ನಮ್ಮ ತಂದೆ ತಾಯಿ ಆ ಊರು ಬಿಟ್ಟು ಬಹುಶಃ ನೋವು, ಹತಾಶೆ, ಅವಮಾನ, ಹಿಂಸೆ, ಬಡತನ, ಹಸಿವಿನಿಂದ ಅವರಲ್ಲಿ ಬಂದಾಗ ಬರಿಗಾಲಿನಲ್ಲಿ ಈ ಬೆಂಗಳೂರು ಮಾಯಾಲೋಕಕ್ಕೆ ಬಂದಾಗ ಎಷ್ಟು ಒದ್ದಾಡಿದ್ದಾರೆ ಅಂತ ನಾವು ಬಹುಶಃ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಚಪ್ಪಲಿ ಅಂತ ಹಾಕ್ಕೊಂಡಿದ್ದೆ, ನೀವು ನಂಬಲ್ಲ, 8ನೇ ಕ್ಲಾಸಲ್ಲಿ. ಆ್ಯಕ್ಚುಲಿ ಸ್ಕೂಲ್ಗೆ ಹೋಗಿ ಚಪ್ಪಲಿ ಹಾಕೋಬೇಕು ಅಂತ ಗೊತ್ತಾಗಿದ್ದು ನನಗೆ. ಈ ಥರ ಬೆಳೆದು ಬರ್ತಾ ಹಂಗೆ ಹೂ ಕಟ್ತಾ ನಾನು ಈ ಕೊಡಿಬೇಕಾದ್ರೆ ಒಂದು ಅರ್ಧ ಕೆಜಿ ಹೂವು ಕಟ್ಕೊಟ್ಬಿಡ್ತೀನಿ. ನನ್ನ ಹಬ್ಬ ಇದಕ್ಕೆ ಕರೀಬೇಕಾದ್ರೆ ಕಟ್ಕೊಡ್ತೀನಿ. ಸೊ ನಂಗೆ ಚೆನ್ನಾಗಿ ಮಲ್ಲಿಗೆ ಎಲ್ಲ ಹೂ ಕಟ್ಟಕ್ಕೆ ಬರುತ್ತೆ ನನಗೆ ತುಂಬ ಅದ್ಭುತವಾಗಿ. ಗೊತ್ತು, ನಿಮ್ಮ ಹೆಂಡತಿಗೆ ಇವಾಗಲೂ ಕಟ್ಕೊಡ್ತೀರಲ್ಲ ಅಲ್ವಾ? ತರಕಾರಿ ಮಾರೋರು, ಹೂ ಮಾರೋರು, ಸೊಪ್ಪು ಮಾರೋರು ಯಾರ ಹತ್ರನೂ ಚೌಕಸಿ ಮಾಡಿಬಿಡ, ಸಾಗಿರೋ ಒಂದು 5 ರೂಪಾಯಿ ಸೇರಿಸ್ಕೊಡು, ಇಲ್ವಾ ನೋ ಬಾರ್ಗೇನಿಂಗ್. ಯಾಕೆ ಏನು ಕೇಳ್ತೇವೆ, ಯಾಕೆ ಅಂತಂದರೆ ಸೊ ಹಾಗೆ ಇಲ್ಲೊಂದು 6 ತಿಂಗಳಾಗೋಯ್ತು ನಮ್ಗೆ ಇದ್ದು ಒಂದು ರಾತ್ರಿ ದೋ ಅಂತ ಮಳೆ, ಆ ಟೆಂಪ್ರರಿ ಕೂಡ ಧಾರಂದು ಹೋಗಿದೆ, ಈ ಕಡೆಗೆ ಬಿದ್ದೋಗಿದೆ. ಪುಣ್ಯಕ್ಕೆ ನಾವು ಅವತ್ತು ಮಲ್ಕೊಂಡಿಲ್ಲ ಅಲ್ಲಿ. ನಾವು ಅದನ್ನು ಒಂದು ಮೋಟ್ಗೋಡೆ ಅಂತ ಕರಿತೀವಿ. ಮೋಟ್ಗೋಡೆ ಆಚೆಗೆ ಇದ್ದವ್ರಿಗೆ ಬಿದ್ದು ಇಡೀ ಮನೆ ಬಿದ್ದು ರಾತ್ರಿ 2 ಗಂಟೆಲಿ ಇಡೀ ನೀರು ನುಗ್ಗಿ ನಮ್ಮ ತಾಯಿ ತಂದೆ ನಾವೆಲ್ಲ ಒಂದಷ್ಟು ಆ ಪಾತ್ರೆ ಎಲ್ಲ ಗೋರ್ಕೊಂಡು ಪಾರ್ಕೊಂಡೆಲ್ಲ ಎಲ್ಲಿ ಬಂದ್ವಿ, ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿರೋ ಮನೆಗೆ. ಎಡ್ವರ್ಡ್ ಅಂತವರು ಕರೆದು, ಯಾಕೆ ಬಿಡ್ತಾ ಇದೆಯಾ, ಏನು ಪ್ರಾಬ್ಲಮ್ ನಿಮಗೆ? ಸೊ ಇದೇ ನಂಬರ್ 1 ಕಂಪ್ನಿ, ಇದ್ರ ಮೇಲೆ ಕಂಪ್ನಿನೇ ಇಲ್ಲ, ಇದಕ್ಕಿಂತ ಸಂಬಳ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ಬಿಡ್ತಾ ಇದೆಯಾ, ಹಾಗೆ ಬೇಕಾದ್ರೆ ಒಂದು 2% ಕೊಡೋಕೆ ಹೇಳ್ತೀನಿ ಅವ್ರು, ನೋಡು ಹಂಗೆ ಹಿಂಗೆ ಅಂತ. ನಾನು ಇಲ್ಲ ಸರ್ ಬಿಟ್ಬಿಡ್ತೀನಿ. ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇದ್ದೀನಿ. ಇಲ್ಲ ಎಲ್ಲರೂ ಹೈಯರ್ ಸ್ಟಡೀಸ್ಗೆ ಫಾರಿನ್ಗೆ ಹೋಗ್ತಾ ಅವೆಲ್ಲ ಮಾಡೋದು ಏನಿಲ್ಲ ಸರ್. ಮತ್ತು ಏನು ಮಾಡಿ, ಏನು ದಬಾಗ್ತೀಯ ಲೈಫಲ್ಲಿ ನೀನು ಕೇಳೋದು. ನಾನು ನಾಟಕ ಮಾಡ್ತೀನಿ ಸರ್ ಅಂದೆ. ಯು ವಾಸ್ ಶಾಕ್ಡ್. ಇದೇ ಸೇಮ್ ರಿಯಾಕ್ಷನ್. ಹಿಂಗೆ ಒಂದು ಕೋವಿಡ್ಗೆ ಹಿಂದಿನ ಕಥೆ, ಕೋವಿಡ್ ನಂತರದ ಕಥೆ. ಕೋವಿಡ್ ಇದೆಯಲ್ಲ, ಅದು ಒಂದು ರೀತಿ, ಈಗ ನೀವು ರಸ್ತೆಯಲ್ಲಿ ಹೋಗ್ತಿರ್ತೀರಿ, ಇದ್ದಕ್ಕಿದ್ದಾಗ ರಸ್ತೆ ಏನು ಮುಂದಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ, ಗುಡ್ಡ ಕುಸ್ತೋಗಿದೆ, ವಾಪಸ್ ಹೋಗಿ ಅಂತಾರಲ್ಲ. ಸೊ ನಮ್ಮ ಬದುಕಿನಲ್ಲಿ ನಾವು ವಾಪಸ್ ಬಂದಿದ್ದ ದಿನ ಅದು. ಆದರೆ ವಾಪಸ್ ಬಂದಾಗ ಗೊತ್ತಾಯ್ತು, ಆ್ಯಕ್ಚುಲಿ ನಾವು ಹೋಗ್ಬಾರ್ದು ದಾರಿಲಿ ಹೋಗ್ತಿದ್ವಿ, ಆ್ಯಕ್ಚುಲಿ ದೇವರೇ ಗುಡ್ಡ ಕುಸ್ಕೊ ವಾಪಸ್ ಕಳಿಸಿದ್ದು ಅನ್ನೋ ಥರ ನಮ್ಮ ಬದುಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಅತಿಥಿಯಾಗಿ, ವಿಶೇಷ ಅತಿಥಿಯಾಗಿ ನಟ, ನಿರ್ದೇಶಕ, ರಂಗಕರ್ಮಿಯೊಬ್ಬರನ್ನ ನಾನು ಕರೆಸಿದ್ದೀನಿ. ಇವರ ಹೆಸರನ್ನ ಹೇಳ್ತಿದ್ದ ಹಾಗೆ, ಇವರ ಯೂಟ್ಯೂಬ್ ಚಾನಲ್ನ ಹೆಸರನ್ನು ಹೇಳ್ತಿದ್ದ ಹಾಗೆ, ಇದು ನನಗೆ ಗೊತ್ತಿಲ್ಲ ಅನ್ನೋರು ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ವೇನೋ ಇಡೀ ಕರ್ನಾಟಕದಲ್ಲಿ, ಪ್ರಪಂಚದಾದ್ಯಂತ ಕನ್ನಡಿಗರನ್ನ ಅಂತ ತಗೊಂಡಾಗ ಸಹ. ಯಾಕಂದರೆ ಯೂಟ್ಯೂಬ್ ಅನ್ನುವಂಥ ಒಂದು ಅತಿ ದೊಡ್ಡ ಲೋಕ, ಈ ದೊಡ್ಡ ಲೋಕದಲ್ಲಿ ಕನ್ನಡಕ್ಕೆ ಒಂದು ಮಾರ್ಕೆಟ್ನ ಓಪನ್ ಮಾಡಿಕೊಟ್ಟಂಥ ಯೂಟ್ಯೂಬ್ ಚಾನಲ್, ಆ್ಯಂಡ್ ದಟ್ ಇಸ್ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್. ಫಸ್ಟ್ಲಿ ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಚಾನಲ್ನಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೆ, ವಿಶೇಷವಾಗಿ ಪರಮ್ ಸರ್ಗೆ, ಸವಿತಾ ಮೇಡಮ್ಗೆ, ರವಿರಾಜ್ ಸರ್ಗೆ. ಯಾಕಂದರೆ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ಪರಮ್ ಸರ್. ವೆಲ್ಕಮ್ ಟು ದ ಶೋ ಆ್ಯಂಡ್ ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಿಮ್ಮ ಈ ಸೌಜನ್ಯಕ್ಕೆ ತುಂಬ ಧನ್ಯವಾದ. ಅಂದರೆ ಇದು ನಮ್ಮ ಯೋಗ್ಯತೆ ಮೀರಿದ್ದು ಈ ಸಂದರ್ಶನ. ಯಾಕಂದರೆ ನಾನು ಇವಾಗಲೂ ಅದೇ ಹೇಳ್ತೀನಿ, ಯಾಕಂದ್ರೆ ನಾವು ನಮ್ಮದೊಂದು ಪುಟ್ಟ ತಂಡ, ಪುಟ್ಟ ಕ್ಯಾಮ್ರಾ ವ್ಯವಸ್ಥೆ ಇಟ್ಕೊಂಡು ಓಡಾಡಿ ಒಂದು ಸಂದರ್ಶನಗಳನ್ನ ಹುಡುಕ್ತಿರ್ತೀವಿ ನಾವೇ. ನಮ್ಮಂಥವ್ರನ್ನ, ನಮ್ಮಂಥ ಪುಟ್ಟ ಹುಡುಗರನ್ನ ಕರೆದು ಕೂರಿಸಿದ್ದೀರಿ ನೀವು. ನಿಮ್ಮ ದೊಡ್ಡತನ ಅದು. ತುಂಬ ಧನ್ಯವಾದ ನಿಮಗೆ ಮೇಡಮ್. ಇಲ್ಲ ಖಂಡಿತ ಇಲ್ಲ, ಇದು ಇವರ ದೊಡ್ಡ ಮನಸ್ಸು ಈ ಥರ ಹೇಳ್ತಾ ಇರೋದು. ಯಾಕಂದರೆ ಈ ಕಾರ್ಯಕ್ರಮ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಇವರ ಸಾಧನೆ ಎಷ್ಟು ಅಪಾರ, ಎಷ್ಟು ಚೆನ್ನಾಗಿ. ಅಂದರೆ ನಿಮ್ಮ ಚೈಲ್ಡ್ಹುಡ್ ಡೇಸಿಂದ, ನಿಮ್ಮ ಬಾಲ್ಯಾವಸ್ಥೆಯಿಂದ ನಿಮ್ಮ ಆ ಅಪ್ಬ್ರಿಂಗಿಂಗ್ಗೆ ತುಂಬ ಅದ್ಭುತವಾಗಿದೆ. ಹೇಗೆ ನಿಮ್ಮ ತಂದೆಯಿಂದ ನೀವು ಇನ್ಸ್ಪೈರ್ ಆದ್ರಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳೋರು ತಂದೆ, ಕೆಲ್ಸಕ್ಕಂತ ಹೋಗೋರು, ಬರ್ತಾ ಪ್ರಜಾವಾಣಿ ನ್ಯೂಸ್ ಪೇಪರ್ನ ಹಿಡ್ಕೊಂಡು ಮನೆಗೆ ಬರೋರು. ಆದರೆ ಅವರು ಅಕ್ಷರಗಳನ್ನ ಜೋಡಿಸ್ತಾ ಓದೋರು. ನೀವು ಕಲಿತಾ ಕಲಿತಾ ಹೆಚ್ಚೆಚ್ಚು ಓದ್ತಾ ಏನು ಮಾಡ್ತೀರಾ, ತಂದೆಗೆ ಸುದ್ದಿಯನ್ನ ಓದ್ತಾ ಹೇಳ್ತಾ ಹೋಗ್ತೀರಾ. ಹೀಗೆ ಕರೆಂಟ್ ಅಫೇರ್ಸ್ನ ಮೇಲೆ ನಿಮಗೆ ಒಂದು ಇಂಟ್ರೆಸ್ಟ್ ಹುಟ್ಕೊಳ್ಳುತ್ತೆ. ಒಬ್ಬ ಅಣ್ಣ, ಒಬ್ಬ ತಮ್ಮ. ಆದರೆ ಅತಿಯಾಗಿ ನಾನು ಓದಬೇಕು ಅನ್ನೋ ಆಸಕ್ತಿ ಇದ್ದವರು ನೀವು. ನ್ಯೂಸ್ ಪೇಪರ್ ಓದ್ತಾ ಕರೆಂಟ್ ಅಫೇರ್ಸಲ್ಲಿ ಆಸಕ್ತಿಯನ್ನು ವಹಿಸ್ಕೊಂಡು ಹೇಗೆ ಜೀವನದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ ಅನ್ನೋದೇ, ಆ ಜರ್ನಿನೇ ತುಂಬ ಅದ್ಭುತವಾಗಿದೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು. ನೀವು ನೋಡಿದ್ದೀರಿ, ಅದನ್ನು ಹೋಗಿ ಕೇಳಿದಿರಿ, ಬಹು ಸಂದರ್ಶನಗಳನ್ನು ಬೇರೆ ಕೇಳಿದ್ದೀರಿ. ಸೊ ನೀವು ಪ್ರಿಪ್ರೇಷನ್ಗೆ ಥ್ಯಾಂಕ್ಸ್. ಹಾಗಾಗಿ ಹೌದು, ನಿಜ ನೀವು ಹೇಳಿದಾಗೆ ನಮ್ಮದೊಂದು ಪುಟ್ಟ ಕುಟುಂಬ, ನಮ್ಮದು ಪುಟ್ಟ ಕುಟುಂಬ, ಬಡ ಕುಟುಂಬ ಅಂತ ಹೇಳ್ಬೋದೇನೋ. ಅಫ್ಕೋರ್ಸ್ ನಿಜ. ನಾವು ಮೂಲತಃ ಕನಕಪುರದವರು, ನಮ್ಮ ತಂದೆ ತಾಯಿ ಎಲ್ಲ ಕನಕಪುರದವರು. ಕನಕಪುರ ಬೆಂಗಳೂರನ್ನ ಇವತ್ತು ಗ್ರೇಟರ್ ಬೆಂಗಳೂರು ಅದು ಇದು ಅಂತಾರೆ. ಬಹುಶಃ ಅದು ಇನ್ನು ಸ್ವಲ್ಪ ದಿವಸದಲ್ಲಿ ಅಥವಾ ಕೆಲವು ತಿಂಗಳುಗಳೆಲ್ಲ ಅದು ಬೆಂಗಳೂರು ಆಗಿಬಿಡುತ್ತೆ. ಈಗ ಆಲ್ರೆಡಿ ಅನ್ಅಫಿಷಿಯಲಿ ಆಗಿಬಿಟ್ಟಿದೆ. ಯಾಕಂದರೆ ಇವತ್ತು ಬೆಂಗಳೂರು ಕನಕಪುರ ಏನು ದೂರ ಏನಲ್ಲ. ಆದರೆ ಒಂದು ಕಾಲದಲ್ಲಿ, ಅಂದರೆ 70s ನಮ್ಮ ತಂದೆ ತಾಯಿ ಆ ಊರು ಬಿಟ್ಟು ಬಹುಶಃ ನೋವು, ಹತಾಶೆ, ಅವಮಾನ, ಹಿಂಸೆ, ಬಡತನ, ಹಸಿವಿನಿಂದ ಅವರಲ್ಲಿ ಬಂದಾಗ ಬರಿಗಾಲಿನಲ್ಲಿ ಈ ಬೆಂಗಳೂರು ಮಾಯಾಲೋಕಕ್ಕೆ ಬಂದಾಗ ಎಷ್ಟು ಒದ್ದಾಡಿದ್ದಾರೆ ಅಂತ ನಾವು ಬಹುಶಃ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಬಡತನದಲ್ಲಿ ಬಂದರು. ಬಂದು ಇಲ್ಲಿ ಬದುಕಟ್ಲಿಕ್ಕೆ ತುಂಬ ಒದ್ದಾಡಿದ್ರು ಅವರು. ಕೂಲಿ ಮಾಡ್ತಾ, ಹಾಲಾಗ್ತಾ, ಹೂ ಮಾರ್ತಾ, ಅಲ್ಲಿ ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಅವರು ಇದು ಮಾಡಿದರು. ಆನಂತರ ನಾವು 3 ಜನ ಮಕ್ಕಳು. ನಾವು 3 ಜನ ಗಂಡು ಮಕ್ಕಳು. ನಮ್ಮ ಅಣ್ಣ ಒಬ್ಬರು, ನನ್ನ ತಮ್ಮ ಒಬ್ಬರು, ನಾನು ಮಧ್ಯದವನು. ಸರ್ಕಾರಿ ಶಾಲೆಗಳು ಅಲ್ಲೇ ನಮ್ಮ ಕನಕಪುರ ರಸ್ತೆ ಜರಗ್ನಹಳ್ಳಿ, ಇವತ್ತು ಮೆಟ್ರೋ ಸ್ಟೇಷನ್ ಮೂಲಕ ಅದು ಇವತ್ತು ತುಂಬ
ಜನಕ್ಕೆ ಗೊತ್ತಾಯ್ತು ಎಲ್ಚಂಡಿ ಮೆಟ್ರೋ ಸ್ಟೇಷನ್ ಮೂಲಕ. ಬಟ್ ಅವಾಗ ಅದೆಲ್ಲ ಹಳ್ಳಿ ಹೊಲಗಳು, ರಾಗಿ ಹೊಲ ಮುಖ್ಯವಾಗಿ, ಆ್ಯಂಡ್ ದ್ರಾಕ್ಷಿ ತೋಟಗಳಿದ್ವು, ಕೆಲವರು ನೀರು ಇರೋದು ದ್ರಾಕ್ಷಿ ತೋಟಗಳಿದ್ವು, ಆ ಥರ ಇದ್ದಂಥ ಜಾಗ ಅದೆಲ್ಲ. ಕೆಲವು ತರಕಾರಿ ಬೆಳೆಯೋರು ಆ ಥರದ್ದೆಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು, ಈಗ ನೀವು ಯಾವ್ದಾದ್ರು ಹಳ್ಳಿ ನೋಡಿದ್ರೆ ಈಗ ಅಲ್ಲೊಂದು ಮನೆ ಕಾಣುತ್ತೆ, ಅದೊಂದು ಊರಿನ ಥರ ಪುಟ್ಟದಾಗ ಕಾಣುತ್ತೆ, ಸುತ್ತ ಗ್ರೀನ್ ಇರುತ್ತಲ್ಲ, ಸೇಮ್ ಅಲ್ಲಿತ್ತು. ಇವತ್ತು ಯಾರಿಗಾದ್ರೂ ಹೇಳಿದ್ರೆ ಬಹುಶಃ ನಂಬಲಿಕ್ಕೆ ಅಸಾಧ್ಯವಾದಂಥದ್ದು. ಅಲ್ಲೊತ್ತು ಒಂದು ಸೈಟಿಗೆ ಎಷ್ಟೋ ಸಾವಿರ ಬೆಲೆ ಇದೆ, ಒಂದು ಅಡಿಗೆ ಜಾಗಕ್ಕೆ ಬೆಲೆ ಇದೆ ಇವತ್ತಲ್ಲಿ. ಆ ಥರದ ಬಡಾವಣೆ ಅದು. ಅಂದರೆ ಬಡಾವಣೆ ಕಲ್ಪನೆಯೇ ಇರಲಿಲ್ಲ ಅದು ಅವಾಗ. ಪಂಚಾಯತಿ, ಗ್ರಾಮ ಪಂಚಾಯತಿ ಇತ್ತು, ನಗರಸಭೆಗೆ ಬಂತು, ಆಮೇಲೆ BBMP ಆಯ್ತದು. ನಾವೆಲ್ಲ ಬರಿಗಾಲಲ್ಲಿ ನಾವು, ನಮ್ಮ ಬ್ರದರ್ಸು, ನಮ್ಮ ಥರದ್ದೇ ಬಡ ಹುಡುಗರಿಗೆ ಒಂದು ಗುಂಪು, ಎಲ್ಲರೂ ನಾವು ಅದೇ ಜರನಹಳ್ಳಿ ಆ ಕಡೆಗೆ ಪುಟ್ಟನಹಳ್ಳಿ ಕೆರೆ, ಈ ಕಡೆಗೆ ಸಾರಕ್ಕಿ ಕೆರೆ, ಅಲ್ಲೆಲ್ಲ ಓಡಾಡ್ತಾ ನಾವು ನಮ್ಮದೇ ಆದಂಥ ಲೋಕ, ಒಂದು ರೀತಿ ಮುಗ್ಧ ಲೋಕ, ದಡ್ಡರ ಲೋಕ ಅದು. ಸೊ ನಾವು ಬದುಕಿದಂಥ ಹುಡುಗರು, ಬೆಳೆದಂಥ ಹುಡುಗರು. ಅಫ್ಕೋರ್ಸ್ ಮನೆಯಲ್ಲಿ ಆದಾಯ ಕಡಿಮೆ, ಮಕ್ಕಳು ಜಾಸ್ತಿ ಅಂದಾಗ ಮನೆ ಮಂದಿ ಎಲ್ಲ ಕೈ ಜೋಡಿಸೋವಂಥ ಅನಿವಾರ್ಯತೆ ಇದ್ದೇ ಇರುತ್ತೆ. ಇವತ್ತು ಬದುಕುಗಳು ಚೆನ್ನಾಗಿರಬಹುದು ಬೇರೆ ಬೇರೆ ಕಾರಣಕ್ಕೆ. ಅವತ್ತಿನ ಬದುಕು ಬೇರೆ. ಇವತ್ತು ನಗರದ ಬದುಕು ಬಹುಶಃ ಐ ಟಿ BT ಅಥವಾ ಇವತ್ತಿನ ಉದ್ಯೋಗಗಳು ಅನೇಕ ಸಿಗ್ತವೆ. ನೀವು ಇಮ್ಯಾಜಿನ್ ಮಾಡಿ, ನಾನು 83ನಲ್ಲಿ ಹುಟ್ಟಿದ್ದು, ಬಹುಶಃ ಬುದ್ಧಿ ಬಂದು ಒಂದು 92 ಹಂಗೆ ಒಂದು 10 ವರ್ಷ ಆಯ್ತು ಬಿಟ್ಬಿಡೋಣ. 90s ಇಟ್ಕೊಂಡ್ರೆ, 90s ಕಿಡ್ ಅಂತ ಇಟ್ಕೊಂಡ್ರೆ, ಅವಾಗ ಹೇಗಿತ್ತು? IT BT ಇಲ್ಲ ಅವಾಗಿನ್ನೂ ಕನ್ಸರ್ವೇಟಿವ್, ಅಂದರೆ ಹಳೆ ಕಾಲದ ಜಾಬ್ಸ್ಗಳು. ನಮ್ಮ ತಂದೆ ಒಂದು ಮಿಲ್ಲಲ್ಲಿ ಕೆಲಸ ಮಾಡ್ತಿರಲಿಲ್ಲ, ಉತ್ತರಳ್ಳಿ ಗೋಪಾಲಕೃಷ್ಣ ಟೆಕ್ಸ್ಟೈಲ್ ಮಿಲ್ ಅಂತ, ಈಗಲೂ ಇದೆ, ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಎಕ್ಸಾಕ್ಟ್ಲಿ ಎದುರುಗಡೆನೇ ಇದೆ. ಅಲ್ಲಿ ಕೆಲಸ ಮಾಡೋರು. ಆಮೇಲೆ ಅದನ್ನು ಮುಗಿಸಿ ಬಂದು ಅವರು ಹಾಲು ಹಾಕಕ್ಕೆ ಹೋಗೋರು. ಸೊ ಅವ್ರು ಮಲ್ಟಿ ಟಾಸ್ಕಿಂಗ್, ಹಾಗೆ ನಮ್ಗೆ ಬಂದದ್ದು ಮಲ್ಟಿ ಟಾಸ್ಕಿಂಗ್. ನಮ್ಮ ತಂದೆ ಈಗಲೂ ಅಷ್ಟೇ, ನೀವು ಅಂದರೆ ಇಲ್ಲ 4 ಗಂಟೆಗೆ ಹೇಳ್ತಿದ್ರು ಅಂತ, ಅದು ಪಾಸ್ಟ್ ಟೆನ್ಸ್ ಅಲ್ಲ, ಪ್ರೆಸೆಂಟ್ ಟೆನ್ಸ್ ಈಗಲೂ ಕೂಡ. ಸೊ ಈಗಲೂ ಹೇಳ್ತಾರೆ ಅವರು. ಈಗ ಅವ್ರಿಗೊಂದು 70 ಹತ್ತತ್ರ ಇದೆ, ಬಟ್ ಈಗಲೂ ಹೇಳ್ತಾರೆ. ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ತಮ್ಮ ಕೆಲಸ ತಾವೇ ಮಾಡ್ತಾರೆ, ಯಾರು ಸಹಾಯಕ್ಕೂ ಕೇಳಲ್ಲ ಅವರು, ನಮ್ಮನ್ನೂ ಕೇಳಲ್ಲ ಅವರು. ಈವನ್ ಇನ್ಕ್ಲೂಡಿಂಗ್ ಹಿಸ್ ಮಾನಿಟರಿ ಟರ್ಮ್ಸ್, ಅವರ ಹಣಕಾಸಿನ ನಿರ್ವಹಣೆಯಿಂದ ಹಿಡಿದು ಅವರ ಬದುಕು ಎಲ್ಲವನ್ನೂ ತಾವೇ ಮಾಡ್ತಾರೆ. ನಮ್ಮ ತಾಯಿ ಕೂಡ ಅಷ್ಟೇನೆ. ಈಗ ಸ್ವಲ್ಪ BP ಶುಗರು ವಯೋಸಹಜ, ನಮ್ಮ ತಂದೆ BP ಶುಗರು ಇಲ್ಲ, ಹಂಗಾಗಿ ಸೊ ಆ ಥರ ನಾವು ಕೈ ಜೋಡಿಸ್ತಾ ಅವ್ರಿಗೆ. ನಮ್ಮ ತಂದೆ ಹಾಲಕ್ಕೆ ಹೋದ್ರೆ ಜೊತೆಲಿ ಹೋಗೋದು, ತಾಯಿ ಜೊತೆಗೆ ಹಾಲಕ್ಕೆ ಹೋಗೋದು, ಹಾಗೆ ಅದು ಬೆಳೀತಾ ನಮ್ಮ ತಾಯಿ ಹೂ ಮಾರ್ತಿದ್ರು. ನನಗೂ ಬಂತದು. ಅಂದರೆ ನಮ್ಮ ಮನೇಲಿ ಕಟ್ಟಲೇಬೇಕಿತ್ತು. ನಮ್ಮ ತಾಯಿ ಪ್ರೆಷರ್ ನೋಡ್ತಿದ್ದೆ, ಯಾಕಂದರೆ ಅವರು ಬೆಳಗ್ಗೆ 5 ಗಂಟೆಯಿಂದ ಒಂದು 6:30, 5 ಗಂಟೆಯಿಂದ ಒಂದು 7:30, 8 ಗಂಟೆವರೆಗೂ ಒಂದು 3 hours ಹಾಲು ಮಾರಿ ಬಂದರೆ, ಆಮೇಲೆ ಬಂದು ನಮ್ಮೆಲ್ಲ ರೆಡಿ ಮಾಡೋದೇನಿದೆ, ಇವತ್ತಿನ ಥರ ಅಲ್ವೇ ಇಲ್ಲ. ಅವತ್ತು ನಾವು ಸರ್ಕಾರಿ ಶಾಲೆ ಹುಡುಗರು, ಶಾಲೆ ಹತ್ತಿರ ಇತ್ತು, 10 ಗಂಟೆಗೆ ಸ್ಕೂಲ್ ಇತ್ತು ಅವಾಗ. ನಾವು 9:50 ಮನೆ ಬಿಟ್ಟು ಓಡೋಗ್ಬಿಡ್ತಿದ್ವಿ. ಯಾವಾಗ ಹೊಲಗಳೆಲ್ಲ, ಒಂದು ಹೊಲ 2 ಹೊಲ ದಾಟಿದ್ರೆ ನಮ್ಮ ಸ್ಕೂಲು ಅಷ್ಟು ಹತ್ರ ಇತ್ತು. ಸೊ ಹಾಗಾಗಿ ಅದಕ್ಕೆ ನಾನು ಹೇಳಿದ್ರೆ ಇದು ಭಾಳ ಜನಕ್ಕೆ ಕನೆಕ್ಟ್ ಆಗೋದೇ ಕಷ್ಟ, ಯಾಕಂದರೆ ಆಗಿತ್ತು ಬೆಂಗಳೂರು ಅಂತ. ಸೊ ಅಲ್ಲಿ ಹೋಗ್ತಿದ್ವಿ ಬರ್ತಿದ್ವಿ. ಫಸ್ಟ್ ಆಫ್ ಆಲ್ ನಾನು ಚಪ್ಪಲಿ ಅಂತ ಹಾಕ್ಕೊಂಡಿದ್ದೆ, ನೀವು ನಂಬಲ್ಲ, 8ನೇ ಕ್ಲಾಸಲ್ಲಿ. ಆ್ಯಕ್ಚುಲಿ ಸ್ಕೂಲ್ಗೆ ಹೋಗಿ ಚಪ್ಪಲಿ ಹಾಕೋಬೇಕು ಅಂತ ಗೊತ್ತಾಗಿದ್ದು ನನಗೆ. ಯಾಕಂದರೆ ನಾನು 7ನೇ ಕ್ಲಾಸ್ವರೆಗೂ ಗೌರ್ಮೆಂಟ್ ಸ್ಕೂಲು, ನಮ್ಮ ಬಡಾವಣೆ, ನಮ್ಮ ಏರಿಯಾದಲ್ಲಿದ್ದ ಸರ್ಕಾರಿ ಶಾಲೆ ಜರಗನಹಳ್ಳಿ ಗೌರ್ಮೆಂಟ್ ಸ್ಕೂಲು. ಅದಾದಮೇಲೆ 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು ನನ್ನ ತಾಯಿಯ ಪ್ರೆಸ್ಟೀಜಿನ ಒಂದು ಹಠಕ್ಕೋಸ್ಕರ ಪ್ರೈವೇಟ್ ಸ್ಕೂಲಲ್ಲಿ ಓದಿದೆ. ನಮ್ಮ ಬಡಾವಣೆ ಒಂದು 2-3 ಸರ್ಕಾರಿ ನೌಕರರಿದ್ದರು, KEB ಎಲ್ಲ ಕೆಲಸ ಮಾಡೋರು. ಅವ್ರ ಮಕ್ಕಳು 1ನೇ ಕ್ಲಾಸಿಂದ ಪ್ರೈವೇಟ್ ಸ್ಕೂಲಿಗೆ ಹೋಗೋರು. ನಾವು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಿರಲ್ಲ. ನಮ್ಮ ತಾಯಿ ಭಾಳ ಹಠವಾದಿ. ನಮ್ಮ ತಾಯಿ ಅವ್ರು ಮಾತಾಡ್ತಾ ಹೆಂಗಸರುಗಳೇನೋ, ಪಾಪ ನಿಮ್ಮ ಮಕ್ಕಳಿಗೆ ಎಲ್ಲಾಗದು ಬಿಡಿ ಇವೆಲ್ಲ ಕಳ್ಸೋಕ್ಕೆ ಅಂತೇಳಿ ಅಂದ್ಬಿಟ್ಟಿದ್ದಕ್ಕೆ, 8ನೇ ಕ್ಲಾಸಿಂದ ನೀವು ಪ್ರೈವೇಟ್ ಸ್ಕೂಲ್ಗೆ ಹೋಗೋರು ಅಂತ. ಅವ್ರು ಅದೇನೋ ಒಂದಷ್ಟೆಲ್ಲ ದುಡ್ಡು ಕಾಸಲ್ಲಿ ಹೆಂಗೋ ಮಾಡಿ ಎತ್ತಿಟ್ಟು, ಇನ್ನೊಂದಷ್ಟೇನೋ ಕೆಲಸ ಎಲ್ಲ ಮಾಡಿ ಅವ್ರಿಗೆ ದುಡ್ಡಿಟ್ಟು ಸ್ಕೂಲ್ಗೆ, ಆಕ್ಸ್ಫರ್ಡ್ ಸ್ಕೂಲು, ಕನ್ನಡ ಸ್ಕೂಲು JP ನಗರದಲ್ಲಿದೆ, ಅಲ್ಲಿಗೆ ಸೇರಿಸಿದ್ರು. ನನಗೆ ಭಯ ಅಲ್ಲಿ ಹೋಗೋಕ್ಕೆ, ಯಾಕಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಕನ್ನಡ ಮಾಧ್ಯಮನೇ, ಆದರೆ ಸ್ವಲ್ಪ ಇಂಗ್ಲೀಷ್ ವಾತಾವರಣ, ಆಮೇಲೆ ಸ್ವಲ್ಪ ಹೈಫೈ ಸ್ಕೂಲು, ದೊಡ್ಡ ಬಿಲ್ಡಿಂಗು, ಸ್ವಲ್ಪ ಡಿಸಿಪ್ಲಿನ್ನು ಅದೆಲ್ಲ ಇದ್ದ ಕಾರಣಕ್ಕೆ. ಸೊ ಅಲ್ಲಿ ಹೋದಾಗ ನನಗೆ ಭಯ. ನನಗೆ ಗೌರ್ಮೆಂಟ್ ಸ್ಕೂಲ್ 7ನೇ ಕ್ಲಾಸಲ್ಲಿ ನಾನು ಚಪ್ಪಲಿ ಹಾಕಿದ್ದೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಚಪ್ಪಲಿ ಹಾಕೋಬೇಕು ಅಂತ. ಎಲ್ಲ ನಮ್ಮ ಹುಡುಗರು ಹಂಗೆ ಬರೋರಲ್ಲ. ಸೊ ಇಟ್ ವಾಸ್ ನಾಟ್ ಕಂಪಲ್ಸರಿ ಆಲ್ಸೋ. ಅವಾಗ ಸರ್ಕಾರ ಶೂ ಕೊಡ್ತಿರ್ಲಿಲ್ಲ, ಆ ಥರದ್ದೆಲ್ಲ ಇತ್ತು. ಸೊ ಹಂಗೆ ಹೋದಾಗ ಫಸ್ಟ್ ಡೇ ನಮ್ಮ ಮಾಸ್ಟರ್ ಒಬ್ರು ಕರೆದ್ರು, ಪಟ್ ಅಂದ್ಬಿಟ್ರು. ಯಾಕೆ ಸರ್ ಚಪ್ಪಲಿ ಇಲ್ಲ, ಶೂ ಇಲ್ಲ ಅಂದರು. ಆ್ಯಕ್ಚುಲಿ ಯಾಕಂದರೆ ಫಸ್ಟ್ ಡೇ ಸೆಕೆಂಡ್ ಡೇ ಇನ್ನು ಯೂನಿಫಾರ್ಮ್ಸ್ಗಳಿಗೆ ಬಂದಿರಲ್ಲ. ಯೂನಿಫಾರ್ಮ್ಸು ಹಾಕೊಳ್ಳೋಕೆ 2-3 ದಿನ ಟೈಮ್ ಇರುತ್ತೆ. ಪಟಾರ ಅಂತ ಒಂದು ಹೊಡೆದಿದ್ರು ಅವರು. ಸೊ ಓಕೆ, ಶೂ ಹಾಕೋಬೇಕು, ಚಪ್ಪಲಿ ಹಾಕೋಬೇಕು, ಶನಿವಾರ ಕಲರ್ ಡ್ರೆಸ್ ಇದ್ದಾಗ ಚಪ್ಪಲಿ ಹಾಕೊಂಡು ಹೋಗ್ಬೇಕು, ಇಂಥವೆಲ್ಲ ನಮ್ಗೆ ಗೊತ್ತಾಗಿದೆ ಅವಾಗ. ಸೊ ಹಾಗಾಗಿ ಆ ಥರದ ವೆರಿ ದಡ್ಡ ಹುಡುಗರುಗಳು ನಾವೆಲ್ಲ. ಹಾಗಾಗಿ ಬದುಕು ಇವತ್ತು ನಮ್ಗೆ ಇಷ್ಟೆಲ್ಲ ಕೊಟ್ಟಿದೆ. ಹಾಗಾಗಿ ಬದುಕಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ ನಾವು. ಹಾಗಾಗಿ ಸೊ ಈ ಥರ ಬೆಳೆದು ಬರ್ತಾ ಹಂಗೆ ಹೂ ಕಟ್ತಾ, ನಾನು ಈ ಕೊಡಿಬೇಕಾದ್ರೆ ಒಂದು ಅರ್ಧ kg ಹೂವು ಕಟ್ಕೊಟ್ಬಿಡ್ತೀನಿ. ಹಬ್ಬ ಇದಕ್ಕೆ ಕರೀಬೇಕಾದ್ರೆ ಕಟ್ಕೊಡ್ತೀನಿ. ಸೊ ನಂಗೆ ಚೆನ್ನಾಗಿ ಮಲ್ಲಿಗೆ ಹೂ, ಎಲ್ಲ ಹೂ ಕಟ್ಟಕ್ಕೆ ಬರುತ್ತೆ ನನಗೆ ತುಂಬ ಅದ್ಭುತವಾಗಿ. ಗೊತ್ತು, ನಿಮ್ಮ ಹೆಂಡತಿಗೆ ಇವಾಗಲೂ ಕಟ್ಕೊಡ್ತೀರಲ್ಲ ಅಲ್ವಾ? ಹೌದು, ನಂಗೆ ಅದು ಖುಷಿ. ಆ್ಯಕ್ಚುಲಿ ಹೂ ಕಟ್ಟೋದು ಒಂದು ಧ್ಯಾನ. ಅದು ತೇಜಸ್ವಿ, ನಮ್ಮ ಕನ್ನಡದ ಖ್ಯಾತ ಲೇಖಕರು, ಕಥೆಗಾರರು ತೇಜಸ್ವಿ
ಪೂರ್ಣಚಂದ್ರ ತೇಜಸ್ವಿ, ಕುವೆಂಪು ಅವ್ರ ಮಗ. ಅವರು ಮೈಸೂರಿನಲ್ಲಿ ಹುಟ್ಟಿ ಮಲೆನಾಡಿಗೆ ಶಿಫ್ಟ್ ಆಗ್ತಾರೆ, ಅಂದರೆ ನಗರದಲ್ಲಿ ಹುಟ್ಟಿ ಹಳ್ಳಿಗೆ ಶಿಫ್ಟ್ ಆಗ್ತಾರೆ ಅವರು, ಮೂಡಿಗೆರೆಗೆ. ಒಂಟಿಯಾಗಿ ಬದುಕ್ತಾರೆ. ಯಾಕಂದರೆ ಒಬ್ಬ ಲೇಖಕನಿಗೆ ಒಂದು ಧ್ಯಾನ ಬೇಕು, ಅಥವಾ ಒಬ್ಬ ಕಲಾವಿದನಿಗೆ, ಒಬ್ಬ ಕ್ರಿಯೇಟಿವ್ ಪರ್ಸನಿಗೆ ಒಂದು ಧ್ಯಾನ ಬೇಕು. ಅಂದರೆ ಸಂತೆಯಲ್ಲಿದ್ದರೂ ಒಂದು ಧ್ಯಾನ ಬೇಕು ಅವನಿಗೆ. ಸಿಟಿ ಮಾರ್ಕೆಟಲ್ಲಿ ನಿಂತಾಗಲೂ ಅವ್ನು ಒಂಟಿಯಾಗಿ ಯೋಚನೆ ಮಾಡೋದು ಕಲಿಬೇಕಂತೆ. ತೇಜಸ್ವಿ ಮೂಡಿಗೆರೆಗೆ ಬಂದು ಅವರ ಆರಿಸ್ಕೊಂಡ ಹವ್ಯಾಸ ಇದೆಯಲ್ಲ, ವೆರಿ ಇಂಟ್ರೆಸ್ಟಿಂಗ್. ಅವರು ಫಿಶಿಂಗ್ ಆರಿಸ್ಕೊಂಡ್ರು, ಮೀನು ಹಿಡಿಯೋದು, ಗಾಳ ಹಾಕಿ ಮೀನು ಹಿಡಿಯೋದು, ಬಲೆ ಹಾಕಲ್ಲ, ಹೋಗೋದು ಭದ್ರಾ ನದಿಗೆ ಅಥವಾ ಇನ್ನೊಂದು ಯಾವುದೋ ಒಂದು ಸುತ್ತ ಹೇಮಾವತಿ ಹೊಳೆ ಹತ್ತಿರ ಅಲ್ಲಿಗೆ, ಅಲ್ಲಿ ಮೀನು ಹಾಕೊಂಡು ಹಿಡ್ಕೊಂಡು ಕೂತಿರೋದು. ಎಷ್ಟೋ ಸಲ ಸಿಗದೇದಾಗ ಬರೋ ಊರಿನವರೆಲ್ಲ ಬೈಯರಂತೆ, ಏನು ರೀ ಇವ್ನು ಮೀನು ಹಿಡಿಲಿಲ್ಲ, 3 ದಿವಸ ನಾನು ನೋಡ್ತಾ ಇದ್ದೀನಿ, ಸುಮ್ಮನೆ ಓಡಾಡ್ತಿಲ್ಲ, ವೇಸ್ಟ್ ಮಾಡ್ತಾ ಇದ್ದಾರೆ ಟೈಮು ಅಂತ. ಅದಕ್ಕೆ ಅವ್ರು ಬರೀತಾರೆ, ನನ್ನ ಒಳಗಡೆ ಒಬ್ಬ ಕ್ರಿಯೇಟಿವ್ ಮನುಷ್ಯ ಇದ್ದಾನಲ್ಲ, ಅವ್ನಿಗೆ ಬೇಕಾಗಿರೋದು ಸಿಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ ಅವ್ರಿಗೆ. ಅವ್ರ ಕೈಲಿ ಮೀನಿಲ್ಲ ಅಂದರೆ ಫಿಸಿಕಲಿ ಏನು ತೊಗೊಂಡು ಹೋಗ್ತಿಲ್ಲ ಅಂತ ಹೇಳ್ತಾರೆ ಒಳಗಡೆ, ಬಟ್ ನನ್ನ ಮನಸ್ಸಿಂದ ಏನು ತೊಗೊಂಡು ಅಲ್ಲಿ ಕೂತಾಗ ನಾನು ಬೇರೆ ಕಥೆ ಬಗ್ಗೆ ಯೋಚನೆ ಮಾಡ್ತೀನಿ, ನಾನು ಕಾದಂಬರಿ ಬಗ್ಗೆ ಯೋಚನೆ ಮಾಡ್ತೀನಿ. ಬಹುಶಃ ಜುಗಾರಿ ಕ್ರಾಸ್ ಅವ್ರಿಗೆ ಅಲ್ಲೇ ಹುಟ್ಟಿರ್ಬೋದು, ಕರುವಲು ಅಲ್ಲಿ ಹುಟ್ಟಿರ್ಬೋದು ಅವ್ರಿಗೆ. ಸೊ ಯಾವುದೋ ಒಂದು ಮೀನು ಹಿಡಿತ ಕೂತ ಆ ಧ್ಯಾನದಲ್ಲಿ, ಮೌನದಲ್ಲಿ. ಸೊ ಆ ಥರ ನನ್ನ ಹೂ ಕಟ್ಟಬೇಕಾದ್ರೆ ನೋಡಿ ಯೋಚನೆ ಮಾಡಿ ಎಂಥ ಹವ್ಯಾಸ ಅದು ಅಂತಂದರೆ, ನಿಮ್ಗೇನು ಬೇಕಾಗಲ್ಲ, ಒಂದು ದಾರ ಬೇಕು, ಹೂವು ಬೇಕಷ್ಟೇ. ಮಾತುಕತೆಗೆ ಅವಕಾಶ ಇಲ್ಲ ಅಲ್ಲಿ. ಮಾತಾಡ್ಬೋದು, ಬಟ್ ನಮ್ಮ ಮನೇಲಿ ನಾನು ನನ್ನ ತಾಯಿ ಎಷ್ಟು ಏನು ಅಂತ ಮಾತಾಡ್ತೀರಿ, ಎಷ್ಟು ಅಂತ ಮಾತಾಡ್ತೀರಿ. ಸೊ ನಾನು ಭಾಳ ಕಟ್ತಾ ಯೋಚನೆ ಮಾಡೋದು, ಏನಾದರೂ ಮಾಡಬೇಕು ನಾವು ಲೈಫಲ್ಲಿ, ಏನಾದರೂ ಮಾಡಬೇಕು, ಸಮಥಿಂಗ್ ಏನಾದರೂ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಆ ಥರದ್ದೊಂದು ಧ್ಯಾನ ಅದು ಆ್ಯಕ್ಚುಲಿ. ಅದಕ್ಕೆ ನಾನು ಹೂ ಕಟ್ಟಬೇಕಾದ್ರೆ ನನಗೆ ಅದು ಧ್ಯಾನ ಅನಿಸ್ಬಿಡುತ್ತೆ ನನಗೆ. ಐ ಫೀಲ್ ಇಟ್ ಇಸ್ ಮೆಡಿಟೇಷನ್. ಟ್ರೂ ಅಂದರೆ ಒಳಗಡೆ ನಿಮ್ಮನ್ನು ನೋಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಆ ಥರದ್ದು. ಇವತ್ತು ನಾನು ವೀಡಿಯೋ ಎಡಿಟಿಂಗ್ ಕೂತಾಗಲೂ ನನಗೆ ಅದೇ ಅನಿಸುತ್ತೆ. ವೀಡಿಯೋ ಎಡಿಟಿಂಗ್ ಇಸ್ ಸೇಮ್ ಲೈಕ್ ನಾನು ಹೂ ಕಟ್ಟೋದೇ ಅದು. ವೀಡಿಯೋ ಎಡಿಟಿಂಗ್ ಕೂತಾಗ್ಲೂ ಕೂಡ, ಯಾಕಂದರೆ ಅಲ್ಲಿ ಎಲ್ಲರೂ ಕಟ್ಟು, ಯಾರೂ ಇಲ್ಲ. ಶೂಟಿಂಗ್ ಮಾಡ್ಬೇಕಾದ್ರೆ ಕ್ಯಾಮ್ರಾಮನ್ ಬೇಕು, ಬಹುಶಃ ಯಾರೋ ಒಬ್ಬ ಸಹಾಯಕ ಬೇಕು, ಅಥವಾ ಅಲ್ಲಿ ಮಾತನಾಡೋರು ಸಂದರ್ಶನ ಕೊಡೋರು ಬೇಕು. ಎಡಿಟಿಂಗ್ ಕೂತಾಗ ನಾನು ಒಬ್ಬನೇ, ನನ್ನ ಲೋಕ ಅದು. ಅದಕ್ಕೆ ನನಗೆ ಎಡಿಟಿಂಗ್ ತುಂಬ ಇಷ್ಟ. ತಾವು ಪ್ರಾರಂಭದಲ್ಲಿ ಹೇಳಿದ್ರೆ ಕೆಲವರು ಹೇಳ್ತಾರೆ, ಹೆಂಗೆ ಮಾಡ್ತೀರಾ ದಿನ ಒಂದು 17-18 ಅವರ್ ಏನು ಕೂತ್ಕೋತಿರಲ್ಲ ಸಿಸ್ಟಮ್ ಮುಂದೆ, ಅಥವಾ ಕೆಲಸ ಮಾಡ್ತಿರಲ್ಲ ಹಾಗೆ ಅಂತ. ನನ್ನ ಧ್ಯಾನದ ಕೇಂದ್ರ ಅದು. ಸೊ ಹಾಗಾಗಿ ಆ ಥರದ್ದು. ಸೊ ಹಾಗಾಗಿ ನಾನು ಹೂ ಕಟ್ಟೋದು ಕಲಿತೆ. ಆಮೇಲೆ ಅದು ಮಾರ್ತಿದ್ವಿ ನಾವು ಅಲ್ಲಿ ಇಲ್ಲೆಲ್ಲ ಅದು ಮಾಡಿಕೊಂಡು. ಸೊ ಹಾಗಾಗಿ ಸೊ ಈ ಥರದ್ದು ಬೆಳೆದು ಬಂದ ನಮ್ಮ ಬಾಲ್ಯ ಹಾಗೆಲ್ಲ. ಅದಾದಮೇಲೆ ನಾನು 8, 9, 10 ಪ್ರೈವೇಟ್ ಸ್ಕೂಲು, ಮತ್ತು ನಾನು ಅದಾದಮೇಲೆ ನಾನು ಸಾಕು 10ನೇ ಕ್ಲಾಸ್ ನಾನು ಓದಿದ್ದೆಲ್ಲವೂ ಆಕಸ್ಮಿಕಗಳೇ. ಬಹುಶಃ ನಾನು ಇವತ್ತು M.Com ಮಾಡಿದ್ದೀನಿ, ಅದೇನು ಹೆಚ್ಚುಗಾರಿಕೆಯನ್ನೆಲ್ಲ ಇವತ್ತು. ಆದರೆ ಅಲ್ಲಿವರೆಗೂ ನಾನು ಓದಿದ್ದೆಲ್ಲವೂ ಆಕಸ್ಮಿಕವೇ. 10ನೇ ಕ್ಲಾಸಿಗೆ ಬಿಟ್ಬಿಡ್ಬೇಕು ಅಂದ್ಕೊಂಡೆ, ಜಾಬ್ ಹೋಗ್ಬೇಕು ಅಂತ. ನಮ್ಮಪ್ಪ ಇನ್ನೊಂದು 2 ವರ್ಷ ಓದ್ಬಿಡು ಅಂದರು. PUC ಆದಮೇಲೆ ನೀನು ಲಿಟ್ರಲಿ ಒಂದು ಜಾಬೇ ಹುಡ್ಕೊಂಬಂದ್ಬಿಟ್ಟಿದ್ದೆ ನಾನು ಹೋಗಿ. ಒಂದು ಮೆಡಿಕಲ್ ರೆಪ್ ಥರದೇನೋ ಕೆಲಸ ಅದು. ಬಟ್ ಅವ್ರನ್ನ ಹೋಗಿ ಎಕ್ಸೆಲ್ ಸೂಪರ್ ಇಲ್ಲ, TVS ಚಾಂಪ್ ಅಂತ ಒಂದು ಗಾಡಿ ಇತ್ತು ಅವಾಗ ಗಾಡಿ ಕೊಡ್ತೀವಿ, ಬಟ್ ಅದಕ್ಕೆ ಶ್ಯೂರಿಟಿ ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಹಾಕ್ಸಿ ಅಂದಾಗ ಅದು ನಮ್ಗೆ ಸಿಗಲಿಲ್ಲ. ಅದಕ್ಕೆ ಜಾಬ್ ಕ್ಯಾನ್ಸಲ್ ಆಗೋಯ್ತು. ಅದು ನಮ್ಮಪ್ಪ ಆಯ್ತು ಹಿಂಗೋ ಕ್ಯಾನ್ಸಲ್ ಆಯ್ತಲ್ಲ, ಡಿಗ್ರಿ ಮಾಡ್ಬಿಡು ಅಂತ ಹೇಳಿ ಡಿಗ್ರಿ ಮಾಡಿಸಿದ್ರು. ಅದಾದಮೇಲೆ M.Com. ಸೊ ಹೀಗಾಗಿ ನಂದು ಸ್ಟಡೀಸ್ ಮುಗಿದೋಯ್ತು. ಸೊ ನೀವು ಇವಾಗ ಹೂ ಕಟ್ಟೋದು ಏನು ಹೇಳಿದ್ರಿ, ನಾನು ಚಿಕ್ಕ ವಯಸ್ಸಲ್ಲಿ ಕಟ್ತಾ ಇದ್ದೆ. ನೀವು ಹೇಳ್ತಾ ನನಗೆ ಅನ್ನಿಸ್ತಾ ಇದೆ ಮತ್ತೆ ಕಟ್ಟಬೇಕು. ತುಂಬಾ ಚೆನ್ನಾಗಿತ್ತು ಅದು. ಕಟ್ಕೊಡ್ತಾ ಇದ್ದೆ ನಮ್ಮ ಅಜ್ಜಿ ತಾತನ್ಗೆ. ತುಂಬಾ ಅದೊಂದು ಶಾರ್ಟ್ ಡ್ಯೂರೇಷನ್ಗೆ ಇದ್ರು. ಆ ಟೆಕ್ನಿಕ್ ಇನ್ನೂ ಮರ್ತಿಲ್ಲ. ಯಾರಾದ್ರೂ ಹೂ ಕಟ್ಟೋದ್ರ ಬಗ್ಗೆ ಮಾತಾಡಿದಾಗೆಲ್ಲ ಕೈ ಹಿಂಗೆ ತಿರುಗತ್ತೆ. ಜೊತೆಗೆ ಸಾಧಕರೆಲ್ಲರ ಈ ಥರದ ಒಂದು ಅವ್ರಿಗೆ ಇಷ್ಟವಾದ ಹಾಬಿ ಅಂತ ಕೇಳಿದಾಗ ಸರ್, ಇವಾಗ ಉದಾಹರಣೆಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಒಬ್ರು ಇದ್ದಾರೆ. ಅವರು ನಿಮ್ಮ ಹಾಬಿ ಏನು ಅಂತ ಕೇಳಿದಾಗ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಡಾಕ್ಟರ್ಸ್ ಅವರು ಬಟ್ಟೆ ಇಸ್ತ್ರಿ ಮಾಡೋದು ಅಂತಾರೆ. ಅಂದ್ರೆ ಅವ್ರಿಗೆ ಬಟ್ಟೆಗಳಲ್ಲಿರೋ ಸುಕ್ಕನ್ನ ತೆಗಿಬೇಕಾದ್ರೆ ನನ್ನ ಜೀವನಾನು ಇದೇ ತರ ಕ್ಲಿಯರ್ ಆಗ್ತಾ ಇದೆ, ಕ್ಲೀನ್ ಆಗ್ತಾ ಇದೆ ಅನ್ಸತ್ತಂತೆ. ಅಂಡ್ ಅವ್ರ ಮಗ ಕೂಡ ಸೇಮ್ ಹಾಬಿ ನನಗಿಷ್ಟ ಅಂತ ಅಂದಿದ್ದು. ಇಬ್ರು ತುಂಬಾ ಜ್ಞಾನವಂತರು, ತುಂಬಾ ತಿಳ್ಕೊಂಡ್ರೋರು. ನಾನು ಹೇಳೋದು ಈ ತರ ಚಿಕ್ಕ ಚಿಕ್ಕ ಹಾಬಿನಲ್ಲಿ ನಾವು ಅದನ್ನ ಧ್ಯಾನಾಸಕ್ತರಾಗೋದು. ಇವಾಗ ನೀವು ತೇಜಸ್ವಿ ಅವ್ರ ಉದಾಹರಣೆ ಏನ್ ಕೊಟ್ರಿ, ತುಂಬಾ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಚಿಕ್ಕ ಚಿಕ್ಕದ್ರಲ್ಲಿ ನಾವು ಸಂತೋಷ ಕಂಡ್ಕೊಳ್ಳೋದು ಬಹಳ ಮುಖ್ಯ. ಜೊತೆಗೆ ನಿಮ್ಮ ಒಂದು ಸಂದರ್ಶನದಲ್ಲಿ ನೀವು ಹೇಳ್ತೀರಾ, ಇವಾಗ ನೀವು ಹೇಳಿದ್ರಿ ಬಡತನ ಅಂತ, ಆ ಸಂದರ್ಶನದಲ್ಲಿ ಕಡು ಬಡತನ ಅಂತ ಹೇಳಿದ್ರಿ. ಐ ಕುಡ್ ರಿಲೇಟ್, ಐ ಕುಡ್ ಸೆನ್ಸ್ ಅದನ್ನ ಹೇಗಿದ್ದಿರಬಹುದು ಆ ದಿನಗಳು. ಯಾಕಂದ್ರೆ ನಾವೆಲ್ಲ ಹೇಳಬೇಕಾದ್ರೆ ನನಗೆ ನೆನಪಿದೆ, ಮಿಡಲ್ ಕ್ಲಾಸ್ ಅಂತ ಸುಮಾರು ವರ್ಷಗಳು ಹೇಳ್ತಿದ್ದೆ. ಆಮೇಲೆ ಸುಮಾರು ಮಿಡಲ್ ಕ್ಲಾಸ್ ಅವ್ರನ್ನ ಮೀಟ್ ಮಾಡಿದಾಗ ನನಗೆ ರಿಯಲೈಸ್ ಆಯಿತು, ಮಿಡಲ್ ಕ್ಲಾಸು ಇರಲಿಲ್ಲ, ನಾವು ಅಪ್ಪರ್ ಮಿಡಲ್ ಕ್ಲಾಸ್ ಇದ್ವಿ. ವಿ ವರ್ ಆಕ್ಚುಲಿ ಪ್ರಿವಿಲೇಜ್ಡ್, ಅಟ್ಲೀಸ್ಟ್ ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಲೈಫ್. ನಿಜವಾದ ಮಿಡಲ್ ಕ್ಲಾಸ್ ಅಂದರೆ ಏನು ಅನ್ನೋದು ಸುಮಾರು ಜನರನ್ನ ಮೀಟ್ ಮಾಡಿದ ನಂತರ ಗೊತ್ತಾಯಿತು. ಆನಂತರ ಇವಾಗ ಬಡತನ ಅಂತ ಹೇಳಿದ್ರೆ ಒಂದು ಗೊತ್ತಾಗುತ್ತೆ. ಕಡು ಬಡತನ ಸಾಕಷ್ಟನ್ನ ಕಲಿಸ್ಕೊಡುತ್ತೆ ಸರ್. ಯಾವ ಶಾಲೆ, ಯಾವ ಯೂನಿವರ್ಸಿಟಿ ಕೂಡ ಕಲಿಸ್ಕೊಡದೇ ಇರೋದನ್ನ ಕಡು ಬಡತನ ಕಲಿಸ್ಕೊಡುತ್ತೆ. ನಾನು ಹೇಳ್ತಾ ಇರ್ತೀನಿ, ನನ್ನ ಮೊದಲ ಸಂಪಾದನೆ 20 ರೂಪಾಯಿ. ಹಾಗಾಗಿ ಇವತ್ತಿಗೂ ಒಂದು 10-20 ರೂಪಾಯಿನ ನಾನು ಬಹಳವಾಗಿ ವ್ಯಾಲ್ಯೂ ಮಾಡ್ತೀನಿ. ಐ ಥಿಂಕ್ ಇದು ನಮಗೆ ಬಡತನ ಅಥವಾ ಕಷ್ಟಗಳು ಕಲಿಸ್ಕೊಡುತ್ತೆ. ನಿಮ್ಮ ಮೊದಲ ಸಂಪಾದನೆ ಎಷ್ಟಾಗಿತ್ತು ಸರ್? ನಾನು ನೋಡಿ ಅದೇ ಹೇಳ್ತಿರೋದು. ಈಗ ನಾನು ಪ್ರತಿ ಸಲ ಸಿಗ್ನಲಲ್ಲಿ ಅಥವಾ ರೋಡಲ್ಲಿ ನಾನು ಹೆಂಡತಿ ಓಡಾಡಬೇಕಾದ್ರೆ ಹೂ ಮಾರೋ ಹೆಣ್ಮಕ್ಳು ಬರ್ತಾರೆ. ನಾನು ಪ್ರತಿ ಸಲ ಹೇಳ್ತೀನಿ, ಅವ್ರ ಹತ್ರ ಚೌಕಾಸಿ ಮಾಡಬೇಡ. ರಸ್ತೆಯಲ್ಲಿ ತರಕಾರಿ ಮಾರೋರು, ಹೂ ಮಾರೋರು, ಸೊಪ್ಪು ಮಾರೋರು ಯಾರ ಹತ್ರನೂ ಚೌಕಾಸಿ ಮಾಡಬೇಡ. ಸಾಗಿರೋ ಒಂದು 5 ರೂಪಾಯಿ ಸೇರಿಸ್ಕೊಡು. ಇಲ್ವಾ ನೋ ಬಾರ್ಗೇನಿಂಗ್. ಯಾಕೆ ಅಂತ ಕೇಳ್ತಾಳೆ. ಯಾಕೆ ಅಂತಂದರೆ
ನನಗೆ ಗೊತ್ತಿದೆ, ನಾನು ಈ ಒಂದು ಮೊಳ 2 ರೂಪಾಯಿಗೆ ಮಾರ್ತಿದ್ದೆ ನಾನು. ಒಂದು ಮೊಳ 2 ರೂಪಾಯಿ ಇತ್ತು, ಅದು ಮಲ್ಲಿಗೆ ಹೂವು ಅಂತ ಇಟ್ಕೊಳ್ಳಿ. ಮಾರ್ತಿದ್ದಾಗ ತುಂಬ ಹಿಂದೆ, ಇವು ಬಹುಶಃ 2000s ಮಾರ್ತಿದ್ದಾಗ 2 ರೂಪಾಯಿಗೆ ಮಾರ್ತಿದ್ದೆ. ಅವಾಗ ಅವರು ಒಂದೂವರೆ ರೂಪಾಯಿ ಕೊಡು, 1.25 ಕೊಡು, 1 ರೂಪಾಯಿ ಕೊಡು ಅಂತೆಲ್ಲ ಕೇಳೋರು. ಅವಾಗ ನಂಗೆ ತುಂಬ ಸಿಟ್ಟು ಬರ್ತಾಯಿತ್ತು, ಯಾಕೆ 2 ರೂಪಾಯಿ ಕೊಡೋಲ್ಲ ಇವರು, ನಂಗೆ ಬೇಜಾರಾಗೋದು ನನಗೆ. ಸೊ ನನ್ನ ಸಂಪಾದನೆ 2 ರೂಪಾಯಿ ಶುರು ಆಗಿದ್ದು, ಅದಕ್ಕೆ ಮುಂಚೆ ನೆನಪಿಲ್ಲ ನನಗೆ. ಹಂಗಾಗಿ 2 ರೂಪಾಯಿ ಶುರು ಆಗಿದ್ದು. ಅದನ್ನ ನಿಂತು ಹೇಳ್ತೀನಿ, ಇವತ್ತು ಅವ್ರು 20 ರೂಪಾಯಿ ಹೇಳ್ತಾರೆ ಮಳ, ಕೊಡು ಅವ್ರಿಗೆ 25 ರೂಪಾಯಿ ಕೊಡು, ಅದು 20 ಕೊಡು, ಏನು ದೇವ್ರ ಸಣ್ಣ ಕೊಟ್ಟಿದ್ದಾನೆ ಕೊಟ್ಬಿಡು ಹಾಗೆ ಅಂತ. ನಾನು ಹೇಳೋದು, ಆಕೆ ಮಗ ಯಾರು ಓದ್ತಿರ್ಬೋದಲ್ಲ, ಅಥವಾ ಸೊಪ್ಪು ಮಾರೋನ ಮಗ ಯಾರು ಮಗಳು ಏನೋ ಮಾಡ್ತಿರ್ಬೋದಲ್ಲ. ಹಾಗಾಗಿ ಆ ಥರದ ಜೀವನ ಚೆನ್ನಾಗಿತ್ತು, ಒಂಥರ ಇಂಟ್ರೆಸ್ಟಿಂಗ್ ಇತ್ತು ನೋಡಿ. ಅದೇ ಹೇಳೋದು, ಅದು ನನಗೆ ಒಂದು ಹ್ಯುಮ್ಯಾನಿಟಿ ಒಂದು ಹಂಬಲ್ನೆಸ್ ಕಲಿಸಿದೆ. ನೀವು ಬೀದಿಲಿ ವ್ಯಾಪಾರಕ್ಕೆ ಹೋದಾಗ ಆಗುವಂಥ ಒಂದು ಮನಪರಿವರ್ತನೆ ಭಾಳ ಚೆನ್ನಾಗಿರುತ್ತೆ. ಅದು ಕಲಿಸುವಂಥ ಹ್ಯುಮ್ಯಾನಿಟಿ ಬೇರೆ ಇರುತ್ತೆ. ಈಗ ನೀವು ಬೀದಿಲಿ ವ್ಯಾಪಾರ ಮಾಡ್ತಾ ಯು ಕಾಂಟ್ ಬಿ ಅಗ್ರೆಸಿವ್, ನೀವೇನ್ರಿ ಅನ್ನೋಕ್ಕಾಗಲ್ಲ. ಈಗ ನೀವು ಒಂದು ಮಾಲ್ ಕೂತ್ಕೊಂಡು ಅನ್ಬೋದು, ಅದಕ್ಕೆ ಇದು ನೋಡಿ ಈ ಐಫೋನ್ ಇಷ್ಟು ಹೀಗೆ ಅಂತ ಅನ್ಬೋದು. ಆದರೆ ನೀನು ರೋಡಲ್ಲಿ ಹೂವು ಮಾರ್ತಾನೋ, ಸೊಪ್ಪು ಮಾರ್ತಾನೋ, ತರಕಾರಿ ಮಾರ್ತಾನೋ, ಹಣ್ಣು ಮಾರ್ತಾನೋ, ಆ ಟೋನ್ ಇಟ್ಕೊಳಕ್ಕಾಗಲ್ಲ. ನೋಡಕ್ಕ ಅಣ್ಣ ನೋಡೋಣ, ಈ ಟೋನಿಗೆ ಬರಬೇಕಾಗುತ್ತೆ. ಬಹುಶಃ ಎಲ್ಲ ಅಂತ ನೀವು ಎಷ್ಟು ಆರಾಮಾಗಿ ಎಲ್ಲರ ಜೊತೆ ಇರ್ತಿರಲ್ಲ, ಇಂಟರ್ವ್ಯೂ ಮಾಡ್ತಿರಲ್ಲ, ಹೆಂಗೆ ಎಲ್ಲರ ಹತ್ರನೂ ಬರೀತಿರಲ್ಲ. ಅಲ್ಲೆಲ್ಲೋ ಕುರಿ ಮೇಯಿಸೋರ ಮನೆಗೆ ಹೋದ್ರೂ ಅಷ್ಟು ಸುಲಭವಾಗಿ ಬದುಕ್ತೀರಿ, ಇಲ್ಲಾರೋ ದೊಡ್ಡ ಶ್ರೀಮಂತರ ಮನೆಗೆ ಹೋದ್ರೂ ಅಷ್ಟೇ ಆರಾಮ ಇರ್ತೀರಿ. ಹೆಂಗೆ ನಿಮ್ಗೆ ಹೊಂದ್ಕೊಳಕ್ಕಾಗುತ್ತೆ ಅಂದರೆ, ಸರ್ ನಮ್ಮ ಬದುಕು ಹೊಂದ್ಕೊಂಡೇ ಬಂದುಬಿಟ್ಟಿದ್ದೀನಿ ಪ್ರತಿಯೊಂದಕ್ಕೂ. ನಾವು ವೆರಿ ಯೂಸ್ ಟು ಇಟ್. ಅಂದರೆ ನಮ್ಮ ಬದುಕು ಹೊಂದಾಣಿಕೆಯೇ ಬಂದುಬಿಟ್ಟಿದೆ. ಯಾರೋ ದುಡ್ಡು ಕೊಡೋಕ್ಕೆ 3 ತಿಂಗಳಾದ್ರೂ ಅಲಸಿರ್ತಾನೆ. ವರ್ತನೆ ಮನೆಗಳು ಅಂತ ಕರಿತೀವಿ. ವರ್ತನೆ ಮನೆಗಳು ಅಂದರೆ ರೆಗ್ಯುಲರ್ ಕಸ್ಟಮರ್ಸು. ಹೂ ತೊಗೊಂಡಿರ್ತಾನೆ, ಅಣ್ಣ ಕಾಸು ಕೊಡೋಣ, ತಿಂಗಳಾಯಿತು ಹಂಗೆ ಅಂದರೆ ಮುಂದಿನ ದಿನ ಬರ ಅಂದ್ಬಿಡ್ತಾನೆ. ಆಮೇಲೆ ನಾವು ಹೂ ಮಾರ್ಕೋಗಿ ಬೆಳಗಿನ ಜಾವ ಎಷ್ಟೋ ದಿನ ಎದ್ದೇ ಇರಲ್ಲ. ನಾವು ಅವ್ರ ಮನೆ ಬ್ಯಾಗಲ್ಲೋ ಇನ್ನೊಂದು ಅಲ್ಲೆಲ್ಲೋ ಗೋಡೆ ಹ್ಯಾಂಡಲ್ಗೂ 6 ಬಂದಿರ್ತೀವಿ. ಅವನಿಗೆ ಎಲ್ಲೋ ಕಾಸೆ ಕೊಟ್ಟಿಲ್ಲ, ಹೂನೇ ಹಾಕಿಲ್ಲ ನೀನು ಅಂದ್ಬಿಟ್ರು. ನಂಗೆ ಸಿಟ್ಟು ಬಂದು ಅಳು ಬಂದ್ಬಿಡೋದು. ನನಗೆ ಸಿಟ್ಟು ಬಂದು ತೋರ್ಸಂಗಿಲ್ಲ ಅವನಿಗೆ ನೀವು ಗೇಟಿಂಗ್. ಸೊ ಈ ಥರದ ವ್ಯವಸ್ಥೆಗಳಿದಾವಲ್ಲ. ಸೊ ಇದು ನಮ್ಮನ್ನು ಹಂಬಲ್ ಮಾಡ್ತಾ ಹೋಗುತ್ತೆ. ಅಂದರೆ ಏಟುಗಳು ಬಿದ್ದು 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 ಅವಾಗೆಲ್ಲ ನಂಗೆ ಅನ್ಸೋದು, ಇದೆಲ್ಲ ಬಿಟ್ಟು ಬಿಡ್ಬೇಕು, ನಾವು ಬೇರೆ ಏನಾದ್ರು ಮಾಡಬೇಕು, ಒಂದು ನಿಶ್ಚಿತವಾದ ಒಂದು ಆದಾಯ ಬರ್ಬೇಕು, ನಮ್ಗೆ ಕರೆಕ್ಟ್ ಇರಬೇಕು ಅಂತ. ಅವನು ಒಂದು ಸಲ ನೋಡಿ, ನಮ್ಮ ಮನೆಯಲ್ಲಿ ನಮ್ಮದು ಹೆಂಚಿನ ಮನೆ ಇತ್ತು ಇಲ್ಲಿ. ಆ ಹೆಂಚಿನ ಮನೆ ಏನಾಯಿತು, ಅದು ನಮ್ಮ ತಂದೆ ಒಂದು ಮನೆ ಕಟ್ಟೋಣ, ಹೆಂಚಿನ ಮನೆ ಆಯ್ತಲ್ಲ, ಒಂದೇನೋ ಮನೆ ಕಟ್ಟೋಣ ಅಂತಂದ್ಬಿಟ್ಟು ಒಂದು ಮೋಲ್ಡ್ ಮನೆ ಕಟ್ಟೋ ಕನಸಲ್ಲಿ ಅವ್ರು ಯಾರೋ ಒಬ್ಬನಿಗೆ ವಹಿಸಿದ್ರು. ಅವನು ಒಂದಷ್ಟು ದುಡ್ಡು ಅಡ್ವಾನ್ಸ್ ಮೊದಲೇ ಇಸ್ಕೊಂಡು ಓಡಬಿಟ್ಟವನು, ಮೋಸ ಮಾಡಿ ಓಡಬಿಟ್ಟವನು. ಆವಾಗ ಅವ್ರಿಗೆ ತುಂಬ ಹೊಸದು ಈ ಮನೆ ಕಟ್ಟೋದು, ಈ ವ್ಯವಹಾರ ಇಲ್ಲ. ಯಾಕಂದ್ರೆ ಅವ್ರು ಕೂಲಿ ಮಾಡ್ಕೊಬೋದು, ಏನೋ ಸಣ್ಣ ಆದಾಯ ಬಂದಿತ್ತು. ಅದನ್ನು ಅವ್ನಿಗೆ ಯಾರೋ ತೊಗೊಂಡು ಹೊಟ್ಟೋದ. ತುಂಬ ಅರ್ಧ ಮನೆ ಕಟ್ಟಿ, ಅದು ಪ್ಲಾಸ್ಟಿಂಗ್ ಆಗಿಲ್ಲ ಏನಿಲ್ಲ, ಸ್ವಲ್ಪ ಮೋಲ್ಡ್ ಒಂದು ಹಾಕಿದ್ದ. ಫುಲ್ ಮನೆಯಲ್ಲ, ಇಮ್ಯಾಜಿನ್ ಒಂದು ಮನೆ, ಒಂದು ಕಾಂಕ್ರೀಟ್ ಮನೆ, ಗೋಡೆಗಳು ಮಾತ್ರ ಇದೆ, ಮೋಲ್ಡ್ ಒಂದಿದೆ. ಅಷ್ಟು ಬಿಟ್ಟು ಹೋಗ್ಬಿಟ್ಟವನು. ನಮ್ಮ ತಂದೆ ಡೋರೇ ಇಲ್ಲ, ಅದಕ್ಕೆ ಕಿಟಕಿಗಳು ಇಲ್ಲ, ಎಲ್ಲ ಖಾಲಿ ಒಂದು ಮೈನ್ ವಾಸ್ಕರ ಒಂದು ಇಟ್ಟು ಹೋಗ್ಬಿಟ್ಟವನೆ. ಸೊ ನಾವೇನು ಮಾಡಿದ್ವಿ, ಆ ಮನೆ ಕಟ್ಟಂಗೆ ಅಂತೇಳಿ ನಮ್ಮ ಹೆಂಚಿನ ಮನೆ ಅರ್ಧ ಹೊಡೆದ್ಬಿಟ್ಟಿದ್ರು. ನಮ್ಮ ತಂದೆ ಏನು ಅಂದ್ಕೊಂಡಿದ್ರು, ಹೇಗಿದ್ರೆ ಮನೆ ಕಂಪ್ಲೀಟ್ ಆಗಿಬಿಡುತ್ತಲ್ಲ, ಈ ಹೆಂಚಿನ ಮನೆ ಇಡೀ ಸೈಟ್ ಇತ್ತದು. ಸೊ ಅದ್ರಲ್ಲಿ ನಾವು ಇದ್ವಿ, ಸೋರ್ತಿರ್ಲಿಲ್ಲ, ಸಣ್ಣ ಪುಟ್ಟ ಸೋರಿದ್ರೆ ಹೆಂಚು ಚೇಂಜ್ ಮಾಡ್ಕೊಂಡಿದ್ವಿ ನಾವು. ಅರ್ಧ ಮನೇನ ತೆಗೆದುಬಿಟ್ರು ಒಂದು ಪುಟ್ಟ ಟೆಂಪ್ರರಿ ಗೋಡೆ ಹಾಕ್ಕೊಂಡು ಅದನ್ನ ಬೇಗ ಮುಗಿಸ್ಬಿಡಪ್ಪ, ನಾವು ಅಲ್ಲಿ ಶಿಫ್ಟ್ ಆಗ್ಬಿಡ್ತೀವಿ ಹಾಗೆ ಅಂತ ಅಂದ್ಕೊಂಡಿದ್ರು. ಅವ್ನು ಓಡೋಗ್ಬಿಟ್ಟ. 2 ಮಂತ್ಸ್ ಆಯ್ತು, 3 ಮಂತ್ಸ್ ಆಯ್ತು, 4 ಮಂತ್ಸ್ ಆಯ್ತು, ಬರಲೇ ಇಲ್ಲ. ಅವಾಗ ಇವತ್ತಿನ ಥರ ವಾಟ್ಸಪ್ಪು ಫೇಸ್ಬುಕ್ ಕಾಲನ. ಸೊ ಹಿಂಗೆ ಏನು ಇತ್ತಂತ ನಮ್ಮವ್ರು ಪೊಲೀಸ್ ಅಂದರೆ ಭಯ ನಮ್ಮ ಮನೆ ಜನಕ್ಕೆ. ಆಮೇಲೆ ಅದಕ್ಕೇನು ದಾಖಲೆನೇ ಇಲ್ಲ ಕೊಟ್ಟಿದ್ದಕ್ಕೆ, ತೊಗೊಂಡಿದ್ದಕ್ಕೆ ಅದು ದಾಖಲೆ ಇಲ್ಲಲ್ಲ. ಸೊ ಅಲ್ಲಿ ಮೋಸ ಆಯಿತು ಅಂತ ಫಿಕ್ಸ್ ಆದ್ರು ಅವರು. ಸೊ ಹಾಗಾಗಿ ಇಲ್ಲೊಂದು 6 ತಿಂಗಳಾಗೋಯ್ತು ನಮ್ಗೆ ಇದ್ದು. ಒಂದು ರಾತ್ರಿ ದೋ ಅಂತ ಮಳೆ, ಆ ಟೆಂಪ್ರರಿ ಗೋಡೆ ಧವಾರಂದು ಹೋಗಿದೆ, ಈ ಕಡೆಗೆ ಬಿದ್ದೋಗಿದೆ. ಪುಣ್ಯಕ್ಕೆ ನಾವು ಅವತ್ತು ಮಲ್ಕೊಂಡಿಲ್ಲ ಅಲ್ಲಿ. ನಾವು ಅದನ್ನು ಒಂದು ಮೋಟ್ ಗೋಡೆ ಅಂತ ಕರಿತೀವಿ. ಮೋಟ್ ಗೋಡೆ ಆಚೆಗೆ ಇದ್ದವ್ರಿಗೆ ಬಿದ್ದು ಇಡೀ ಮನೆ ಬಿದ್ದು ರಾತ್ರಿ 2 ಗಂಟೆಲಿ ಇಡೀ ನೀರು ನುಗ್ಗಿ ನಮ್ಮ ತಾಯಿ ತಂದೆ ನಾವೆಲ್ಲ ಒಂದಷ್ಟು ಆ ಪಾತ್ರೆ ಎಲ್ಲ ಪಾರ್ಕೊಂಡೆಲ್ಲ ಎಲ್ಲಿ ಬಂದ್ವಿ, ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿರೋ ಮನೆಗೆ. ನಮ್ಮ ಮನೆಗೆ ಟೆಲ್ ಯು ಫ್ರ್ಯಾಂಕ್ಲಿ ಯಾವ ರಿಲೇಷನ್ಸು ಬರ್ತಿರ್ಲಿಲ್ಲ. ಅದು ಯಾವುದೋ ಜುಗಾಡ್ ಮನೇಲವ್ರಿ ಅವ್ರು ಎಲ್ಲ ಇದೆ ಮನೆಯವ್ರಿಗೆ. ಒಂದು ಇನ್ವಿಟೇಷನ್ ಕಾರ್ಡ್ ಕೊಡ್ತಿರ್ಲಿಲ್ಲ ನೆಟ್ಟಿಗೆ, ಯಾರು ಕರಿತಿರ್ಲಿಲ್ಲ. ನಾವು ಕರೀತೇವೆ ಹೋಗೋದು ಇಲ್ಲಿಗೆ. ಸೊ ಹಂಗಾಗಿ ಆ ನೋವಲ್ಲಿ ಬದುಕಿದ್ದಾರೆ ನಮ್ಮ ತಂದೆ ತಾಯಿ. ಆವಾಗ ನಾನು ಅನ್ಕೊಳ್ಳೋದು, ನಾವು ಏನಾದ್ರು ಮಾಡ್ಬೇಕು ಲೈಫಲ್ಲಿ, ಇದೆಲ್ಲ ದಾಟ್ಬೇಕು ನಾವು. ಇದು ನನ್ನ ಜರ್ನಿ. ಹಾಗಾಗಿ ನಾನು ಇವತ್ತು ಯಾರ ಹತ್ರ ಅಗ್ರೆಸಿವ್ ಆಗೋಕ್ಕಾಗಲ್ಲ. ತೋರಿಸಿದೆ ನಮ್ಮ ಜೀವನ. ಅಲ್ಲ, ನಿಜವಾಗ್ಲೂ ಸರ್, ಯಾರಾದರೂ ಕಷ್ಟಪಟ್ಟಿದ್ದಾರೆ ಅಂದಾಗ ಒಂದು ಕಡೆ ನನಗೆ ಖುಷಿ ಆಗುತ್ತೆ. ದಟ್ ಈಸ್ ದ ರೈಟ್ ವೇ ಅಂತ ಅನಿಸುತ್ತೆ. ಯಾಕಂದರೆ ಆ ಕಷ್ಟಪಟ್ಟವ್ರಿಗೆ ಸುಖದ ಮಹತ್ವ ಗೊತ್ತಿರುತ್ತೆ ಸರ್. ನಿಜವಾಗ್ಲೂ ಅದು ನೀವು ಏನೇ ಇಮ್ಯಾಜಿನ್ ಮಾಡ್ಕೋಬಹುದು. ಆದರೆ ಆ ಸಿಚುವೇಶನಲ್ಲಿ ಇದ್ದು ಬಂದವ್ರಿಗೆ ಮಾತ್ರನೇ. ಇವಾಗ ನೀವು ಏನೇ ಒಳ್ಳೇದನ್ನು ಅನುಭವಿಸ್ತಾ ಇದ್ರು ಜೀವನದಲ್ಲಿ, ಐ ಬಿಲೀವ್ ನಿಮ್ಗೆ ಅದ್ರ ವ್ಯಾಲ್ಯೂ ಬಹಳವಾಗಿ ಗೊತ್ತಿದೆ. ಒಂದು ಕ್ಷಣಕ್ಕೂ ಅದನ್ನು ನೀವು ಹಗುರವಾಗಿ ತಗೊಳ್ಳಲ್ಲ, ಯಾಕಂದ್ರೆ ನೀವು ಆ ಕಷ್ಟದಲ್ಲಿ ಇದ್ದು ಬಂದಿದ್ದೀರಾ. ಖಂಡಿತ ಹೌದು. ಐ ವ್ಯಾಲ್ಯೂ ಎವ್ರಿ ರುಪಿ. ನನ್ನ ಮಗಳಿಗೆ ಒಂದು ಚಾಕ್ಲೇಟ್ ಕೊಡ್ಸೋಗಿ ಹೇಳ್ತೀನಿ, ಮಗಳ 5 ರೂಪಾಯಿ ಯಾಕಮ್ಮ, 1 ರೂಪಾಯಿ ತಗೋ, 5 ದಿನ ತಗೋ, ಹಂಗೆ ಅಂತ ಐ ಟ್ರೈ ಟು ಕನ್ವಿನ್ಸ್ ಹರ್. ಸೊ ಅಂದರೆ 1 ರೂಪಾಯಿಗೆ ಬೆಲೆ ಇದೆ. ಇವತ್ತಿಗೆ 1 ರೂಪಾಯಿ ಸಣ್ಣದು ಅನಿಸ್ಬೋದು.
ನೀವು ನಂಬಲ್ಲ, ನಾನು ಎಮ್.ಕಾಮ್ ಓದಬೇಕಾದ್ರೆ ಕಾಲೇಜ್ನಲ್ಲಿ ನಾನು AMC ಕಾಲೇಜ್ ಓದ್ತಿದ್ದೆ. ಯಾಕಂದರೆ ಡಿಗ್ರಿ ಆದ ನಂತರ ಇವಾಗ ಏನಾಗಿದೆ ಗೊತ್ತಿಲ್ಲ, ನಾನು ಎಮ್.ಕಾಮ್ ಓದ್ಬೇಕಾದ್ರೆ 2004ರಲ್ಲಿ ಎಮ್.ಕಾಮ್ ಅಡ್ಮಿಷನ್ ಆಗಿದ್ದು ವರ್ಷ. ಯಾಕಂದರೆ 2001ರಿಂದ 2004 ನಾನು ವಿಪುರಂ ಕಾಲೇಜ್ B.ಕಾಮ್. ಅದಾದಮೇಲೆ ಎಮ್.ಕಾಮ್ಗೆ ಅಪ್ಲಿಕೇಶನ್ ಬರ್ದಾಕಿದ್ದೆ ಯೂನಿವರ್ಸಿಟಿಗೆ. ಕೌನ್ಸಿಲಿಂಗ್ ಅಂತ ಕರೀತಾರೆ. ನಮ್ಗೆ ಬಂದಿರೋ ಮಾರ್ಕ್ಸ್ನ ಆಧಾರದ ಮೇಲೆ ಬೆಂಗಳೂರು 4-5 ಕಾಲೇಜ್ ಇತ್ತು, ಅಲಾಟ್ ಮಾಡ್ತಾರೆ. AMC ಕಾಲೇಜ್ ಬನ್ನೇರುಘಟ್ಟ ರೋಡು, ಬನ್ನೇರುಘಟ್ಟ ಹತ್ರನೇ ಇದೆ, ಅಲ್ಲಿಗೆ ಹಾಕಿದ್ರು. ಅಲ್ಲಿ ಹೋದಾಗ ಯು ಡು ನಾಟ್ ಬಿಲೀವ್ ಸೌಜನ್ಯವರೇ, ನಮ್ಮ ಜೇಬಲ್ಲಿ ₹5 ಭಾಳ ದೊಡ್ಡ ಸಂಖ್ಯೆ. ನಾನು ಯಾವುದೋ ಶತಮಾನದ್ದು ಮಾತಾಡ್ತಿಲ್ಲ, ಯಾವುದೋ 1940s ಬಿಫೋರ್ ಇಂಡಿಪೆಂಡೆನ್ಸ್ದು ಮಾತಾಡ್ತಿಲ್ಲ ನಾನು. 2004 and 5 ಆವಾಗಲೂ ₹5 ಇದ್ರೆ ಹೆಚ್ಚು ನಮಗೆ. ಅದೇ ಥರದ ಗುಂಪಿತ್ತು. ಅಲ್ಲಿ ಶ್ರೀಮಂತರು ಇದ್ದರು, ಆದರೆ ನಮ್ಗೆ ಅವ್ರು ಬೇಡ. ಲೈಕ್ ಮೈಂಡೆಡ್ಸ್ ನಾವಲ್ಲ, ಒಂದು 4-5 ಜನ ಹುಡುಗರು, ಎಲ್ಲ ಒಂದು ಗುಂಪು. ಇಲ್ಲ, ನಾವೆಲ್ಲ ಏನು ಮಾಡೋದು, ಮಧ್ಯಾಹ್ನ ಆಯಿತು ಅಂದರೆ ಒಂದು ಎಷ್ಟಿದೆ ₹5 ₹3 ಎಲ್ಲ ಹಾಕು ಅಂತ. ಈಗ ನಮ್ಮ ಇಡೀ ಬನ್ನೇರುಘಟ್ಟ ರೋಡ್ ಚಿತ್ರಣ ಬೇರೆ ಆಗಿದೆ. 2020 ವರ್ಷದಿಂದ ಬೇರೆ ಇತ್ತು. ಸಣ್ಣ ರೋಡು ಅದೆಲ್ಲ ಇತ್ತು. ಅಲ್ಲಿ ಗುಡಿಸ್ಲಲ್ಲಿ ಅನ್ನ ಸಾಂಬಾರು ಮಾರೋರು. ಯಾಕಂದರೆ ಆ ರೋಡಲ್ಲಿ ತುಂಬ ಜಲ್ಲಿ ಲಾರಿಗಳು ಓಡ್ತಿದ್ವು, ಕ್ವಾರಿಗಳು ಜಾಸ್ತಿ ಆ ಕಡೆಗೆ. ಅವರು ಅನ್ನ ಸಾಂಬಾರು ತಿನ್ನೋಕ್ಕೆ ಅಂತ ನಾವು ಹೋದ್ರೆ ಗೊತ್ತು ಪಾಪ ಬರಗೆಟ್ಟರು ಹುಡುಗರು ಇವರು ಅಂತ, ಅಜ್ಜಿಗೆ ತಾತನಿಗೆಲ್ಲ. ಅವರು ಒಂದು ಸ್ವಲ್ಪ ಅನ್ನ ಜಾಸ್ತಿ ಹಾಕೋರು, ಸ್ವಲ್ಪ ಸಾಂಬಾರು ಹೆಚ್ಚಿಗೆ ಉಯ್ಯೋರು. ಸಾಂಬಾರು ಹಾಕೋಣ ಅಂದರೆ ಹಿಂಗೆ ತಿಂಗೆ ಉಯ್ಯೋನು ಒಂದು ಸೌಟು, ಅದೆರಡು ತರಕಾರಿ ಬೀಳೋದು. ಒಂದು ಸಲ ನಾವು 5-6 ಜನ ಹುಡುಗರು ಕೈ ಹಾಕಿದರೆ ಖಾಲಿ ಅದು. 2 ರೌಂಡಿಗೆ ಕೈ ಹೋಗಂಗಿಲ್ಲ, ತಟ್ಟೆನೇ ಖಾಲಿ ಇದು. ಆಮೇಲೆ ನಾವು ಎಮ್.ಕಾಮಲ್ಲಿ ಕೊನೆಯ ಸೆಮಿಸ್ಟ್ರಲ್ಲಿ ಪ್ರಾಜೆಕ್ಟ್ ಮಾಡಬೇಕು. ಅಂದರೆ ನಾನು ಓದ್ತಿದ್ದು ಕಾಮರ್ಸ್ ಆದ್ದರಿಂದ ಒಂದು ಕಂಪನಿಗೆ ಹೋಗಿ ಆ ಕಂಪನಿಯನ್ನು ವಿಸಿಟ್ ಮಾಡಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಫೈನಾನ್ಷಿಯಲ್ಸ್ ಬ್ಯಾಕ್ಗ್ರೌಂಡ್ ಅದು ಚೆಕ್ ಮಾಡಿ ಒಂದು ರಿಪೋರ್ಟ್ ಬರೆದು ಕೊಡಬೇಕು. ಅಂದರೆ ಇವತ್ತು ಎಲ್ಲ ಹುಡುಗರು ಮಾಡ್ತಾರಲ್ಲ, ಒಂದು ಅವರ ಡಿಗ್ರಿಯ ಕೊನೆಯ ವರ್ಷದ ಒಂದು ಪ್ರಾಜೆಕ್ಟ್ ಥರ ಆದಿತ್ತು ನನಗೆ. ನಾನೊಂದು ಕಂಪ್ನಿ ಬಗ್ಗೆ ಮಾಡಿದ್ದೆ. ನನ್ನ ಹತ್ರ ಕಂಪ್ಯೂಟರ್ ಇಲ್ಲ, ಲ್ಯಾಪ್ಟಾಪ್ ಅಂತ ಮರೀಚಿಕೆ, ಕಂಪ್ಯೂಟರ್ ಇಲ್ಲ ಹೋದ ನಂತರ. ನನ್ನ ಕೆಂಗೇರಿಯಲ್ಲಿ ನನ್ನ ಸ್ನೇಹಿತ ಸುರೇಶ್ ಅಂತ ಒಬ್ಬರು ಇದ್ದಾರೆ. ಅವ್ರಿಗೆ ಒಂದು ದೊಡ್ಡ ಕಂಪ್ನಿ ಕೆಲಸ ಮಾಡ್ತಾರೆ, ನನ್ನ ಕ್ಲಾಸ್ಮೇಟು. ಅವನ ಹತ್ರ ಹೊತ್ತಿಗೆ ಕಂಪ್ಯೂಟರ್ ಇತ್ತು. ಅವನ ಹತ್ರ ಅವನು ಮಗ ನನ್ನ ಮನೆಗೆ ನನ್ನ ರೂಮಿಗೆ ಬಂದುಬಿಡು, ಒಂದು ದಿನ ಇಲ್ಲೇ ಇದ್ಬಿಟ್ಟು ಟೈಪ್ ಮಾಡ್ಕೊಟ್ಬಿಡ್ತೀನಿ, ಹಂಗೆ ಹಿಂಗೆ ಸೂಪರ್ ಕಣ ಬರ್ತೀನಿ ಅಂತ. ಅವನು ಮನೇಲಿ ಇದ್ದಾನ ಇಲ್ವಾ ಕೇಳಕ್ಕೆ ನಂತರ ₹1 ಇಲ್ಲ ಅವತ್ತು. ಅವತ್ತು ಮೊಬೈಲ್ ಬಿಟ್ಟಾಕಿ ಅವ್ನ ಮನೇಲಿ, ಅವನ ಹತ್ರ ಲ್ಯಾಂಡ್ಲೈನ್ ಇತ್ತು ಅವತ್ತು ಆ ಕಾಲಕ್ಕೆ. ಅವ್ನ ಮನೆಗೆ ಫೋನ್ ಮಾಡಿ ನಂಬರೆಲ್ಲ ಬರ್ಕೋತಿದ್ದೆ ಡೈರಿನಲ್ಲಿ. ಫೋನ್ ಮಾಡಿ ಇದೇನೋ ಮನೇಲಿ ಕೇಳೋಕ್ಕಿಲ್ಲ ನನಗೆ. ಅವ್ನು ನೆಕ್ಸ್ಟ್ ಡೇ ಯಾಕೋ ಬರಲಿಲ್ಲ ಅಂದ. ಗುರು ನೀನು ಇದೆಯಲ್ವ ಹೆಂಗೆ ಗೊತ್ತು, ಫೋನ್ ಹಾಕೋದಲ್ವ ಅಂದ. ಅಲ್ಲ ಬಿಡು ಗುರು, ಓಲಿ ಪರವಾಗಿಲ್ಲ, ಈ ಗೆಟಿಂಗ್ ಮೈ ಪಾಯಿಂಟ್. ಸೊ ₹1 ತುಂಬ ಬೆಲೆ ಇದೆ. ಸೊ ಹಂಗಾಗಿ ಇವತ್ತು ಬೇರೆ ಲೆಕ್ಕಾಚಾರ, ಆದರೆ ಅವತ್ತು ಬಂದು ದಾರಿ ಮರಿಬಾರ್ದಲ್ಲ. ನಿಜ ಸರ್, 100% ನಿಜ. ಹೌದು ಹೌದು. ನಾನು ಈ ಮುಂಚೆ ಮೆನ್ಷನ್ ಮಾಡಿದ ಹಾಗೆ ಒಂದು ಅಪ್ಪರ್ ಮಿಡಲ್ ಕ್ಲಾಸಲ್ಲೇ ಇದ್ದರೂ ಒಂದು ಫೇಸಲ್ಲಿ ಲೈಫಲ್ಲಿ ತುಂಬ ರಾಕ್ ಬಾಟಮ್ ಹಿಟ್ ಮಾಡುವಂಥ ಒಂದು ಫೇಸಲ್ಲಿ ಒಂದು ಬೇಕ್ರಿಲಿ ಕೆಲಸ ಮಾಡಿದ್ದೀನಿ ನಾನು ಸುಮಾರು ತಿಂಗಳುಗಳ ಕಾಲ. ಅಲ್ಲೇ ನಾನು ಹೇಳಿದ್ದು ₹20 ಸಂಬಳ ಅಂತ. ಹಾಗಾಗಿ ಒಂದೊಂದು ರೂಪಾಯಿದು ನನಗೆ ಮಹತ್ವ ಗೊತ್ತು. ಆ್ಯಂಡ್ ಯಾವ್ದಾದ್ರು ಇವಾಗ ನೀವು ಹೇಗೆ ಹೂಮಾರವ್ರನ್ನ ನೋಡಿದಾಗ ನಿಮಗೆ ಬಾರ್ಗೇನ್ ಮಾಡಬಾರ್ದು ಅವ್ರ ಹತ್ರ ಅಂತ ಅನ್ಸುತ್ತೋ, ಆ ರೀತಿ ಬೇಕ್ರಿ ನೋಡಿದಾಗೆಲ್ಲ ನನಗೂ ಒಂದು ಪಾಸ್ಟ್ ನೆನಪಾಗಿ ಬರುತ್ತೆ. ಅಂಥ ಟೈಮಲ್ಲೆಲ್ಲ ನನಗೆ ಬರೋ ಒಂದು ಥಾಟ್, ಪರಮ ಅವರೇ, ನಮ್ಮ ಮಕ್ಕಳಿಗೆ ನಾವು ಹೇಗೆ ಕಲಿಸ್ಕೊಡ್ತೀವಿ ಇದನ್ನ? ನಮಗೆ ಜೀವನ ಕಲಿಸ್ಕೊಡ್ತು, ಇವ್ರಿಗೆ ನಾವು ಎಲ್ಲ ಕೊಡ್ತಾ ಇದೀವಿ. ಮುಂದಿನ ಜನರೇಷನ್ಗೆ ಆಕ್ಚುಲಿ ಕಷ್ಟ ಇದೆ. ಲೈಫ್ ವ್ಯಾಲ್ಯೂಸ್ ನಮಗೆ ಜೀವನಾನೇ ಕಲಿಸ್ಕೊಡ್ತು, ಜೀವನ ಪಾಠನ. ಜೀವನಾನೇ ನಮ್ಮ ಮಕ್ಕಳಿಗೆ ಕಲಿಸ್ಕೊಡೋದಕ್ಕೆ ನಾವು ಬಿಡಲ್ಲ, ಅವ್ರನ್ನ ಪ್ರೊಟೆಕ್ಟ್ ಮಾಡ್ತೀವಿ. ಮುಂದಿನ ಪೀಳಿಗೆ ಅವ್ರಿಗೆ ಕಷ್ಟ ಅಂತೂ ಇದೆ ಲೈಫ್ ವ್ಯಾಲ್ಯೂಸ್ನ ಕಲಿಸ್ಕೊಡೋದ್ರಲ್ಲಿ, ಅಲ್ವಾ? ಸೊ ನೀವು ಎಮ್.ಕಾಮ್ನ ಕಂಪ್ಲೀಟ್ ಮಾಡ್ತೀರಾ, ಅದಾದ್ಮೇಲೆ ಟ್ರಾವೆಲ್ ಏಜೆಂಟ್ ಆಗಿ ಕೆಲಸ ಮಾಡ್ತೀರಾ. ಎಮ್.ಕಾಮ್ ಆದ್ಮೇಲೆ ಏನಾಯ್ತು, ನಾನು ಮೊದಲಿಂದ ಅನ್ಕೊಂಡೆ ಈ ಹಂತ ದಾಟ್ಬಿಡ್ಬೇಕು ಹೇಗಾದರೂ. ದಾಟಿ ಒಂದು ನಿಶ್ಚಿತವಾದ ಆದಾಯ. ನಮ್ಮ ತಂದೆ ಒದ್ದಾಟ ನೋಡ್ತಿದ್ದೆ, ಅವ್ರು ನಿದ್ರೆ ಮಾಡ್ತಿದ್ದು. ಯು ಡು ನಾಟ್ ಬಿಲೀವ್ ಸೌಜನ್ಯ ಅವರೇ, 3-4 ಗಂಟೆ ಮಾಡೋರು. ಅಂದರೆ ನೋಡಿ, ಅವ್ರ ಸೆಕೆಂಡ್ ಶಿಫ್ಟು ಗೋಪಾಲಕೃಷ್ಣ ಮಿಲ್ಲಲ್ಲಿ 2 ಗಂಟೆಗೆ ಹೋಗೋರು, 10:30 11ಕ್ಕೆ ಮುಗಿತೇನೋ ಅಥವಾ ನಮ್ಗೆ ಗೊತ್ತಾಗೋದು. ನಾವು ಅಷ್ಟೊತ್ತು ಮಲಗಿಬಿಡ್ತಿದ್ವಿ. ಯಾವತ್ತೋ ಒಂದು ಟೈಮ್ ಇದ್ದಾಗ 11:30 ಆಗಿರೋದು. ಬಂದಿರೋರು ಮನೆಗೆ ಊಟ ಮಾಡ್ತಿರೋರು, ನಮ್ಮ ತಾಯಿ ಬಿಡಿಸ್ತಿರೋರು, ಹಿಂಗೆ ನಡೀತಿರೋದು ಮನೇಲಿ. ಸೊ 11:30 ಬಂದ್ಕೆ 12 ಅಂತೂ ಆಗುತ್ತಾ. ತಿರುಗಿ 4 ಗಂಟೆಗೆ ಎದ್ದು ಹಾಲಾಕಕ್ಕೆ ಹೋಗೋರು ಅವರು. 10 ಗಂಟೆಗೆ ಬರೋರು ಅವ್ರ ಮನೆಗೆ. ಬರ್ತಾ ಅದೇ ಒಂದು ಪೇಪರ್ ಹಿಡ್ಕೊಂಬರೋ, ಅದೇ ನೀವು ಹೇಳಿದ್ರಲ್ಲ ಪೇಪರ್ ಹಿಡ್ಕೊಂಬರೋ ಪ್ರಜಾವಾಣಿ. ಅವ್ರಿಗೆ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಳೋ ಕುತೂಹಲ, ಆದರೆ ಓದ್ಲಿಕ್ಕೆ ಕಷ್ಟ ಆಗೋದು ಅವ್ರಿಗೆ. ಕೂಡಿಸ್ಕೊಂಡು ಅಕ್ಷರ ದೇವೇಗೌಡ ಹಿಂಗೆ ಕೂಡಿಸ್ಕೊಂಡು ಓದೋರು ಅವರು. ನಾನೊಂದು 4ನೇ ಕ್ಲಾಸ್ 5ನೇ ಕ್ಲಾಸಿಗೆ ಬಂದಮೇಲೆ ಸ್ವಲ್ಪ ಕನ್ನಡ ಮಾಧ್ಯಮ ಸುಲಲಿತ ಆದಮೇಲೆ ಇದು ಓದೋನವರು. ಸೊ ಹಂಗೆ ಓದಿ ನನಗೆ ಕನ್ನಡ ಸಾಹಿತ್ಯದೇ ಆಸಕ್ತಿ ಬಂದ್ಬಿಡ್ತದೆ, ಬೇರೆ ವಿಚಾರ. ಆದರೆ ಅವರ ಸ್ಲೀಪ್ಲೆಸ್ ನೈಟ್ಸು, ನಿದ್ದೆಗೆಟ್ಟಾಗ ಅವರು ಉಗ್ರ ಪ್ರತಾಪಿ ನಮ್ಮಪ್ಪ. ಅವರು ತುಂಬ ನಿದ್ದೆಗೆಟ್ಟಾಗ ಏನೋ ಡಿಸ್ಟರ್ಬ್ ಮಾಡೋಕ್ಕೆ ತುಂಬ ಇಟ್ಬಿಡೋದು, ನಮಗೂ ಬಿಡೋದು, ನಮ್ಮ ತಾಯಿಗೂ ಬಿಡೋದು. ಸೊ ಹಂಗಾಗಿ ಅದು ಅವ್ರು ತಪ್ಪಲ್ಲ. ಈಗ ನನಗೆ ಅನಿಸುತ್ತೆ, ನನಗೆ ಒಂದು ಎಡಿಟ್ ಮಾಡ್ತಾ ಏನೋ ಇದಾಗಿ ಒಂದು 2 ದಿನ ಮಾತ್ರ ನಿದ್ದೆಗೆಟ್ಬಿಟ್ರೆ ನಾನೇ ಹುಚ್ಚಿನ ಥರ ಆಗ್ಬಿಟ್ಟಿರ್ತೀನಿ. ನಾನು ಹೇಳೋದು ವರ್ಷಗಟ್ಟಲೆ ನಿದ್ದೆಗೆಟ್ಟಿದ್ದಾರೆ ಅವರು. ಅವಾಗೆಲ್ಲ ಅನ್ಕೋತಿದ್ದೆ, ಇಲ್ಲ ಈ ಕಷ್ಟನ ನಾವು ಹೇಗಾದ್ರೂ ನಿಭಾಯಿಸ್ಬೇಕು, ಏನಾದ್ರು ಮಾಡಬೇಕು ಅಂತ. ಸೊ ಎಮ್.ಕಾಮ್ ಮುಗಿದ ತಕ್ಷಣ ನನಗಿದ್ದ ಹಠ ಒಂದೇನೇ, ಇಲ್ಲ ನಾನು ಯಾವ್ದಾದ್ರು ಒಂದು ಜಾಬ್ ಹಿಡಿದು ಬಿಡಬೇಕು ಅಂತ. ಆಮೇಲೆ ನಮ್ಮ ಕ್ಯಾಂಪಸಲ್ಲಿ ನನಗೆ ಯಾವುದೂ ಆಗಲಿಲ್ಲ. ನಾನು ತೀರ ಬುದ್ಧಿವಂತನಲ್ಲ ಅಥವಾ ಇತ್ಲಾಗ ಹಾಳಾಗಿ ಹೋಗೋ ದಡ್ಡನೂ ಅಲ್ಲ, ನಾನು ಒಂಥರ ಆ್ಯಾವ್ರೇಜ್ ಹುಡುಗ ನಾನು.
ಸಿಕ್ಕಲಿಲ್ಲ. ಆಮೇಲೆ ಈಗ ನಾನು ಎಮ್.ಕಾಮ್ ಮುಗಿದ್ಮೇಲೆ ಒಂದು ತಿಂಗಳಿಗೆ ಥಾಮ್ಸನ್ ರಾಯ್ಟರ್ಸ್ ಅಂತ ಒಂದು ಕಂಪ್ನಿ ಇದೆ, ಈಗ ಭಾಳ ದೊಡ್ಡ ಕಂಪ್ನಿ, ಅವತ್ತಿಗೆ ಅದು ಭಾಳ ದೊಡ್ಡ ಕಂಪ್ನಿ, ರಾಯ್ಟರ್ಸ್ ನ್ಯೂಸ್ ಅಂತ ಬರುತ್ತೆ. ಸೊ ನಾನು ಸೇರ್ಕೊಂಡು ವರ್ಷನೇ ಥಾಮ್ಸನ್ ರಾಯ್ಟರ್ಸ್ ಜಾಯ್ನ್ ಆಗಿಬಿಡ್ತು. ದೇ ವರ್ ರೈವಲ್ಸ್ ಆ್ಯಕ್ಚುಲಿ, ದೇ ಬಿಕೇಮ್ ಟು ಅಮಾಲ್ಗಮೇಟೆಡ್. ಸೊ ಹಂಗಾಗಿ ಒಟ್ಟಾದಾಗ ಅದು ತುಂಬ ದೊಡ್ಡ ಕಂಪ್ನಿ ಆಯಿತು. ನಾನು ನನಗೆ ಫೈನಾನ್ಷಿಯಲ್ ಅನಲಿಸ್ಟಾಗಿ ಸೇರಿಕೊಂಡಿದ್ದೆ, ಪ್ರಾಬ್ಲಿ ಕೈಂಡ್ ಆಫ್ BPO ಇಟ್ ಇಸ್, ಬ್ಯಾಕ್ ಎಂಡ್ ಪ್ರೊಸೆಸ್ ಜಾಬ್. ಸೊ ಅಲ್ಲಿ ಕೆಲಸ ಮಾಡಿದ್ರೆ ನನಗೆ ಪ್ರಾರಂಭದಲ್ಲಿ 13,000 ಸಂಬಳ, ವಿಚ್ ಇಸ್ ನಮ್ಮ ಮನೇಲಿ ಯಾರು ಅಷ್ಟು ದುಡ್ಡು ಫಸ್ಟ್ ಟೈಮ್ ತೊಗೊಂಡಿಲ್ಲ. ತುಂಬ ದೊಡ್ಡ ನನಗೆ ಆಫರ್ ಲೆಟ್ರ್ ಬಂದು ಭಾಳ ಸಂತೋಷ ಆಗಿತ್ತು. ಅದನ್ನು ಒಂಥರ ಪ್ರೆಷಸ್ ಇರ್ತಾರೆ ಹೆಂಗೆ ಅಂತೆಲ್ಲ ತೋರಿಸ್ಕೊಂಡು ಓಡ್ತಿದ್ದೆ ನಾನು. ಸೊ ಆ ಥರ ಸಂತೋಷ ಆಗಿತ್ತು. ಮೊದಲು ತಿಂಗಳು ಸಂಬಳದಲ್ಲೇ ಒಂದು TVS XL ಸೂಪರ್, ನಮ್ಮ ಸೈಕಲಲ್ಲೇ ಓಡೋರು, ಹಾಲು ಹಾಕೋ ಸೈಕಲೇ, ನಮ್ಮ ಸ್ಕೂಲಿಗೆ ಬಿಡೋ ಸೈಕಲಲ್ಲೇ, ನಮಗೆ ಅದು ಇದು ಚುಚ್ಚುಮದ್ದು ಹಾಕ್ಸೋಕ್ಕೆ ಯಡಿಯೂರತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರಬೇಕಿತ್ತು, ಅದಕ್ಕೂ ಸೈಕಲಲ್ಲೇ ಕರ್ಕೊಂಡೋಗೋರು. ಸೊ ನಮ್ಮ ಅಪ್ಪನ ಫಸ್ಟ್ ತಗೊಂಡಿದ್ದೆ, ನಾವೊಂದು XL ಸೂಪರ್ ತೊಗೊಂಡು ಕೆಲಸ ಮಾಡ್ತಿದ್ದೆ. ಸೊ ಹಂಗಾಗಿ ಅಲ್ಲಿ ಬಂತದು. ಇಲ್ಲಿ ಮಧ್ಯದಲ್ಲಿ ನಾನು ಒಂದು ವಿಚಿತ್ರ ಒಂದು ಹವ್ಯಾಸ ಇತ್ತು ನನಗೆ. ಕಾಲೇಜ್ ಡೇಸಿಂದ ಈ ನಾಟಕ ಮಾಡ್ಕೊಂಡು ಮಾಡ್ತಿದ್ವಿ ನಾವು. ಅಂದರೆ ಅದೇ ಹೇಳೋದು, ಈ ಬಡತನ 100 ದಾರಿನ ಹುಡುಕ್ಸುತ್ತಂತಲ್ಲ. ಸೊ ಅವಾಗ ನಾನು B.Com ಓದಬೇಕಾದ್ರೂ ಮಧ್ಯಾಹ್ನ ಊಟಕ್ಕೆ ಸ್ಕಿಪ್ ನಂದು, ಯಾಕಂದರೆ ಬೆಳಗ್ಗೆ ಹೋಗ್ಬಿಡ್ತಿದ್ದೆ, ಮಧ್ಯಾಹ್ನ ಊಟ ಸ್ಕಿಪ್ಪು, ಸಂಜೆ ಅದು ಇದು ಕಂಪ್ಯೂಟರ್ ಕ್ಲಾಸ್ಗೆಲ್ಲ ಹೋಗ್ತಿದ್ದೆ. ಏನಾರು ಮಾಡ್ಬೇಕು, ಅಡ್ವೆಂಚರಸ್ ಆಗಿ ಕಂಪ್ಯೂಟರ್ ಕಲ್ತ್ಬಿಡ್ಬೇಕು, ಅದು ಮಾಡ್ಬೇಕು ಇದು ಮಾಡಬೇಕು ಅಂತ. ನಮ್ಮ B.Com ಡೇಸಲ್ಲಿ ಮಂಜ ಅಂತಿದ್ದ, ಅವನು ಕುಳ್ಳ ಮಂಜ ಅಂತ, ಅವನು ನಾಟಕ ಮಾಡ್ತಿದ್ದ. ಅವನು ಅಂದರೆ ಎಲ್ಲರನ್ನು ಗುಡ್ಡ ಹಾಕೊಂಡು ಏನೋ ಅಂತ ಕಿರ್ಚಾಡ್ತಿದ್ದ ಒಂದು ಮೂಲೆಯಲ್ಲಿ. ನಾನು ಅಲ್ಲಿ ಹೋದೆ, ಏನು ಮಾಡ್ತಿದ್ದೀರ ಇಲ್ಲಿಂದ? ಬೀದಿ ನಾಟಕ ಮಾಡ್ತಾ ಇದ್ಕೊಂಡು ಹಂಗೆ ಹಿಂಗೆ ಮೈಮ್ ಶೋ ಮಾಡ್ತಿದ್ದೀವಿ ಅಂತ. ಏನು ಹಂಗಂದ್ರೆ ಮುಖ ಮನೆ ಡೈಲಾಗ್ ಹೇಳಂಗಿಲ್ಲ, ಹಂಗೆ ಯಾಕೆ ಮಾಡಬೇಕು, ಹೆಂಗೆ ಅಂದ ನೋಡೋನು ಮಾಡ್ತಾನೆ ಅಂತ. ಅವ್ನು ಪಾನಿಪುರಿ ಹಾಕೊಂತಾರೆ, ಹಿಂಗೆ ನೋಡು ಹಿಂಗೆಲ್ಲ ಮಾಡ್ತಾ ಇದ್ದ ಅವನು, ನಮ್ಮ ಅರುಣ್ ಅಂತ ಒಬ್ಬ ಹುಡುಗ. ನಾನು ಅದಕ್ಕೆ ನಾನು ಮಾಡಲ ಅಂದ, ನೀವು ಮಾಡು ಅಂದ. ನಾನು ಅಲ್ಲಿ ಊಟಕ್ಕೆ ಅಲ್ಲಿ ಪಾನಿಪುರಿ ತಿನ್ನೋಕೆ ಬರೋ ಥರ ನಾನು ಮಾಡ್ದೆ, ನೀನು ಇದೆಯಾ ಒಳಗಡೆ ಅಂದ. ಸೊ ಆ ಥರ ಅಂದರೆ ಆ ಥರದ್ದು. ಸೊ ಅದೊಂದು ಕಾಲೇಜ್ ಕಾಂಪಿಟೇಷನ್ ಥರದ್ದು. ಅದೆಲ್ಲೋ ಒಂದು ಕಡೆ ಶೋ ಆಗಿತ್ತು, ಅದು ಫ್ಲಾಪು. ನಾವು ಅಷ್ಟು ಜನ ಪಾರ್ಟಿಸಿಪೆಂಟ್ಸಲ್ಲಿ ನಾವೇ ವರ್ಸ್ಟ್ ಫ್ಲಾಪ್, ಅದು ದರಿದ್ರ ಮಾಡಿಬಿಟ್ಟಿದ್ದೀವಿ. ಬಟ್ ನಮ್ಮ ಕಾಲೇಜ್ಗೆ ಮಾಡಿದ್ದು ನಾವು ಒಬ್ಬರೇ ಅಲ್ಲ. ಹಾಗಾಗಿ ನಮ್ಮ ಕಾಲೇಜ್ಗೆ ಬರೀ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಬಂದುಬಿಟ್ಟಿತ್ತು. ಸೊ ಅದು ಆ್ಯನ್ಯುವಲ್ ಡೇಲಿ ಕರೆದು ಮಂಜಾ ಮತ್ತು ಅವ್ರ ಸಂಗಡಿಗರೆಲ್ಲ ಹೋಗಿ ನಾಟಕ ಮೂಕಾಭಿನಯ ಮಾಡಿಬಿಟ್ಟಿದ್ದಾರೆ, ಅಲ್ಲಿಂದ ಪತ್ರ ಬಂದಿದೆ ಅಂತ. ಅದು ಗೆದ್ದಿದ್ದೋ ಸೋತಿದ್ದೋ ಬರೀ ಪಾರ್ಟಿಸಿಪೇಷನ್ ನಮ್ಮ ಮುಖ್ಯ ಅಲ್ಲ, ಪತ್ರ ಬಂತು. ಆ ಇಡೀ ಕಾಲೇಜ್ ಎಲ್ಲರೂ ಸೇರಿಸಿ ನಮಗೆ ಸ್ಟೇಜಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಸೊ ಅದು ನಮ್ಗೆ ಒಂದು ಕಿಕ್ ಥರ ಆಯ್ತದು, ಅದು ಆ ಥರ. ಸೊ ಅದಾದಮೇಲೆ ನನಗೆ ಆ್ಯಕ್ಚುಲಿ ಕಲೆನಲ್ಲಿ ಏನೋ ಬೆಲೆ ಇದೆ ಹಾಗೆ ಹೀಗೆ ಅಂತ ಹೇಳಿ. ಆಮೇಲೆ ನಾನು ಮೊದಲಿಂದ ಸಿನಿಮಾ ಲವರು, ಸಿನಿಮಾಗಳ ಡೈಯಾರ್ಡ್ ಫ್ಯಾನು. ಅಂಬರೀಷು, ಶಂಕರ್ ನಾಗು, ರಾಜ್ಕುಮಾರು, ಇವು ನೇಮ್ ಇಟ್, ಶ್ರೀನಾಥು, ಎಲ್ಲ ಸಿನಿಮಾ. ಯಾಕಂದರೆ ನಾವು ಹೂ ಕಟ್ಟಬೇಕಾದ್ರೆ ನಮ್ಮ ಮನೆಯಲ್ಲಿ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ TV ಹಿಂಗೆ ಅಪ್ಗ್ರೇಡೇಷನ್ ಆಗ್ತಾ ಬಂದಿತ್ತು. ಸಣ್ಣ TV ಇದೆಲ್ಲ ಇಟ್ಕೊಂಡು ಸೆಕೆಂಡ್ ಹ್ಯಾಂಡ್. ನಮ್ಮ ಅಪ್ಪನ ಒಂದಿದೆ, ಅವರು ಹಾಲಾಕೋ ಮನೆಗಳಲ್ಲಿ ಜಾಸ್ತಿ ಮುಸ್ಲಿಮ್ಸ್ನವ್ರ ಮನೆಗೆ ಹಾಲಾಕ್ತಿದ್ರು. ಮುಸ್ಲಿಮ್ಸ್ನವ್ರು ಆ್ಯಕ್ಚುಲಿ ಗ್ಯಾಡ್ಜೆಟ್ಸ್ ಪ್ರಿಯರು. ಸೊ ಅವ್ರೇನು ಮಾಡೋರು, TV ಹಳದಾಯ್ತು ಅಂತಂದರೆ ಇವರು ದುಡ್ಡು ಕೇಳೋಕ್ಕೆ, ಹಾಲು ದುಡ್ಡು ಕೇಳಕ್ಕೆ ಹೋದಾಗ ಈ TV ಇದೆ ತೊಗೊಂಡೋಗೋನರು, ತಗೋ ಅದ್ರ ಮೇಲೆ ಎಕ್ಸ್ಟ್ರಾ ಏನೋ ಕೊಟ್ಟು ಇಟ್ಕೊಂಬಂದಿರೋರು. ಸೊ ಆ ಥರ ನಮ್ಮ ಮನೇಲಿ ಯಾವಾಗ TV ಬದಲಾಗೋವಾಗ. ಸೊ ಆ ಥರ TV ನಾನು ಎಷ್ಟು ನೋಡಿದ್ದೀನಿ ಅಂದರೆ, ಇವು ನೇಮ್ ಇಟ್ ಓಹಿಲೇಶ್ವರ ಇಂದ ಹಿಡ್ಕೊಂಡು ನಿನ್ನೆ ಬಂದಿರೋ ಪಿಕ್ಚರ್ಗಳು ಹೇಳ್ತೀನಿ. ಸೊ ಇವಾಗ ನನಗೆ ಒಂದು ಡಾಟ್ ಕನೆಕ್ಟ್ ಆಯಿತು. ಅದೇನಂದರೆ, ನೀವು ಸಂದರ್ಶನಗಳ ಮಾಡುವಂಥ ಸಮಯದಲ್ಲಿ ಗೆಸ್ಟ್ ಕೆಲವೊಂದು ಹೆಸರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ, ಕೆಲವು ಆರ್ಟಿಸ್ಟ್ ಹೆಸರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುವಾಗ ನೀವು ಅದನ್ನು ಹೇಳ್ತೀರಾ. ನಾನು ಪರವಾಗಿಲ್ಲ ಅಂದರೆ ಆ ಹೆಸರುಗಳೇ ಕೇಳಿರಲ್ಲ ನಾವು, ವ್ಯಕ್ತಿಗಳ ಹೆಸರು, ಸಿನಿಮಾದ ಹೆಸರು, ಆಮೇಲೆ ತೆರೆ ಹಿಂದೆ ಕೆಲಸ ಮಾಡೋರ ಹೆಸರು ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಕೋದಂಡ ಪಾಣಿ ಅಂತ ಒಬ್ಬರು ಸೌಂಡ್ ಇಂಜಿನಿಯರ್ ಇದ್ರು ಇಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ. ಅವ್ರಿಗೆ ಗೊತ್ತು ನನಗೆ. ಯಾಕೆ ಗೊತ್ತಾ, ಮೊನ್ನೆ ಯಾರೋ ಸಂದರ್ಶನ ಮಾಡ್ತಿರ್ಬೇಕಾದ್ರೆ ಚಾಮುಂಡೇಶ್ವರಿ ಇಲ್ಲಿ ಇಬ್ಬರು ಆರ್ಟಿಸ್ಟು ನೆನೆಸ್ಕೊಳಕ್ಕೆ ಒದ್ದಾಡಿದ್ರು. ನಾನೊಂದು ದಿನ ಡಬ್ಬಿಂಗ್ ಹೋದ್ರಿ, ಆ ಸೌಂಡ್ ಇಂಜಿನಿಯರು ಅಂದರು, ಯಾವ ಸ್ಟುಡಿಯೋ ಸರ್? ಚಾಮುಂಡೇಶ್ವರಿ, ಕೋದಂಡ ಪಾಣಿ ಸರ್. ನಿಂಗೆ ಎಷ್ಟು ಏಜು ಅಂದರು ಅವರು. ಸರ್ ಯಾಕೆ ಸರ್ ಅಂದೆ. ಅಲ್ಲ ಯಾಕೆ ಕೋದಂಡ ಪಾಣಿ ಸತ್ಯ ಎಷ್ಟು ವರ್ಷ ಸರ್? ಟೈಟ್ಲ್ ಕಾರ್ಡಲ್ಲಿ ಬರೋದಲ್ಲ ಸರ್, ಧ್ವನಿ ಮುದ್ರಣ ಕೋದಂಡ ಪಾಣಿ. ಸಂಗೀತ ಸಹಾಯಕರು GK ವೆಂಕಟೇಶ್, L ವೈದ್ಯನಾಥನು ಹಳೆ ಪಿಕ್ಚರ್ಗಳಲ್ಲಿ. ಸರ್ L ವೈದ್ಯ ಅದೇ ಇದಕ್ಕೆ ಅಸ್ಟೆಂಟ್ ಆಗಿದ್ರು ಸರ್. ಅದೆಲ್ಲ ಗೊತ್ತು ಸರ್. ಏನಿಲ್ಲ, ಅದು ಅವಾಗ ಇವಾಗ ನಿಮಗೆ ಇದು ಮೊಬೈಲ್ ಕಾಲ, OTT ಕಾಲ, ರಿಮೋಟ್ ಕಾಲ. ಅವಾಗ ಹಂಗಲ್ಲ, ನೀವು ಉದಯ TV ಹಾಕಿದ್ರೆ ಉದಯ TVನೇ. ಅವಾಗ ಲಿಮಿಟೆಡ್ ತಾನೆ, ಒಂದು ETV ಹಾಕ್ಬೇಕು, ಇಲ್ಲ ಉದಯ TV ಹಾಕ್ಬೇಕು, ಇಲ್ಲ ದೂರದರ್ಶನ ಹಾಕ್ಬೇಕು. ಸೊ ಉದಯ TV ಕಾಲ ನಮ್ಗೆ ಆಲ್ಮೋಸ್ಟ್ ನಮ್ಮದು. ಸೊ ಉದಯ TV ಹೆವಿ ಸಿನಿಮಾ ಹಾಕೋರು ಉದಯ TV ಅವರು. ಅವಾಗ ನಂಬರ್ 1. ಬಹುಶಃ ಇವಾಗ ಯಾವುದು ಉದಯ ಗೊತ್ತಿಲ್ಲ. ಉದಯ TV ಟಾಪು. ನೀವು ಯಾವುದೇ ಹಾಕಿ ಉದಯ TV ಸಿನಿಮಾ ಬರೋದು. ನಮ್ಗೆ ಫುಲ್ಲು ಒಂದು ಸಿನಿಮಾ 100 ಸಲ ಹಾಕೊಂಡು ನೋಡಿದ್ದೀನಿ. ಬೇಸುಗೆ ಒಂದು 20 ಸಲ ನೋಡಿದ್ದೀನಿ. ಈ ಥರ ನಾನು ಬರೋ ಹಾಡು, ಸಾಂಗು, ನೆಕ್ಸ್ಟ್ ಸೀನ್ ಯಾವ್ದು ಬರುತ್ತೆ ಅದಕ್ಕೆ. ನಮಗೆ ಆ ಬೇಸಿಗೆ ಸಿನಿಮಾ ಜಯಲಕ್ಷ್ಮಿ ಮೇಡಮ್ ಗೊತ್ತಾಗ, ಈಗ ಉದಾಹರಣೆಗೆ ಜಯಲಕ್ಷ್ಮಿ ಮೇಡಮ್ ಆರ್ಟಿಸ್ಟು, ಬೇಸಿಗೆ ಸಿನಿಮಾ ಸೆಕೆಂಡ್ ಹೀರೋಯಿನು. ಅವ್ರ ಮನೆ ಮೇಡಮ್ ಆ ಸೀನ್ ಹಂಗಿದ್ದಿಲ್ಲೋ, ಏನೋ ಶಾರ್ಟ್ ಬೈ ಶಾರ್ಟ್ ಹೇಳ್ತಿಲ್ಲೋ ನೀನು ಅಂತನೋರು. ಮೇಡಮ್ ಅಷ್ಟು ನೋಡಿದ್ವಿ ಮೇಡಮ್, ನೀವು ಡೈಯಾರ್ಡ್ ಫ್ಯಾನ್ಸ್ ಮೇಡಮ್ ನಾವು ಅಂತ. ಸೊ ಆ ಥರ ಆಮೇಲೆ ದೇವರನ್ನು ಮೆಮೊರಿ ಗ್ರಾಸ್ಪಿಂಗ್ ಕೊಟ್ಬಿಟ್ಟವನೆ, ಉಳಿದ್ರೆ ಹಾರ್ಡ್ ಡಿಸ್ಕಲ್ಲಿ ಪರ್ಮನೆಂಟಾಗಿ ಉಳ್ಕೊಂಡ್ಬಿಡ್ತದೆ. ಸೊ ಆ ಥರದ್ದು. ಸೊ ಹಂಗಾಗಿ ಸಿನಿಮಾ ನೋಡ್ತಾ ಈ ಥರ ಬೆಳೀತಾ ಬಂತಷ್ಟೇ. ಓಕೆ ಓಕೆ. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ತಮ್ಮನ ಜೊತೆ ಸೇರ್ಕೊಂಡ ಟ್ರಾವೆಲ್ ಏಜೆಂಟ್? ಅದೇ ಅದು ಹೇಳಿದೆ, ಕ್ಷಮೆ ಇರಲಿ. ಅದು ಕಂಪ್ನಿಗೆ ಸೇರ್ಕೊಂಡಿದ್ದೆ. ಕಂಪ್ನಿಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದೆ. ಏನಾಯ್ತದು, ನನಗೆ ತುಂಬ ಸಂತೋಷ ಆಗ್ಬಿಟ್ಟಿತ್ತು ಮೊದಲ 3 ತಿಂಗಳು ಮಾತ್ರ. ಲೈಕ್ ಈಗ ಫಸ್ಟು ಮದುವೆ ಆದ ಕಪಲ್ಸ್ ಥರ ಖುಷಿಯಾಗಿದ್ದೆ ನಾನು. ಅದನ್ನು ಆ್ಯಕ್ಚುಲಿ ಕಾರ್ಪೊರೇಟಲ್ಲಿ ಏನೋ ಹನಿಮೂನ್ ಪೀರಿಯಡ್ ಅಂತಲೇ ಕರೀತಾರಂತೆ. ಅದೊಂದು ಏನೋ ಇದೆಯಂತೆ ಟರ್ಮ್, ಗೊತ್ತಿಲ್ಲ ನನಗೆ. ಅದಕ್ಕೆ ಹನಿಮೂನ್ ಪೀರಿಯಡು ನಾವೇನು ಮಾಡ್ತಿದ್ವಿ ಗೊತ್ತಾ, ಕಂಪ್ನಿಗೆ ಹೋಗೋದು.
ಬೆಳಗ್ಗೆ 6 ಗಂಟೆಗೆ ಲಾಗಿನ್ನು ಕಾರ್ಡು. ನಮ್ದು ಭಯಂಕರ ಅವಾಗ ಬೇರೆ ನನಗೆ ಆ್ಯಟಿಟ್ಯೂಡು, ಅದೇನೋ ಅಂತಾರೆ ಅಲ್ಪನಿಗೆ ಐಶ್ವರ್ಯ ಬಂದಂಗೆ ನಮ್ದೆಲ್ಲ. ನಾವು ಅವಾಗ ಫುಲ್ ಟಿಪ್ ಟಾಪಾಗಿ ರೆಡಿ ಮಾಡ್ಕೊಂಡು ಸಂಬಳ ಬರುತ್ತಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡೆಲ್ಲ ಮಾಡಿ ಸ್ವೈಪ್ ಕಾರ್ಡ್ ಕೊಡೋರು, ಹಿಂಗೆ ಟ್ರ ಅಂತ ಹಿಂಗೆ ಮಾಡಿ ಹಿಂಗೆ ಓಡಾಡ್ಕೊಂಡಿದ್ವಲ್ಲ ನಾವು. ಫಸ್ಟ್ 3 ಮಂತ್ಸ್ ಟ್ರೈನಿಂಗ್ ಬೇರೆ, ಅವಾಗ ಕೆಲಸವೂ ಇಲ್ಲ, ಹೋಗೋದು ಟ್ರೈನಿಂಗ್ 2 ಅವರ್ ಕೂತಂಗೆ ಮಾಡೋದು. ಸೊ ಈ ಥರ ಓಡಾಡ್ಕೊಂಡು ಫ್ರೀ ಕೆಫೆಟೇರಿಯಾ ಹಿಂಗೆಲ್ಲ ಇರೋದಲ್ಲ, ಫುಲ್ ಓಡ್ತಿದ್ವಿ. ಯಾರೋ ಸೀನಿಯರ್ಸ್ ಎಲ್ಲ ಬಂದು ಹನಿಮೂನ್ ಪೀರಿಯಡ್ ಅನ್ನೋರು. ನಾನು ಏನು ಹೇಳ್ತಾವೆ ಅಂತ ನಾನು ಈ ಥರ. ಬಟ್ 3 ಮಂತ್ಸ್ ಆದಮೇಲೆ ಆ್ಯಕ್ಚುಲ್ ಜಾಬ್ ಕೊಟ್ಟರು, ನೀವೇನು ಮಾಡಬೇಕು ಅಂತ. ನಾನು 2 ಮಂತ್ಸ್ 3 ಮಂತ್ಸ್ ಇನ್ನೊಂದು 6 ತಿಂಗಳು ಮಾಡೋದಕ್ಕೆ ನನಗೆ ಅದು ಬೇಸರ ಬರೋಕ್ಕೆ ಶುರು ಆಯಿತು, ಮೊನೋಟನಸ್ ಅನ್ಸೋಕ್ಕೆ ಶುರು ಆಯಿತು. ಯಾಕೆಂದರೆ ಈ ರಂಗಭೂಮಿ ಕಾರಣಕ್ಕೆ ನಂಗೆ ನಾಟಕ ತುಂಬ ಆಸಕ್ತಿ ಬಂದ್ಬಿಡ್ತು. ಅಂದರೆ ತಮಾಷೆಗೆ ಅಥವಾ ಸುಮ್ಮನೆ ಹಿಂಗೆ ಅಂತ ಹೋಗಿದ್ದೇನಾಯ್ತು, ನಂಗೆ ಆಸಕ್ತಿ ಬರೋಕ್ಕೆ ಶುರು ಆಯಿತು. ಆಮೇಲೆ ನಟರಂಗ ಅಂತ ಒಂದು ತಂಡ ಇತ್ತು, ಈಗ ಶ್ರೀನಿವಾಸ್ ಕಪ್ಪಣ್ಣ ಅಂತ ಭಾಳ ದೊಡ್ಡವರವರು, ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ನಮ್ಮ ಗೆಂಡೆತಿಮ್ಮ ಲೋಕೇಶು, ಶ್ರೀನಾಥ್, ಆಮೇಲೆ CR ಸಿಂಹ ಅವರು, C ಅಶ್ವತ್ತು, ಇವರೆಲ್ಲ ಮತ್ತು ಶ್ರೀನಿವಾಸ್ ಕಪ್ಪಣ್ಣ ಇವರೆಲ್ಲ ಸೇರಿ ಕಟ್ಟಿದ ಒಂದು ತಂಡ ಇತ್ತು ನಟರಂಗ ಅಂತ. ಆ ತಂಡಕ್ಕೆ ಹೋಗಿ ಸೇರಿಕೊಂಡೆ 2004 ಜುಲೈ. ಕುವೆಂಪು ಅವ್ರ ಶತಮಾನೋತ್ಸವದ ವರ್ಷ ಅದು. ಕುವೆಂಪು ಅವ್ರು ಹುಟ್ಟಿದ್ದು 1904, ಸೊ ಅವ್ರು ತೀರ್ಕೊಂಡಿದ್ದು 1994. 2004 ಅವ್ರ ಶತಮಾನೋತ್ಸವ, ಅವ್ರ 100 ವರ್ಷ ಅವ್ರಿಗೆ ಸೆಂಟನರಿ ಇಯರ್. ಅವಾಗ ಕರ್ನಾಟಕ ಸರ್ಕಾರ ದುಡ್ಡು ಕೊಟ್ಟು ಅನೇಕ ಇದಕ್ಕೆ ಸಿನಿಮಾ ನಾಟಕ ಎಲ್ಲ ಮಾಡೋಕ್ಕೆ ಹೇಳ್ತಿತ್ತು. ಸೊ ನಾನು ಆ ನಾಟಕಕ್ಕೆ ಹೋಗಿ ಸೇರಿಕೊಂಡೆ. ಕುವೆಂಪು ಅವ್ರ ನಾಟಕ ಕಾನೂರು ಹೆಗ್ಗಡತಿ, ಸಣ್ಣ ಪಾತ್ರ. ಹೀಗೆ ಮಾಡ್ತಿದ್ದಾಗ ನನಗೆ ಅನ್ನಿಸ್ತು ಆ ಪ್ರೋಸೆಸ್ ಇಷ್ಟ ಆಗ್ಬಿಟ್ಟಿತ್ತು ನನಗೆ. ನಾಟಕ, ಹೋಗ್ಬೋದು ಬರ್ಬೋದು, ಕಲೆ, ಅಲ್ಲೊಂದು ಡೈಲಾಗ್ ಹೇಳೋದು, ಇದು. ಆಮೇಲೆ ಆ ಕ್ರಿಯೇಟಿವ್ ವರ್ಕ್ ಇದೆಯಲ್ಲ, ಸೆಟ್ ವರ್ಕ್ ಮಾಡೋದು, ಪೇಂಟ್ ಮಾಡೋದು, ಕಾಸ್ಟ್ಯೂಮ್ ಹೊಲಿಸೋದು, ಮೇಕಪ್, ಈ ಥರ ಸಣ್ಣ ಪುಟ್ಟ ವರ್ಕ್ಗಳ ತುಂಬ ಖುಷಿ ಕೊಡ್ತಿತ್ತು. ವೆರಸ್ ಇಲ್ಲಿ ಆಮೇಲೆ ಕಾಲೇಜ್ ಡೇಸಲ್ಲೂ ಅಷ್ಟೇ ತುಂಬ ಅಡ್ವೆಂಚರಸ್. ಸೈಕಲ್ ಓಡೋಗ್ಬಿಡ್ತಿದ್ದೆ, ಆಮೇಲೆ ಇಲ್ಲಿ ಬರ್ತಿದ್ದೆ. ಸೊ ನಿಂತ ಕಡೆ ನಿಲ್ತಿರ್ಲಿಲ್ಲ ನಾವು. ಕಂಪ್ನಿಲಿ ಏನಾಯ್ತು, ನಾನು ಕಟ್ಟಾಕ್ದಂಗೆ ಫೀಲ್ ಆಗ್ಬಿಡುತ್ತೆ ನನಗೆ. ಸಂಬಳ ಬರುತ್ತೆ ಎಲ್ಲ ಸರಿ, ಬಟ್ ಇದಕ್ಕೆ ಇದಿಲ್ವಲ್ಲ, ಏನೋ ನಾವು ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ, ಯಾರಿಗೋ ರಿಪೋರ್ಟ್ ಮಾಡಬೇಕು, ಇನ್ಯಾರೋ ಹೇಳ್ತಾರೆ. ಅದೇ ಅಷ್ಟೊತ್ತಿಗೆ 1 ವರ್ಷಕ್ಕೆ ನನಗೆ ಅದು ಬೇಸರ ಅನ್ಸೋಕ್ಕೆ ಶುರು ಆಯಿತು. ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ ಇಲ್ಲಿ. ಹೌದು ನಿಜ, ದುಡ್ಡು ಬರ್ತಾಯಿದೆ, ಮನೆಯವ್ರಿಗೆ ಸಂತೋಷ ಇದೆ, ಎಲ್ಲ ಸರಿ, ನನಗೂ ಖುಷಿ ಇದೆ. ಆಮೇಲೆ ವಾರಕ್ಕೆ 5 ದಿನ ಕೆಲಸ, ಆಮೇಲೆ ಎಕ್ಸಾಕ್ಟ್ಲಿ ಲಂಚ್ ಬ್ರೇಕ್ ಸೇರಿ 9 ಅವರ್ಸು ಎಲ್ಲ ಸರಿ. ಆದರೆ ಆಗ್ತಿರ್ಲಿಲ್ಲ ನನಗೆ. ಆಮೇಲೆ ನಂಗೆ ಟೈಮ್ ಸಿಗೋದು ಸಂಜೆ ಹೊತ್ತು ರಿಹರ್ಸಲಿಗೆ ಹೋಗೋಕ್ಕೆ. ಬಟ್ ದಿನ ಅದೇ ಮಾಡೋದು. ನೋಡಿ, ಏನು ಕಾಲೇಜ್ ಡೇಸ್ ಈ ಬಡತನ ಕಲಿಸೋದು ಅದನ್ನೇ, ಒಂದು ಕಡೆ ಕೂರಕ್ಕೆ ಬಿಡಲ್ಲ ಅದನ್ನು. ಇಲ್ಲಿ ನಾವು ಒಂದು 3 ಅವರ್ ಕ್ಲಾಸ್ ಅಟೆಂಡ್ ಮಾಡ್ತೀವಿ, ಓಡ್ತಿರ್ತೀವಿ, ಅಲ್ಲೇನೋ ಮಾಡ್ತಿರ್ತೀವಿ, ಬರ್ತೀವಿ, ಇಲ್ಲೇನೋ ಮಾಡ್ತೀನಿ, ಮಾರ್ಕೆಟ್ಗೆ ಹೂ ತೊಗೊಂಬರ್ತೀನಿ, ಕಟ್ತೀನಿ, ಒಂದು 3 ಅವರ್ ಮಾರ್ತೀನಿ. ಸೊ ಈ ರೊಟೀನ್ ಫಿಕ್ಸ್ ಆಗಿದ್ದವನಿಗೆ ಇದ್ದಕ್ಕಿದ್ದಂಗೆ ತೊಗೊಂಡೋಗಿ ಕೂತು 8 ಅವರ್ ಕೆಲಸ ಮಾಡಬೇಕು ಅಥವಾ ಅಂದಾಗ ಬೇಜಾರಾಗಿ ಶುರು ಆಯಿತು. ಆಮೇಲೆ ನನಗೆ ಬೇಗ ಅರ್ಥ ಆಗಿದ್ದೇನು ಅಂತಂದರೆ, ಅದು ಮಾಡಿದ್ದೇ ಮಾಡಬೇಕು, ಎಷ್ಟೇ ಲೈಫ್ ಮಾಡೋರು. ಯಾಕಂದ್ರೆ ನಾನು ಸೀನಿಯರ್ಸ್ನ ನೋಡ್ತಿದ್ದೆ, ಅಲ್ಲಿ ಬಂದು 7-8 ವರ್ಷ ಆದವರು ಅದೆಲ್ಲ, ಅವ್ರು ಅದನ್ನೇ ಮಾಡ್ತಿರೋರು, ಅವರೇ ಕಂಪ್ಲೇಂಟ್ ಮಾಡ್ತಿರೋರು. ಏನು ಅಂದರೆ ನಂಗೆ ಹೇಳಿದೆ ಹೋದ್ರು ಅವ್ರವ್ರು ಮಾತಾಡೋದು ಗೊತ್ತಾಗುತ್ತಲ್ಲ, ಅದೇ ಏನು ಆಗ್ತಿಲ್ಲ, ಹಂಗೆ ಹಿಂಗೆ ಹಾಗೆ ಹೀಗೆ ಅಂತ. ನಾನು ಸುಮ್ಮನೆ ಗಮನಿಸೋದು, ಹಂಗಾರೆ ನಾನು ಹಿಂಗೆ ಆಗ್ತೀನಿ ಒಂದು ದಿನಕ್ಕೆ. ಅದು ತಪ್ಪು ಅಂತಲ್ಲ, ಬಟ್ ನನ್ನ ತುಡಿತ ಬೇರೆ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಸರಿ ಇಲ್ಲಿ ಬೇಡ ಅಂತ ಹೇಳಿ ಕೆಲಸ ಬಿಟ್ಟೆ. ಎಲ್ಲರೂ ಬೈದರು, ಇನ್ಕ್ಲೂಡಿಂಗ್ ನಮ್ಮ ಟೀಮ್ ಲೀಡ್ರು, ನನ್ನ ಟೀಮ್ ಮೇಟ್ಸ್ ಎಲ್ಲ ಬೈದರು, ಒಳ್ಳೆ ಸಂಬಳ ಕೊಡೋ ಚೆನ್ನಾಗಿದೆ ಅಂತ. ನನ್ನ ಮ್ಯಾನೇಜರ್ಗೆ ಸೊ ನಾವೊಂದು ರೆಸಿಗ್ನೇಷನ್ ಏನೋ ಪೇಪರ್ ಹಾಕೋದು ಅಂತ ಏನೋ ಕರೀತಾರೆ, ಅಂದರೆ ರೆಸಿಗ್ನೇಷನ್ ಕೊಡೋದು ಪೇಪರ್ ಹಾಕೋದು ಅಂತ ಏನೋ ಕರೀತಾರಂತೆ. ಅದಾಗದಾಗ ನಮ್ಮ ಮ್ಯಾನೇಜರ್ ಕರೀತಾರೆ, ಒಂಥರ ಕೌನ್ಸಿಲಿಂಗ್ ಥರ, ಬಿಡಬೇಡ ಅಂತ ಹೇಳೋಕ್ಕೆ. ಹಂಗೆ ಕರೆದ್ರು. ಯಾಕೆ ಎಡ್ವರ್ಡ್ ಅಂತ ಅವರು ಕರೆದು, ಯಾಕೆ ಬಿಡ್ತಾ ಇದೆಯಾ, ಏನು ಪ್ರಾಬ್ಲಮ್ ನಿಮಗೆ? ಸೊ ಇದೇ ನಂಬರ್ 1 ಕಂಪ್ನಿ, ಇದ್ರ ಮೇಲೆ ಕಂಪ್ನಿನೇ ಇಲ್ಲ, ಇದಕ್ಕಿಂತ ಸಂಬಳ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ಬಿಡ್ತಾ ಇದೆಯಾ, ಹಾಗೆ ಬೇಕಾದ್ರೆ ಒಂದು 2% ಕೊಡೋಕೆ ಹೇಳ್ತೀನಿ ಅವ್ರು, ನೋಡು ಹಂಗೆ ಹಿಂಗೆ ಅಂತ. ನಾನು ಇಲ್ಲ ಸರ್ ಬಿಟ್ಬಿಡ್ತೀನಿ. ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇದ್ದೀನಿ. ಇಲ್ಲ ಎಲ್ಲರೂ ಹೈಯರ್ ಸ್ಟಡೀಸ್ಗೆ ಫಾರಿನ್ ಹೋಗ್ತಿದ್ದೆ. ಅವೆಲ್ಲ ನಮ್ಮದು ಏನಿಲ್ಲ ಸರ್. ಮತ್ತು ಏನು ಮಾಡಿ, ಏನು ದಬಾಗ್ತೀಯ ಲೈಫಲ್ಲಿ ನೀನು ಕೇಳಿದ್ರು. ನಾನು ನಾಟಕ ಮಾಡ್ತೀನಿ ಸರ್ ಅಂದೆ. ಯು ವಾಸ್ ಶಾಕ್ಡ್. ಇದೇ ಸೇಮ್ ರಿಯಾಕ್ಷನ್. ಹಿಂಗೆ, ಯಾಕಂದರೆ ಒಂದು ಪ್ಯಾಟ್ರನಲ್ಲಿ ಅವ್ರೊಂದು ಮಾತಾಡ್ತಾರೆ. ಸೊ ಇಲ್ಲ ಸರ್ ನಾಟಕ ಮಾಡ್ತೀನಿ ಅಂದರೆ, ವಾಟ್ ಡ್ರಾಮಾ, ಸಿಟ್ ಡೌನ್ ಅವರು. ಸರ್ ವಾಟ್ ಡ್ರಾಮಾ ಅಂದರೆ, ಸರ್ ಹಿಂಗೆ ನನಗೆ ಗೊತ್ತಿರೋ ಅರ್ಧಂಬರ್ಧ ಇಂಗ್ಲೀಷಲ್ಲಿ ಹೇಳಿದೆ ಅವ್ರು, ಹಿಂಗೆಲ್ಲ ಆಗುತ್ತೆ ಸರ್ ಅಂತ. ಹಿಂಗೆ ಸರ್ ಅಲ್ಲಿ ಹೋಗ್ತೀವಿ, ಅಲ್ಲಿ ಇಲ್ಲಿ ಬರ್ತೀವಿ, ಹಿಂಗೆ ಮಾಡ್ತೀವಿ, ಹಂಗೆ ಮಾಡ್ತೀವಿ ಅಂತೆಲ್ಲ. ಅವ್ರು ಒಂದೇ ಮಾತು, ದೆನ್ ಯು ಚೇಸ್ ಯುವರ್ ಡ್ರೀಮ್, ಗೋ ಬ್ಯಾಕ್, ಹೋಗು, 1 ಲೈಫ್, ಲೀವ್ ಯುವರ್ ಲೈಫ್. ನನಗೆ ಆ ಥರ ಬದುಕಲ್ಲಿ 3-4 ಜನ ಸಿಕ್ಬಿಟ್ಟು ಹೇಳ್ಬಿಟ್ರು, ಒಂದೇ ಇದೇ ಮಾತು, ಬೇರೆ ಬೇರೆ ಥರ, 1 ಲೈಫ್, ಬದುಕು ನಿನ್ನ ಲೈಫು, ಬದುಕು ಅಂದ್ಕೊಂಡಿದ್ದು ಮಾಡು ಅಂತ. ಸೊ ನಾನು ಅದು ಸರಿ ಸರ್ ಥ್ಯಾಂಕ್ ಯು ಅಂತ ಬಂದು, ಆಮೇಲೆ ನಮ್ಮ ಇವ್ರು ಟೀಮ್ ಲೀಡರ್ ಅಕ್ಸೆಪ್ಟ್ ಕಳಿಸ್ಬಿಡಿ ಇವ್ರನ್ನ ಹಾಗೆ ಅಂತ ಹೇಳಿ ನಂದೆಲ್ಲ ಬೇಗ ಕ್ಲಿಯರ್ ಮಾಡಿಬಿಟ್ರು. ಅದೇನು ಇತ್ತು ಅದೆಲ್ಲ ಕ್ಲಿಯರ್ ಮಾಡಿಬಿಟ್ರು. ಯಾಕಂದ್ರೆ ನಾನು ಅವ್ರಿಗೆ ಫೋಟೋಸ್ ಎಲ್ಲ ತೋರಿಸಿದ್ದು. ನೋಡಿ ಸರ್, ನಾನು ಅಷ್ಟೊತ್ತಿಗೆ ನಾನು ಡೆಲ್ಲಿ ಬಾಂಬೆಲ್ಲ ಶೋ ಮಾಡೋಕ್ಕೆ ಶುರು ಮಾಡಿ ಕನ್ನಡ ನಾಟಕಗಳು. ಸೊ ಈ ಥರ ಇರುತ್ತೆ ಸರ್, ಆ ಥರ ಸರ್, ನಾನು ಆರ್ಟಿಸ್ಟ್ ಆಗಬೇಕು ಅಂತಿದ್ದೀನಿ ಸರ್ ಅಂತ ಕಳಿಸ್ಬಿಟ್ರು. ಬಂದು ನಾನು ಐ ಸ್ಟಾರ್ಟೆಡ್ ಟ್ರೈಂಗ್ ಫಾರ್ ಸೀರಿಯಲ್ಸ್, ಧಾರಾವಾಹಿಗಳನ್ನು ಮಾಡೋಣ, ನಾಟಕಗಳು ಮಾಡ್ತಿದ್ದಿಲ್ಲ ಹೇಗೋ ಅದು ಇದು ಅಂತ. ಬಟ್ ಸಿಗ್ತಿರ್ಲಿಲ್ಲ. ಅದಕ್ಕೆ ಕಾರಣ ಗೊತ್ತಿಲ್ಲ ಯಾಕೆ ಸಿಗ್ತಿರಲಿಲ್ಲ ಅಂತ. ಯಾಕಂದರೆ ಈಗ ನನಗೆ ತುಂಬ ಜನ ಕಲಾವಿದರನ್ನ ಸಂದರ್ಶನ ಮಾಡಿದಾಗ ಅನಿಸುತ್ತೆ, ನನಗೆ ಆ್ಯಕ್ಚುಲಿ ತಾಳ್ಮೆ ಇರಲಿಲ್ಲ ಅವಾಗ ಅಂತ. ಬಹಳ ಜನ ಸಂದರ್ಶನ ಮಾಡಿದಾಗ ಎಲ್ಲರೂ ಹೇಳೋ ಒಂದು ಕಾಮನ್ ಫ್ಯಾಕ್ಟರ್ ಅದು, ಸರ್ ನಾವು ಇಷ್ಟು ವರ್ಷ ನಿಂತಿದ್ದಾಗ ಈಗ ಬಂತು, ಅಥವಾ ಇಷ್ಟು ವರ್ಷ ಒದ್ದಾಡಿದ್ವಿ, ಈಗ ಹೋಗಿ ತುಂಬ ಅಂದಾಗ ನಾನು ಅಂದ್ಕೊಂಡ್ಬಿಟ್ಟೆ, ನನಗೊಂದು ಭ್ರಮೆ ಇತ್ತು, ಅಥವಾ ನನಗೆ ಪ್ರಾಕ್ಟಿಕಲ್ ರಿಯಾಲಿಟಿ ಗೊತ್ತಿರಲಿಲ್ಲ. ಸೊ ನಾನು ತುಂಬ ಶಾರ್ಟ್, ನಂಗೆ ಸಿಗ್ತಿಲ್ಲ ಸಣ್ಣ ಸಿಕ್ಕೋ ಒಂದು 200-300 ರೂಪಾಯಿ ಕನ್ವಿನ್ಸ್ ಕೊಡೋರು, ಮುಗ್ದೋಗ್ಬಿಡೋದು, ಹಾಗೆಲ್ಲ. ಸೊ ಹಾಗಾಗಿ ಈ ಥರದ್ದೆಲ್ಲ ಆಗ್ತಿದ್ದಾಗ ನಾನು ಅಂದ್ಕೊಂಡೆ, ಯಾಕೆ ವರ್ಕ್ ಆಗ್ತಿಲ್ಲ ಅಂತ.
ನನ್ನ ತಮ್ಮ ಸಿಕ್ಕದ. ನನ್ನ ತಮ್ಮ ಅಷ್ಟೊತ್ತಿಗೆ ಬೇರೆ ಬೇರೆ ಅವನು ಸ್ವಲ್ಪ ಸ್ಟಡೀಸ್ ಬಿಟ್ಬಿಟ್ಟು ಡ್ರೈವಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ತಿದ್ದ. ಅವ್ನು ನನಗೆ ಸಿಕ್ಕು, ಏನು ಮಾಡ್ತಾ ಇದೆಯಾ, ಕೆಲಸ ಬಿಟ್ಬಿಟ್ಟು ಅಂತೆ, ಮನೇಲಿ ಬೈತಾ ಇದ್ದಾರೆ ಹಾಗೆ ಹೀಗೆ ಅಂತ. ಹೌದು ಬಿಟ್ಬಿಟ್ಟಿದ್ದಾರೆ. ಈಗ ಹೆಂಗೋ ಏನು ಮಾಡ್ತೀವಿ ಈಗ ಅಂತ, ನಾಟಕ ಸೀರಿಯಲ್ ಮಾಡ್ತೀನಿ, ಏನು ಆರ್ಟಿಸ್ಟ್ ಆಗ್ತೀನಿ ಅಂದೆ. ಆ ಗ್ಯಾಪಲ್ಲಿ ಒಂದು ಏಜೆನ್ಸಿ ಮಾಡೋಣ ಬಾ ಅಂತ ಕರೆದ. ನಾವು ಪ್ರೈಮ್ ಸೊಲ್ಯೂಷನ್ಸ್ ಅಂತ ಒಂದು ಆಫೀಸ್ ಮಾಡಿದ್ವಿ ನಾವು. ಈ ಒಂದಷ್ಟು ಕ್ಯಾಬ್ ರೆಂಟಲ್ಸ್ ಕೊಡೋದು, ಯಾರಾದ್ರೂ ಈಗ ಉದಾಹರಣೆ ಸೌಜನ್ಯ ಮೇಡಮ್ ಒಂದು ಕಾರ್ ಇದೆ, ಅದಕ್ಕೊಬ್ಬ ಡ್ರೈವರ್ನ ಕೊಡೋದು, ಈ ಥರದ್ದೆಲ್ಲ ನಾವು ಮಾಡ್ತಿದ್ವಿ ನಾವು ಅವಾಗ. ಚೆನ್ನಾಗಿತ್ತು ಪ್ರೊಫೆಷನ್. ಇದೆಲ್ಲ ನಾನು ಹೇಳೋದು ಡಿಜಿಟಲ್ ಎವಲ್ಯೂಷನಿಗೆ ಮೊದಲು. ಈಗ ನಾವು ಇದ್ದಿದ್ರೆ, ನಾವು ಸೀರಿಯಸ್ಲಿ ಹೇಳ್ತೀನಿ, ನಮ್ಮ ಕ್ಯಾಮ್ರಾಮನ್ ರವಿರಾಜ್ ಅದನ್ನ ಹೇಳ್ತಿರ್ತಾರೆ, ಈಗ ನಿಮ್ಮ ಕಂಪ್ನಿ ಇದ್ದಿದ್ರೆ ಏನು ಮಾಡ್ತಾ ಇದ್ದೀರಿ ಅಂತ. ಸರ್ ಆ್ಯಪ್ ಗೀಪೆಲ್ಲ ಮೊದಲೇ ಮಾಡ್ಕೊಂಡು ಬಹುಶಃ ಇವತ್ತು ನಾನು ದೊಡ್ಡ ಮಿಲಿಯನರ್ ಆಗ್ಬಿಡ್ತಿದ್ದೆ ಸರ್. ನಾನು ಯಾಕಂದ್ರೆ ನನಗೆ ಎಜುಕೇಷನ್ ಇತ್ತು, ಕಾಮರ್ಸ್ ಇತ್ತು ನನ್ನ ತಲೆಯಲ್ಲಿ. ನಂಗೆ ಗೊತ್ತಿತ್ತು ಬಿಸ್ನೆಸ್ ಹೇಗೆ ಮಾಡಬೇಕು, ಜನನ ಹೇಗೆ ಮಾತಾಡಿಸ್ಬೇಕು, ಹೇಗೆ ಕಟ್ಟಬೇಕು ಅದನ್ನು ಗೊತ್ತಿತ್ತು ನನಗೆ. ಸೊ ಹಾಗಾಗಿ ನಾನು ಅದನ್ನು ಮಾಡ್ತಿದ್ವಿ. ಒಂದು 2 ವರ್ಷ ಮಾಡೋದಕ್ಕೆ ಏನಾಗ್ತದೆ, ನನ್ನ ಒಳಗೆ ಮತ್ತೆ ಇದ್ದ ಅವ್ನು ಕಲಾವಿದ, ತಪ್ಪು ಮಾಡ್ತಾ ಇದೆಯಾ, ಇದೆಲ್ಲ ನಿನ್ನ ಜಾಬು ಇದೆಲ್ಲ ಅಂತ. ಅಷ್ಟೊತ್ತಿಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಸೆಂಟ್ರ್ ಶುರು ಆಯಿತು. ಸೊ ಅಲ್ಲಿ ಫುಲ್ ಟೈಮ್ ಆ್ಯಕ್ಟಿಂಗ್ ಟ್ರೈನಿಂಗ್ ಇರುತ್ತೆ, ಇಲ್ಲಿ ಬನ್ನಿ ರೆಸಿಡೆನ್ಷಿಯಲ್ ಅಂತ ಕರೆದ್ರು. ಅಲ್ಲಿ ಹೋದೆ, ಸೆಲೆಕ್ಟ್ ಆಗ್ಬಿಟ್ಟೆ. ಅದು ಆಡಿಷನ್ಸ್ ಎಲ್ಲ ಇತ್ತು ಕರ್ನಾಟಕದಾದ್ಯಂತ. ಸೊ ನಾನು ಸೆಲೆಕ್ಟ್ ಆಗಿದ್ದೆ, ಅಲ್ಲೇ ಇದ್ದೆ, ಕಲಿತೆ. ಅದಾದಮೇಲೆ ಮತ್ತೆ ನಾನು ಬಿಟ್ಬಿಟ್ಟೆ ಅಷ್ಟೊತ್ತಿಗೆ. ನನ್ನ ತಮ್ಮ ಹ್ಯಾಂಡಲ್ ಮಾಡ್ದೆ, ಆಮೇಲೆ ಲಾಸ್ ಆಗೋಯ್ತದು ಅಷ್ಟೊತ್ತಿಗೆ. ಸೊ ಅದಿಬ್ಬರು ಬೇಕಿತ್ತು ಅದಕ್ಕೆ, ನನ್ನ ತಮ್ಮನ ತಪ್ಪಲ್ಲ ಅದು. ಸೊ ಹಾಗಾಗಿ ಬಿಟ್ಬಿಟ್ಟಿವಿ ಅದನ್ನು. ಬಿಟ್ಟು ನಾನು ಮತ್ತೆ ಇಲ್ಲ, ಇನ್ನೇನೇ ಆಗಲಿ ಸೀರಿಯಸ್ ಮತ್ತೆ ನಾನು ಟ್ರೈ ಮಾಡ್ತಿದ್ದೆ. ಮತ್ತೆ ಸಿಗ್ತಿರಲಿಲ್ಲ ಆ್ಯಕ್ಟಿಂಗ್ ಅವಕಾಶಗಳು. ಅದೇ ಟೈಮ್ ಸುಮ್ಮನೆ ಕೂತಿರಬಾರ್ದು ಅಂತ ಹೇಳಿ ಜೈತೀರ್ಥ ಅಂತ ಡೈರೆಕ್ಟರ್ ಇದ್ದಾರೆ, ನಿಮ್ಗೆ ಗೊತ್ತಿರಬೇಕು. ಅವರು ಬೆಲ್ ಬಾಟಮ್ ತುಂಬ ಒಳ್ಳೆ ಸಿನಿಮಾ ಮಾಡಿದರು. ಅಷ್ಟೊತ್ತಿಗೆ ಒಲವೆ ಮಂದಾರ ಮಾಡಿ ತುಂಬ ಕ್ರಿಟಿಕಲಿ ಅಕ್ಲೈಮ್, ಭಾಳ ಒಳ್ಳೆ ಸಿನಿಮಾ. ಅಂದರೆ ಒಂದು ಲವ್ ಸ್ಟೋರಿ, ಇಲ್ಲಿಂದ ಅಸ್ಸಾಂವರೆಗೂ ಟ್ರಾವೆಲ್ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ. ಈ ಥರದ ಸಿನಿಮಾ ಮಾಡ್ತಿದ್ರು. ಅವ್ರು ನಮ್ಮ ನಾಟಕದಲ್ಲಿ ನಮ್ಮ ಸೀನಿಯರ್ ಅವರು ಟೋನಿ ಅಂತ ಒಂದು ಸಿನಿಮಾ ಮಾಡ್ತಿದ್ರು. ನಾನು ಅವ್ರ ಹತ್ರ ಹೋಗಿ, ಅಣ್ಣ ಒಂದು ಆ್ಯಕ್ಟಿಂಗ್ ಚಾನ್ಸ್ ಕೊಡ್ತೀಯ ಅಂದೆ. ಮಗ, ಆ್ಯಕ್ಟಿಂಗ್ ಅವಕಾಶ ಎಲ್ಲ ಮುಗಿದೋಗಿದೆ, ನೀನು ಲಾಸ್ಟಲ್ಲಿ ಬಂದಿದ್ಯಾ, ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಬಾ, ನಮ್ಮ ನಾಟಕದವ್ರಿಗೆ ನಿಂಗೆ ಗೊತ್ತು, ನಿಂಗೆ ಸ್ವಲ್ಪ ಸಾಹಿತ್ಯ ಎಲ್ಲ ಬರುತ್ತಲ್ವ ನಿಂಗೆ, ಒಂಚೂರು ನಂಗೆ ಏನು ಕರ್ ಬೇಕಾಗುತ್ತೆ ಬರ್ತೀಯ ಅಂದರು. ನಮ್ಗೆ ಏನು ಕೆಲಸವೇ ಇಲ್ಲ ನಮಗೆ. ನಾನು ನಡಿ ಅಥವಾ ಊಟ ಆಗಲಿ, ನನ್ನ ಜೈ ಅಂತ ಹೋದ್ವಿ ನಾವು. ಒಂದು 70-80 ರೂಪಾಯಿ ನಮ್ಗೆ ಕನ್ವಿನ್ಸ್ ಕೊಡೋರು. ಸೊ ನಡೀತಿತ್ತು. ಸೊ ಹಾಗಾಗಿ ಆ ಥರ ಅಲ್ಲಿ ಶುರು ಆಯಿತು. ಬಟ್ ನಾನು ಅಲ್ಲಿ ಡೈರೆಕ್ಷನಿಗೆ ಹೋದಾಗ ಗೊತ್ತಾಯಿತು ಆ್ಯಕ್ಚುಲಿ ಇದು ನಾನು ಹುಡುಕ್ತಿದೆ ಅಂತ. ನೋಡಿ, ಬೈ ಚಾನ್ಸ್ ಸಿಕ್ಕಿದ್ದು ನಾನು, ಅಂದರೆ ಸಿಕ್ಕಿದ್ದನ್ನು ಹಿಡ್ಕೊಂಡು ಹೋಗಿದ್ದಕ್ಕೆ ನಾವು ನಿಮ್ಮ ಮುಂದೆ ಕೂತ್ಕೊಳ್ಳೋಷ್ಟು ಏನೋ ದೇವರು ನಮ್ಮ ಸೌಭಾಗ್ಯ ಕೊಟ್ಟಿದ್ದಾನೆ. ಡೈರೆಕ್ಷನಿಗೆ ಹೋದಾಗ ಗೊತ್ತಾಯಿತು ಆ್ಯಕ್ಚುಲಿ ಇದು ನಿಜವಾದ ಕ್ರಿಯೇಟಿವ್ ವರ್ಕ್. ಅಲ್ಲಿ ನಾನು ಗಮನಿಸಿದೆ. ಈವನ್ ಇನ್ಕ್ಲೂಡಿಂಗ್ ಶ್ರೀನಗರ ಕಿಟ್ಟಿ, ಒಳ್ಳೆ ಕಲಾವಿದರು ಇಲ್ಲ ಅಂತಿಲ್ಲ, ಆದರೆ ಅವರು ಡೈರೆಕ್ಟ್ ಹೇಳ್ದಂಗೆ ಕೇಳ್ತಾ, ಡೈರೆಕ್ಟ್ ಇಲ್ಲ ಕಿಟ್ಟಪ್ಪ ಹಿಂಗೆ ಮಾಡಬಾರ್ದು, ನೀವು ಹಿಂಗೆ ಮಾಡ್ಬೇಕು ಅಂದ್ರೆ ಅವ್ರು ಹೌದಲ್ವ. ಅವರು ಸ್ಟಾರ್, ನಾವೇನಂತೀವಿ ಸ್ಟಾರ್ನ ನೋಡ್ತಾ ಇರ್ತೀವಿ, ಸ್ಟಾರು ಹಿಂಗೆ ಬೇಕಾದ್ರೆ ಮಾಡಿ, ಆದರೆ ಸ್ಟಾರು ಬ್ಯಾಕ್ಗ್ರೌಂಡಲ್ಲಿ ಡೈರೆಕ್ಟರ್ ಮಾತು ಕೇಳ್ತಿರ್ತಾರೆ, ಐಂದಿರ್ತಾರೆ ಈ ನಟಿ, ಅದಕ್ಕೆ ಅವ್ರ ಮಾತು ಕೇಳ್ತಿರ್ತಾರೆ. ದೊಡ್ಡ ಕಲಾವಿದ ದಂಡೇ ಇತ್ತು. ಸೊ ಎಲ್ಲರೂ ಬಂದು, ಸರ್ ಹೆಂಗೆ ಮಾಡ್ಬೇಕು ಹೇಳಿ ಸರ್, ನೋಡ್ರಿ ಹಿಂಗೆ ಅಂದರೆ ಅವ್ರು ಅಗ್ರೆಸಿವ್ ಅಲ್ಲ, ಬಟ್ ಅವರು ಥಿಯೇಟರ್ನವರು, ಸಾಹಿತ್ಯ ಎಲ್ಲ ಗೊತ್ತು ಅವ್ರಿಗೆ, ಒಳ್ಳೆ ಡೈರೆಕ್ಟರ್, ತುಂಬ ಒಳ್ಳೆ ಡೈರೆಕ್ಟರ್ ಅವರು. ಹೌದು. ಸೊ ಆ ಥರ ಅವರು ಹೇಳ್ಕೊಡೋ, ಓಕೆ ಆ್ಯಕ್ಚುಲಿ ಡೈರೆಕ್ಷನ್ ಏನೊಂದು ರುಚಿ ಇದೆ ಅಂತ ಹೇಳಿ ನಾನು ಅದಕ್ಕೆ ಬಿದ್ದೆ. ಸೊ ನಾನು ಮೊದಲಿಂದಲೂ ಕನ್ನಡ ಸಾಹಿತ್ಯ, ತೇಜಸ್ವಿ, ಕುವೆಂಪು, ಬೇಂದ್ರೆ ಇವರೆಲ್ಲ ನನ್ನ ತಲೆಯಲ್ಲಿ ಓಡಾಡ್ತಿದ್ದರಿಂದ ನನಗೆ ತೇಜಸ್ವಿ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ, ನಾನು ಅದಕ್ಕೆ ಮೊದಲು ಸ್ಟೋರಿ ಆಫ್ ಇಂಡಿಯಾ ಅಂತ ಒಂದು ಡಾಕ್ಯುಮೆಂಟ್ರಿ ಇದೆ, ತಮ್ಗೆ ಸಮಯ ಸಿಕ್ಕರೆ ನೋಡಿ, ತುಂಬ ಒಳ್ಳೆ ಡಾಕ್ಯುಮೆಂಟ್ರಿ. ಅಂದರೆ BBC ಲಂಡನ್ನವ್ರು ಮಾಡಿರೋದು, ದ ಸ್ಟೋರಿ ಆಫ್ ಇಂಡಿಯಾ ಅಂತ. 6 ಪಾರ್ಟಲ್ಲಿದೆ, 6 ಗಂಟೆ, 6 hours ಇದೆ ಅದು. 1 hour ಒಂದೊಂದು ಸ್ಟೋರಿ ಹೇಳ್ತಾರೆ. ಅದು ಒಂದು ಈ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಗ್ಯಾಪಲ್ಲಿ ಒಂದು ಸಲ ಭಾರತ್ ಬಂದಾಗಿತ್ತು. ಅವಾಗ ಏನು ಕೆಲಸ ಇಲ್ಲ ಅಂತ ನಮ್ಮ ಮನೇಲಿ ಅವಾಗ ಅಷ್ಟೊತ್ತು ನಾನೊಂದು ಕೆಲಸ ಮಾಡೋ ಒಂದು ಕಂಪ್ಯೂಟರ್ ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ಕೂತ್ಕೊಂಡು ಇಂಟರ್ನೆಟ್ ಇತ್ತು ಅವಾಗ. ನಂತರ ಅದು ನೋಡಿದ್ದೆ ಅದನ್ನು ನಾನು ಅವಾಗ. ಇದು ಸಕ್ಕತ್ತಾಗಿದೆಯಲ್ಲ, ಅಂದರೆ ಡಾಕ್ಯುಮೆಂಟ್ರಿ ಸ್ಟೋರಿ ಟೆಲ್ಲಿಂಗ್ ನಂಗೆ ಇಷ್ಟ ಆಗ್ತಿತ್ತು. ಸಿನಿಮಾದ ಬೇರೆ ಗ್ರಾಮರು ಮತ್ತು ಬೇರೆ ಲೆಕ್ಕಾಚಾರ, ದುಡ್ಡು. ಸಿನಿಮಾಗೆ ಏನಾಗುತ್ತೆ, ಅವ್ರು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಕೋಟಿ ಹಿಂಗೆ ಬರುತ್ತಿದ್ದು ವಾಪಸ್ ಅಂತ ಕೇಳ್ತಾರೆ. ಡಾಕ್ಯುಮೆಂಟ್ರಿ ಏನು ಕೇಳುತ್ತೆ, ಸ್ವಲ್ಪ ಹಣದ ಇನ್ವೆಸ್ಟ್ಮೆಂಟ್ ಕಡಿಮೆ, ಕಮರ್ಷಿಯಲೈಸೇಷನ್ ಕಡಿಮೆ, ನಾವು ಅಂದ್ಕೊಂಡಿದ್ದು ಹೇಳೋಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಈ ಪ್ಯಾಟ್ರನ್ ಚೆನ್ನಾಗಿದೆ ಅಂತ ಹೇಳಿ ಏನು ಮಾಡಿದೆ, ಒಂದು ಡಾಕ್ಯುಮೆಂಟ್ರಿ ಮಾಡೋಣ ಕನ್ನಡದಲ್ಲಿ ಅಂತ. ಕನ್ನಡದ ಸಾಹಿತಿ ತೇಜಸ್ವಿ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಅವಾಗ ನಮ್ಮ ಹತ್ರ ದುಡ್ಡೇ ಇಲ್ಲ, ಅದು ಭಯಂಕರ ಹಾಸ್ಯಾಸ್ಪದವಾಗಿ ಮಾಡಿದ್ವಿ ನಾವು ಅದನ್ನು. ಅಂದರೆ ಪ್ರೋಸೆಸ್ ಹಾಸ್ಯಾಸ್ಪದವಾಗಿತ್ತು, ಆದರೆ ರಿಸಲ್ಟ್ ತುಂಬ ಅದ್ಭುತವಾಗಿತ್ತು ಅದು. ನಂತರ ಕ್ಯಾಮ್ರಾ ಇಲ್ಲ, ಸ್ಕ್ರಿಪ್ಟ್ ಬರ್ಕೊಂಬಿಟ್ಟಿದ್ದೀನಿ, ಕ್ಯಾಮ್ರಾ ಇಲ್ಲ. ನನ್ನ ಕಸಿನ್ ಬ್ರದರ್ ಒಬ್ರು ಇದ್ದಾರೆ, ವೆಂಕಟೇಶ್ ಅಂತ, ಲಕ್ಷ್ಮೀ ವಿಡಿಯೋಸ್ ಅಂತ ಅವ್ರು ಒಂದು ಸಂಸ್ಥೆ ನಡೆಸ್ತಾರೆ. ಅವನು ದೊಡ್ಡ ಸಾಧಕ, SLC ಫೇಲ್ ಆಗಿ ಬೆಂಗಳೂರಿಗೆ ಬಂದು ಈಗ ಒಂದು 60 ಜನಕ್ಕೆ ಜಾಬ್ ಕೊಟ್ಟಿದ್ದಾನೆ. ಹಾಗಾಗಿ ಸೊ ಆ ಥರ ದೊಡ್ಡ ಮನುಷ್ಯ ಅವನು. ಅವನ ಹತ್ರ ಕ್ಯಾಮ್ರಾಗಳಿತ್ತು. ಒಂದು 10 ದಿನ ಕ್ಯಾಮ್ರಾ ಕೊಡ್ತೀಯಾ, ನನ್ನದೇನೋ ದೊಡ್ಡದು ತೆಗಿತಾ ಇದ್ದೀನಿ ಅಂತಂದೆ. ಅವ್ನು ಡಾಕ್ಯುಮೆಂಟ್ರಿ ಅಂದರೆ ಅರ್ಥ ಆಗುತ್ತಿಲ್ಲ ಅಂತ, ಗುರು ಒಂದು ಶಾರ್ಟ್ ಫಿಲ್ಮ್ ತೆಗಿತಾ ಇದ್ದೀನಿ, ಒಂದು ಕ್ಯಾಮ್ರಾ ಕೊಡು ನಿಂದು ಅಂತ. ಆಯಿತು ಕೊಡ್ತೀನಿ ತಗೋ ಅಂತ ಕೊಟ್ಟ ಅವನು. ಕ್ಯಾಮ್ರಾ ಸಿಗ್ತಲ್ಲ, ಇನ್ನೇನೋ ಕ್ಯಾಮ್ರಾಮನ್ ಬೇಕಲ್ಲ ಅದಕ್ಕೆ. ಫೇಸ್ಬುಕ್ಕಲ್ಲಿ ಹಾಕಿದೆ, ಕ್ಯಾಮ್ರಾಮನ್ ಯಾರನ್ನ ಇದ್ರೆ ಬನ್ನಿ ಒಂದು ಕ್ರಿಯೇಟಿವ್ ಏನೋ ಮಾಡ್ಬಿಡೋಣ ಅಂತ. ಒಬ್ಬರು ಹೊಸ ಹುಡುಗ ಬಂದರು, ದರ್ಶನ್ ಅಂತ ಅವರು ನಾನು ದೊಡ್ಡ ಮಣಿರತ್ನ ಥರ ಏನು ಬರುತ್ತೆ ನಿಮಗೆ ಅಂತ ನಾನೇನು ಅಂದಿರೋ ದಿಮಾಕು. ಅವ್ರು ಅವಾಗ GFT ಗೌರ್ಮೆಂಟ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸಿನಿಮಾಟೋಗ್ರಫಿ ಓದಿದ್ರು. ನಾನು ಹಿಂಗೆ ಟ್ರೈ ಮಾಡ್ತಾಯಿದ್ದೀನಿ, ಕೊಟ್ಟರೆ ಮಾಡ್ತೀನಿ, ಆಯ್ತು ಮಾಡಿ ಅಂತ. ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲಲ್ಲ, ಪೇಮೆಂಟ್ ಇಲ್ಲ, ಮಾಡಿ ಅಂತ ಅವರು. ಸೊ ಈ ಥರದ್ದು. ಆಮೇಲೆ ನಮ್ಮ ಒಬ್ಬ ರಿಲೇಟಿವ್ ಹುಡುಗ ಡ್ರೈವರು, ನಮ್ಮ ಹಳೇ ಮಾರುತಿ ಓಮ್ನಿ ಇತ್ತು, ನಾವು ಡ್ರೈವಿಂಗ್ ಅಥವಾ ಟ್ರಾವೆಲ್ಸ್ ನಡೆಸಬೇಕಾದ್ರೆ ಆ ಮಾರುತಿ ಓಮ್ನಿ. ನನ್ನ ಫ್ರೆಂಡ್ ಒಬ್ಬ ಹೇಮಂತ ಅಂತಿದ್ದ. ನಾವು 4 ಜನ ಇಡೀ ಕರ್ನಾಟಕಲ್ಲದು
ತೇಜಸ್ವಿಯ ಒಡನಾಡಿಗಳನ್ನೆಲ್ಲ ಮಾತಾಡಿಸಿ ಇಂಟರ್ವ್ಯೂ ಮಾಡಿ, ಇಂಟರ್ವ್ಯೂ ಅನ್ನೋದು ನಂಗೆ ಅಲ್ಲಿಂದ ಗೊತ್ತಾಯ್ತು ಫಸ್ಟ್ ಟೈಮ್. ತೇಜಸ್ವಿಯ ಪತ್ನಿ, ಅವ್ರ ಜೊತೆ ಮೀನು ಹಿಡಿತಾ ಇದ್ದವರು, ಅವ್ರ ಜೊತೆ ಕಾಡಲ್ಲಿ ಅಲಿತಾ ಇದ್ದವರು, ಅವ್ರ ಜೊತೆ ಈ ಬಿರಿಯಾನಿ ತಿನ್ಕೊಂಡು ಮಾಡ್ತಿದ್ರು, ಅವ್ರಿಗೆ ಅಡುಗೆ ಮಾಡ್ತಿದ್ರು, ಅವ್ರ ಮನೆ ತೋಟದ ಆಳು, ಆ ದೊಡ್ಡ ದೊಡ್ಡ ಸಾಹಿತಿಗಳು ಕೂಡ. ಸೊ ಈ ಥರ ರೇಂಜಲ್ಲಿ ಮಾಡಿದ್ವಿ ನಾವು. ಸೊ ತಳಮಟ್ಟದಿಂದ ಸ್ವಲ್ಪ ಇಂಟೆಲೆಕ್ಚುಯಲ್ ಥರ ಅದು ಚೆನ್ನಾಗಾಯ್ತು. 2-3 ಗಂಟೆ ಮತ್ತೆ ತೇಜಸ್ವಿ ಅಂತ ಚೆನ್ನಾಗಿ 2014 ಜೂನ್ ರಿಲೀಸ್ ಆಗಿತ್ತು ಅದು. ಆವಾಗ ಅದು ಕ್ರಿಟಿಕಲಿ ಅಕ್ಲೈಮ್ಡ್. ಚೆನ್ನಾಗಿದೆ, ಕನ್ನಡದ ಒಂದು ಒಳ್ಳೆ ಡಾಕ್ಯುಮೆಂಟ್ರಿ ಮಾಡಿಬಿಟ್ಟಿದ್ದಾರೆ ಅಂತ ಒಂದು 4 ಪತ್ರಿಕೆಗಳು ಬರೆದಿದ್ವು. ಸೊ ಆವಾಗಿನ ಏನಾಯಿತು, ಬೇರೆ ಬೇರೆ ಸಂಸ್ಥೆಯವರು, ಉದಾಹರಣೆ ಸಿದ್ಧಗಂಗಾ ಮಠದವರು, ಆಮೇಲೆ ಕೆಲವು ಕಾಲೇಜ್ನವರು, ಇವರೆಲ್ಲ ಬನ್ನಿ ನಮ್ಮ ಬಗ್ಗೆ ಒಂದು ಕಾರ್ಪೊರೇಟ್ ವಿಡಿಯೋ ಮಾಡಿ, ಒಂದು ಡಾಕ್ಯುಮೆಂಟ್ರಿ ಮಾಡಿ ಅಂತ ಕೊಡೋರು. ಬದುಕು ಹಿಂಗೆ ನಡೀತಿತ್ತು. ಬಟ್ ಕೋವಿಡ್ ಬಂದು ಗುಡ್ ಬೈ ಟಾಟಾ ಅಂತ ನಿಲ್ಲಿಸಿದಾಗ ಕಲಾ ಮಾಧ್ಯಮ ರೀಸ್ಟಾರ್ಟ್ ಆಯಿತು. ಸರ್, ಅದಕ್ಕಿಂತ ಒಂದು ಸ್ವಲ್ಪ ಹಿಂದೆ ಹೋಗೋಣ. ಕಲಾ ಮಾಧ್ಯಮ ಹೇಗೆ ಪ್ರಾರಂಭ ಆಯಿತು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಮುಂಚೆ, ಅಂದರೆ ನಿಮ್ಮ ಧರ್ಮಪತ್ನಿಯ ಪರಿಚಯ, ಸವಿತಾ ಅವರ ಪರಿಚಯ 2011 ನಿಮ್ಗಾಗತ್ತೆ. ಅಂದರೆ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅಂತ ಅಲ್ವಾ? 2013 ಫ್ರೆಂಡ್ಸ್ ಆಗ್ತೀರಾ, 14 ಕಲಾ ಮಾಧ್ಯಮ ಸ್ಟಾರ್ಟ್ ಮಾಡ್ತೀರಾ, 15 ಮದುವೆ ಆಗ್ತೀರಾ ಅಲ್ವಾ? ಸಾಕಷ್ಟು ಜನರಿಗೆ ಗೊತ್ತಿಲ್ಲ ನೀವು ಮದುವೆಗೂ ಮುಂಚೆನೆ ಕಲಾ ಮಾಧ್ಯಮ ಪ್ರಾರಂಭ ಮಾಡಿದ್ರಿ ಅಂತ. ಒಂದು ಶ್ಲೋಕ ನನಗೆ ಫ್ಲಾಶ್ ಆಯಿತು. ಈ ಸಮಯದಲ್ಲಿ ನಿಮ್ಮ ಜೀವನದ ಸನ್ನಿವೇಶಗಳಿಗೆ ಬಹಳ ಆಪ್ಟ್ ಆಗಿರುವಂಥದ್ದು, ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಅಂತ. ಅಂದರೆ ಮಲಗಿರೋ ಸಿಂಹದ ಬಾಯಿನ ಮೃಗ ತಾನಾಗೆ ಪ್ರವೇಶ ಮಾಡೋದಿಲ್ಲ, ಸಿಂಹ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ನಿಮ್ಮ ಎಫರ್ಟ್ ಎಷ್ಟಿತ್ತು ಅಂದರೆ, ನನಗೆ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಅವರ ಸ್ಪೀಚಲ್ಲಿ ನೀವು ಗಮನಿಸಬಹುದು, ಇವತ್ತಿಗೂ ಸುಧಾಮೂರ್ತಿಯವರು ಬಹಳ ಹೆಮ್ಮೆಯಿಂದ ಹೇಳ್ಕೊತಾರೆ, ಫಸ್ಟು ಕಾಂಟ್ರಿಬ್ಯೂಷನ್ ಅಂತ ಇನ್ಫೋಸಿಸ್ಗೆ ಮಾಡಿದ್ದು ನಾನೇ, 10,000 ರೂಪಾಯಿ ತೆಗೆದುಕೊಟ್ಟಿದ್ದೆ ನಾರಾಯಣ ಮೂರ್ತಿ ಅವ್ರಿಗೆ ಅಂತ. ದೂರದರ್ಶನದಲ್ಲಿ ತುಂಬ ಒಳ್ಳೆ ಇಂಟರ್ವ್ಯೂ ಕೇಳಿದ್ರು, ತುಂಬ ಹೌದು. ಆವಾಗ ಕಲಾ ಮಾಧ್ಯಮ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನೀವು ಆಲ್ಮೋಸ್ಟ್ ಅಲ್ಲ, ಏನು ಸಂಪಾದನೆ ಮಾಡ್ತಿರ್ಲಿಲ್ಲ, ಕೆಲಸ ಇರ್ಲಿಲ್ಲ. ಆದ್ರೆ ಅವಾಗಲೇ ಸವಿತಾ ಅವರು ತುಂಬಾ ಚೆನ್ನಾಗಿ ದುಡಿತಾ ಇದ್ರು, ಸೀರಿಯಲ್ಸ್ಗಳಲ್ಲಿ ಅಭಿನಯಿಸ್ತಾ ಇದ್ರು, ಜೊತೆಗೆ ಈ ಸೀರಿಯಲ್ಸ್ ಅಂತೆ ನಿರೂಪಣೆ ಮಾಡೋರು, ಒಂದು 40,000-50,000 ಸಾವಿರ ಅವ್ರು ದುಡಿತಾ ಇದ್ರು. ಆ ಸಮಯದಲ್ಲೂ ಟು ಟೇಕ್ ದ ಡಿಸಿಷನ್ ಆಫ್, ಅಂದ್ರೆ ಒಂದು ಟ್ರಸ್ಟ್ ಅಂತ ಇರತ್ತೆ ಗೊತ್ತಾ, ಇವನ ಜೊತೆ ನಾನು ಸಂಸಾರ ಮಾಡಬಲ್ಲೆ, ಐ ಕ್ಯಾನ್ ಸಿ ದಟ್ ಫ್ಯೂಚರ್ ವಿತ್ ಹಿಮ್ ಅನ್ನೋದು. ಮನೆಯವ್ರನ್ನೂ ಒಪ್ಪಿಸಿ ಅವರು ಮದುವೆ ಆಗಿ, ಅದಕ್ಕೂ ಮುಂಚೆ ಆಫ್ಕೋರ್ಸ್ ಮದುವೆಗೆ 1 ವರ್ಷ ಮುಂಚೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಪ್ರಾರಂಭವಾಗುತ್ತೆ. ಆದರೆ ಅದಕ್ಕೂ ಮುಂಚೆ ಅಂದರೆ ಇವತ್ತಿನ ದಿನ ನಾವೇನು ಪಾಪ್ಯುಲರ್ ವಿಡಿಯೋಸ್ ಆಸ್ ಸಚ್ ನೋಡ್ತೀವಿ, ಒಂದು 400 ಡಾಕ್ಯುಮೆಂಟ್ರೀಸ್ ಟೈಪ್ ನೀವು ಮಾಡಿದ್ರಿ ಅಲ್ವಾ? ಕೈಂಡ್ ಆಫ್ ಇಂಟರ್ವ್ಯೂ ಎಪಿಸೋಡ್ಸ್ ಶ್ರೇಷ್ಠ ಸಾಹಿತಿಗಳಿರಬಹುದು, ಸಾಧಕರು, ಅದೆಲ್ಲ ಕಲಾ ಮಾಧ್ಯಮ ಹೆಸರಿನಡಿಯಲ್ಲೇ ಹೋಗ್ತಿತ್ತು. ಕಲಾ ಮಾಧ್ಯಮದ ಅಡಿಯಲ್ಲೇ ಹೋಗ್ತಿತ್ತು. ಈ ಹೆಸರು ಹೇಗೆ, ಹೂ ಕಾಯಿಂಡ್ ಈ ಟರ್ಮ್ ಕಲಾ ಮಾಧ್ಯಮ? ನಾನು ಸವಿತಾನು ಯೋಚನೆ ಮಾಡ್ತಿರ್ತೀವಿ, ನಮ್ಗೆ ಅದು ಎಕ್ಸಾಕ್ಟ್ಲಿ ಮರ್ತ್ಬಿಟ್ಟಿದೀವಿ ನಾವು. ಅಂದ್ರೆ ನೋಡಿ, ನಾವು ಏನೋ ತುಂಬಾ ದೊಡ್ಡದೇನೋ ಅನ್ಕೊಂಡು ಶುರು ಮಾಡಲಿಲ್ಲ ಇದನ್ನ. ಬೇಸಿಕ್ಲಿ ನಾನು ನನ್ನ ಶ್ರೀಮತಿ ಇಬ್ರು ಕಲಾವಿದರು, ಅಂದರೆ ರಂಗಭೂಮಿ ಕಲಾವಿದರು. ನಾವು ಇವತ್ತಿಗೂ ನೀವು ಯಾರು ಅಂತ ಕೇಳಿದ್ರೆ, ಇಲ್ಲಿ ನಮ್ಮ ಕಡಿದಾಳ್ ಶಾಮಣ್ಣ ಅಂತ ಒಬ್ರು ಇದ್ದಾರೆ, ನೀವು ಕೇಳಿದ್ದೀರಿ ಅನ್ಸುತ್ತೆ. ಅವರು ರೈತ ಸಂಘ ಸ್ಥಾಪಕರ ಅರ್ಲಿ ಪರ್ಸನ್. ಅವರು ನಂಜುಂಡ ಸ್ವಾಮಿಯವರಷ್ಟೇ ಈಕ್ವಲ್ ಪರ್ಸನ್. ನಂಜುಂಡ ಸ್ವಾಮಿಯವರಷ್ಟೇ ರೈತ ಸಂಘದ ಮುಖ್ಯಸ್ಥರು ನಂಜುಂಡ ಸ್ವಾಮಿ. ಆದರೆ ಇವರು ಯಾವತ್ತೂ ವೇದಿಕೆ ಹತ್ತಲಿಲ್ಲ, ಯಾವತ್ತೂ ಮಾತಾಡಲಿಲ್ಲ. ಆದರೆ ಬ್ಯಾಕ್ ಬೋನು, ತುಂಬ ಹೋರಾಟಗಳನ್ನ ಆರ್ಗನೈಸ್ ಮಾಡಿ ಎಲ್ಲ ಮಾಡಿದ್ರು ರೈತ ಸಂಘದ್ದು. ಆದರೆ ಇವತ್ತಿಗೂ ನೀವು ಹೋಗಿ ಅವ್ರನ್ನ ಕೇಳಿದ್ರೆ, ನೀನು ಯಾರಪ್ಪ ಅಂತ ಕೇಳಿದ್ರೆ, ಅವ್ರು ಇವತ್ತಿಗೂ ಕಡಿದಾಳ್ ಶಾಮಣ್ಣ ರೈತ ಅಂತ ಬರ್ಕೋತಾರೆ ಕೆಳಗಡೆ. ನಾನು ರೈತ ಸಂಘ ನಾಯಕ, ಏನು ಬರ್ಕೊ ರೈತ ಸರ್, ಏನು ಸರ್ ಬರೀ ರೈತ, ನೀವು ರೈತ. ನಾನು ನಾಯಕ ಅನ್ನೋದು ದೊಡ್ಡ ತಪ್ಪದು. ಅದು ನಮ್ಮ ತಲೆ ಮೇಲೆ ನಾವು ಹಾಕೊಳ್ಳೋದು ಇರೋದು ಕಿರೀಟ, ತಪ್ಪದು. ಕಿರೀಟ ಇಟ್ಕೊಂಡು ಮಹಾರಾಜರ. ನಾನಿವತ್ತು ನನ್ನ ತೋಟ ಇದೆ ರೈತ. ಹಂಗಾಗಿ ನನಗೂ ನನ್ನ ಶ್ರೀಮತಿ ಹೇಳಿದ್ರೆ, ನಿಮ್ಮಿಬ್ಬರು ಹೆಸರು ಬರೋ ಕೆಳಗಡೆ ಬರಬೇಕು ಅಂದರೆ ನಾವು ರಂಗ ಕಲಾವಿದರು, ರಂಗಭೂಮಿ ಕಲಾವಿದರು. ಹಂಗಾಗಿ ನಮ್ಮ ಮೀಡಿಯಮ್ ಇರೋದೇ ಕಲೆ, ಆರ್ಟ್. ಹಾಗಾಗಿ ನಾವು ಏನೇ ಹೇಳಬೇಕಾದ್ರೂ ಕಲೆಯ ಮೂಲಕ ಹೇಳಬೇಕು. ಈಗ ನಾವು ಡಾಕ್ಯುಮೆಂಟ್ರಿ ಮಾಡಿದ್ರೂ ಅದ್ರೊಂದು ಕಲಾತ್ಮಕ ಅಂಶಗಳು ಸೇರಿಸ್ತೀವಿ ನಾವು. ಇವತ್ತು ಕಿರುಚಿತ್ರ ಮಾಡಿದ್ರು ಅಥವಾ ಏನೋ ಒಂದು ಮಾಡಿದ್ರು. ಹಾಗಾಗಿ ನಮಗೆ ನಮ್ಮ ಮನಸ್ಸಲ್ಲಿರೋ ವಿಚಾರ ಹೇಳೋಕ್ಕಿರುವಂಥ ಮೀಡಿಯಮ್ ಯಾವುದು, ಮಾಧ್ಯಮ ಯಾವುದು, ಕಲಾ ಅಂತ ಏನೋ ಬಂದಿರುತ್ತೆ. ಅವಾಗ ಬಂದಿದೆ ಅಂದರೆ ಏನಾಗೋಯ್ತು, ಅವಾಗ ನಮ್ಮ ತುಂಬ ದುರ್ಭಿಕ್ಷದ ದಿನಗಳಲ್ಲಿ, ನನ್ನ ದುರ್ಭಿಕ್ಷದ ದಿನ, ಬಟ್ ನನ್ನ ಹೆಂಡತಿ ತುಂಬ ಶ್ರೀಮಂತೆ ಯಾವಾಗಲೇ, ನೀವು ಹೇಳ್ದಂಗೆ. ಯಾಕೆ ತುಂಬ ಚೆನ್ನಾಗಿ ಸಂಪಾದಿಸ್ತಿದ್ರು ಅವರು ಅವಾಗ ನಾನು ನಮ್ಮ ಗಿರಿ ಸರ್ ಅಂತಿದ್ದಾರೆ, BM ಗಿರಿರಾಜ್ ಡೈರೆಕ್ಟ್ರು, ಜಟ್ಟ ಸಿನಿಮಾ ಡೈರೆಕ್ಟರ್ ಅವರು. ಸೊ ಅವರು ನಾವು ಸೇರಿ ವರ್ಕ್ಶಾಪ್ಸ್ ಆರ್ಗನೈಸ್ ಮಾಡ್ತಿದ್ವಿ, ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಈ ಥರದ್ದು. ಸೊ ಅವಾಗ ಅದ್ರದ್ದು ವೀಡಿಯೋಸ್ ಶೂಟ್ ಮಾಡ್ತಿದ್ವಿ ನಾವು, ಈ ಕ್ಲಾಸ್ ಹೆಂಗೆ ನಡೀತಾ ಇದೆ ಏನು ಅಂತ. ಬಹುಶಃ ಅದನ್ನ ಮಾರ್ಕೆಟಿಂಗ್ ಯೂಸ್ ಆಗುತ್ತೆ ಅಂತೇಳಿ ಅದನ್ನು ಹಾಕೋಕ್ಕೆ ಒಂದು ಯೂಟ್ಯೂಬಲ್ಲಿ ಹಾಕ್ಬೇಕು ಅದನ್ನ ಅಂತೇಳಿ ಅವತ್ತು ರಾತ್ರಿ ಹೋಗಿ ನಾನು ಕ್ರಿಯೇಟ್ ಮಾಡಿದೆ. ಅದಕ್ಕೆ ಮೊದಲು ಏನು ಹೇಳೋದು ಅಂತ ನನ್ನ ಪತ್ನಿ, ನಮ್ಮ ಗಿರಿ ಸರ್ ಎಲ್ಲ ಚರ್ಚೆ ಮಾಡಿದೆ, ಕಲಾ ಮಾಧ್ಯಮ ಅಂತ ಹೇಳೋಣ ಅಂತ ಅಂದ್ಕೊಂಡು ಪಟ್ಟಂತ ಇಟ್ಟಿದ್ವಿ. ಬಹುಶಃ ಅದು ನನಗೆ ನೆನಪಿರೋದು, ಕಲಾ ಮಾಧ್ಯಮ ಅಂತ ಹಂಗೆ ಬಂದಿರಬೇಕು ಅಂತ. ಏನೋ ಮಾಡ್ತೀವಿ ಇವಾಗ ತುಂಬ ಜನ ಅಂತ ಗೊತ್ತಾ, ಒಂದು ಒಳ್ಳೆ ಹೆಸರು ಇರಬೇಕು ಆ ಥರದ್ದು. ಅದೇನೂ ಯೋಚನೆ ಮಾಡಿಲ್ಲ ಸೌಜನ್ಯವರೇ, ನಾವು ಖಂಡಿತ ಯೋಚನೆ ಮಾಡಿಲ್ಲ ನಾವು. ಆ ಕ್ಷಣಕ್ಕೆ ಅವತ್ತು ಸಂಜೆ ಒಂದು 8 ಗಂಟೆ ಕ್ಲಾಸ್ ಮುಗಿದಿದ್ದೆ, ನಾನು 9 ಗಂಟೆ ಮನೆಗೆ ಹೋಗಿ ನಂದು ಕ್ರಿಯೇಟ್ ಮಾಡಿ ಹಾಕಬೇಕಿತ್ತು ವೀಡಿಯೋಸ್. ಅವತ್ತು ಕ್ರಿಯೇಟ್ ಆಗಿದೆ 2014 ಅಕ್ಟೋಬರ್ ತಿಂಗಳಲ್ಲಿ. ಸೊ ಹಾಗೆ ಉಟ್ಕೊಂಡಿರುವಂಥದ್ದು ಅದು ಇವತ್ತು ನಮಗೆ ಅನ್ನ ಆಗ್ತದೆ, ನಿಮ್ಮಂಥವ್ರ ಸ್ನೇಹ ಸಂಪಾದಿಸಿದೆ.
ಸರ್ ಏನೇ ಆದರೂ ನಮ್ಮ ಬೆಟರ್ ಹಾಫ್ ಸ್ಪೌಸ್ ಸಪೋರ್ಟ್ ಇರಲೇಬೇಕು. ಯಾಕಂದ್ರೆ ಮನೇಲಿ ನೆಮ್ಮದಿ ಇಲ್ಲ ಅಂದ್ರೆ ಹೊರಗೋಗಿ ನಾವು ಏನೇ ಸಾಧನೆ ಮಾಡೋದು ಕಷ್ಟ. ಆಗೋದೇ ಇಲ್ಲ ಮೇಡಮ್. ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ. ನನಗೆ ಅನಂತ್ ಸ್ವಾಮಿ ಅವರ ಒಂದು ಹಾಡು ಯಾವಾಗ್ಲೂ ಮೈಂಡಿಗೆ ಬರುತ್ತೆ, ಹಾಕೊಂಡು ಕೇಳ್ತಾ ಇರ್ತೀನಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ನನ್ನ ಹಾಡನ್ನು ಹಾಕಿದಾಗೆಲ್ಲ ನನ್ನ ಗಂಡ ಕೇಳ್ತಾ ಇರ್ತಾನೆ, ಇದು ನಾನು ಹೇಳ್ಬೇಕು ನಿನಗೆ, ನೀನೇ ಹಾಕೊಳ್ತಿದ್ಯಾ ಅಂತ. ನಾನು ಅವಾಗ ಹೇಳ್ತೀನಿ, ನೀನು ಆಡ್ತಿಲ್ವಲ್ಲಪ್ಪ ಅದಕ್ಕೆ ನಾನು ಹಾಕೋತಿದ್ದೀನಿ. ಅಫ್ಕೋರ್ಸ್ ರೇಕ್ಸಕ್ಕೆ ಈ ಮಾತನ್ನು ಹೇಳಿದ್ರು. ನಾನು ಹೇಳೋದು ಎಸ್ಪೆಷಲಿ ಒಂದು ಹೆಣ್ಣು ಎಲ್ಲಿ ಯಶಸ್ವಿ ಆಗಿರ್ತಾಳೋ, ಹೆಣ್ಣು ಎಲ್ಲಿ ಸಂತೋಷವಾಗಿರ್ತಾಳೋ, ನಾನು ನಂಬಿರೋದು ಅವಳ ಮನೆ ಕೂಡ ಅಷ್ಟೇ ಸಂತೋಷವಾಗಿರುತ್ತೆ, ಗಂಡ ಅಷ್ಟೇ ಸಂತೋಷವಾಗಿರ್ತಾನೆ. ಸಂತೋಷವಾಗಿದ್ರೆ ಯಶಸ್ಸು ತಂತಾನೆ ಬರುತ್ತೆ ಅಂತ ನಂಬಿದ್ದೀನಿ. ಯಾಕಂದ್ರೆ ನೀವು ಇದನ್ನ ಮಾಡಬೇಡಿ, ನೀವು ಇಷ್ಟು ಲೇಟಾಗಿ ಬರಬೇಡಿ, ದಿನಗಟ್ಟಲೆ ಶೂಟಿಂಗ್ ಹೋಗಬೇಡಿ, ಯಾವಾಗಲೂ ಎಡಿಟಿಂಗಲ್ಲಿ ಕೂತ್ಕೋಬೇಡಿ ಅನ್ನೋ ಹೆಂಡತಿ ಇದ್ದಿದ್ರೆ ಬಹುಶಃ ನೀವು ಇದು ಯಾವುದೂ ಮಾಡೋಕ್ಕಾಗ್ತಿರ್ಲಿಲ್ಲ ಅಲ್ವಾ? ಸೊ ಅಲ್ಲಿಂದ ಪ್ರಾರಂಭವಾಗುತ್ತೆ ಕಲಾ ಮಾಧ್ಯಮ. ಮದುವೆ ಆಗುತ್ತೆ 2015ನೇ ಇಸ್ವಿಯಲ್ಲಿ. ನನಗೆ ಒಂದು ಖುಷಿ ಏನಂದ್ರೆ ಇದ್ರಲ್ಲಿ ನಮಗೆ ಫ್ಯೂಚರ್ ಇದೆ, ಇದು ಟ್ರೆಂಡ್ ಅಂತ ಗೊತ್ತಾಗಿ ಯಾರು ಬೇಕಾದರೂ ಟ್ರೆಂಡನ್ನು ಫಾಲೋ ಮಾಡಬಹುದು. ಆದರೆ ನಿಮ್ಗೆ ಇದು ಟ್ರೆಂಡ್ ಆಗಬಹುದು ಮುಂದೆ, ಯೂಟ್ಯೂಬ್ ಅನ್ನೋದು ಇದೇ ನಮಗೆ ಮುಂದೆ ಜೀವನ ಕಟ್ಕೊಡ್ಬಹುದು ಅಂತ ಗೊತ್ತಿಲ್ಲದೆ ಇರೋ ದಿನದಲ್ಲೂ ಒಳ್ಳೆ ಕಾಂಟೆಂಟ್ ಕೊಡಬೇಕು ನಾನು, ಅಷ್ಟನ್ನೇ ಮೈಂಡಲ್ಲಿ ಇಟ್ಕೊಂಡು ನೀವು ವಿಡಿಯೋಸ್ ಮಾಡಿದ್ರಲ್ಲ, ಅದೇ ನಿಮ್ಮ ಕೈ ಹಿಡಿದಿರೋದು ಇಸ್ ವಾಟ್ ಐ ಫೀಲ್. ಯಾಕಂದ್ರೆ ಇವತ್ತಿನ ದಿನ ನಾವೆಲ್ಲ ಟ್ರೆಂಡ್ ಫಾಲೋ ಮಾಡ್ತಾ ಇದೀವಿ. ಯೂಟ್ಯೂಬ್ ವಿಡಿಯೋಸ್ ಮಾಡೋದಿರಬಹುದು ಅಥವಾ ಯೂಟ್ಯೂಬಲ್ಲಿ ಆಕ್ಟಿವ್ ಆಗಿರೋದು, ಟ್ರೆಂಡನ್ನು ಫಾಲೋ ಮಾಡಿ ಎಲ್ಲರೂ ಬಂದಿರೋದು. ಟ್ರೆಂಡ್ ಸೆಟ್ ಮಾಡಬಹುದು ಅನ್ನೋ ಒಂದು ಗಂಧ ಗಾಳಿನೇ ಇಲ್ಲದೆ ನೀವು ವಿಡಿಯೋಸ್ಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತಾ ಹೋಗ್ತೀರಾ. ಐ ಥಿಂಕ್ ಪ್ಯಾಂಡಮಿಕ್ ಪ್ಲೇಡ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಅನ್ಸುತ್ತೆ. ಅಲ್ಲಿವರೆಗೂ ನಿಮಗೆ ಅಂದರೆ ಇದು ಫೈನಾನ್ಷಿಯಲಿ ತುಂಬ ಕ್ಲಿಕ್ ಆಗಬಹುದು ಅನ್ನೋ ಹೋಪ್ಸ್ ಇರಲಿಲ್ವಾ, ಅಥವಾ ಕ್ಲಿಕ್ ಆಗದೇ ಇದ್ರೂ ಪರವಾಗಿಲ್ಲ ನಮ್ಮ ಖುಷಿಗೆ ವಿಡಿಯೋಸ್ ಮಾಡ್ತೀವಿ ಅಂತ ಮಾಡ್ತಿದ್ರಾ ಸರ್? ಇಲ್ಲಿ ನೋಡಿ, ಬಿಫೋರ್ 2 ಹಂತ ಇದೆ ನಮ್ಮ ಜೀವನದಲ್ಲಿ ಅಥವಾ ಕಲಾ ಮಾಧ್ಯಮದ ಕಥೆಯಲ್ಲಿ. ಒಂದು ಕೋವಿಡ್ ಹಿಂದಿನ ಕಥೆ, ಕೋವಿಡ್ ನಂತರದ ಕಥೆ. ಕೋವಿಡ್ ಇದೆಯಲ್ಲ, ಅದು ಒಂದು ರೀತಿ, ಈಗ ನೀವು ರಸ್ತೆಯಲ್ಲಿ ಹೋಗ್ತಿರ್ತೀರಿ, ಇದ್ದಕ್ಕಿದ್ದಾಗ ರಸ್ತೆ ಏನು ಮುಂದಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ, ಗುಡ್ಡ ಕುಸ್ತೋಗಿದೆ, ವಾಪಸ್ ಹೋಗಿ ಅಂತಾರಲ್ಲ. ಸೊ ನಮ್ಮ ಬದುಕಿನಲ್ಲಿ ನಾವು ವಾಪಸ್ ಬಂದಿದ್ದ ದಿನ ಅದು. ಆದರೆ ವಾಪಸ್ ಬಂದಾಗ ಗೊತ್ತಾಯ್ತು ಆ್ಯಕ್ಚುಲಿ ನಾವು ಹೋಗ್ಬಾರ್ದು ದಾರಿಲಿ ಹೋಗ್ತಿದ್ವಿ, ಆ್ಯಕ್ಚುಲಿ ದೇವರೇ ಗುಡ್ಡ ಕುಸ್ಕೊ ವಾಪಸ್ ಕಳಿಸಿದ್ವು ಅನ್ನೋ ಥರ ನಮ್ಮ ಬದುಕು. ಕೋವಿಡ್ ಬಿಫೋರು ನಾನೊಬ್ಬ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರು, ಕೆಲವು ಕಾರ್ಪೊರೇಟ್ಸ್ ನಮ್ಮನ್ನು ಕರೆಯೋರು, ಡಾಕ್ಯುಮೆಂಟ್ರಿ ಮಾಡಿಸ್ಕೊಳ್ಳೋರು, ಒಂದಷ್ಟು ಹಣಕಾಸು ಬರೋದು. ತೀರಾ ನಾವು 6ಕ್ಕೂ ಇರ್ತಿರ್ಲಿಲ್ಲ, 3ಕ್ಕೆ ಇಳಿತಿರ್ಲಿಲ್ಲ. ನೀವು ಹೇಳಿದಾಗ ಒಂದು ಮಧ್ಯಮ ವರ್ಗದ ಬದುಕು, ಒಂದು ಪುಟ್ಟ ಮನೆ. ನಾನು ನನ್ನ ಪತ್ನಿ 2015ರಲ್ಲಿ ಮದುವೆ ಆದ್ವಿ. ಅದಕ್ಕೆ ಮೊದಲು ನಾವು 4-5 ವರ್ಷ ಮೊದಲೇ ಭೇಟಿಯಾಗಿದ್ವಿ. ಸೊ ಅವಳು, ನಾನು ಡಾಕ್ಯುಮೆಂಟ್ರೀಸ್ನಲ್ಲಿ ಸ್ವಲ್ಪ ದುಡ್ಡು ಕಾಸು ಬರೋಕ್ಕೆ ಮೊದಲು ಆಕೆನೇ ನನ್ನ ಸೀರಿಯಲ್ಸ್ ದುಡ್ಡಿಂದ ಕೊಟ್ಟು ಸಾಕ್ತಿದ್ಲು, ಅದೆಲ್ಲ ಸರಿ. ಆದರೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದಾಗ ಏನಾಗ್ತಿತ್ತು, ನನ್ನ ಡಾಕ್ಯುಮೆಂಟ್ರಿ ಮಾಡಿದಾಗ ಅದಕ್ಕೆ ಮಾಡಿದ ಸಂದರ್ಶನಗಳನ್ನು ಅನ್ಎಡಿಟೆಡ್, ಏನಾಗುತ್ತೆ, ಯಾರೋ ಒಬ್ಬರ ಬಗ್ಗೆ, ತೇಜಸ್ವಿ ಅವ್ರ ಬಗ್ಗೆ ನಾವು ಡಾಕ್ಯುಮೆಂಟ್ರಿ ಮಾಡಿದ್ವಿ. ಸುಮಾರು ಒಂದು 50 ಗಂಟೆಗಳ ಫುಟೇಜ್ ಶೂಟ್ ಮಾಡಿದ್ವಿ ನಾವು ಅವತ್ತಿಗೆ. 50 ಗಂಟೆಗಳ ಫುಟೇಜು. ಅಂದರೆ ಯಾರೋ ಒಬ್ಬರು ಹಿರಿಯರು, ಗಣ್ಯರು, ಅವತ್ತು GS ಶಿವರುದ್ರಪ್ಪನವ್ರು ಬದುಕಿದ್ರು. ನಮ್ಮ ಸೌಭಾಗ್ಯ ಏನು ಅಂತ ಹಿರಿಯರು ನಮ್ಮ ಡಾಕ್ಯುಮೆಂಟ್ರಿ ನೋಡಿ ಕನ್ನಡದಲ್ಲಿ ಭಾಳ ವಿಶಿಷ್ಟವಾದ ಪ್ರಯೋಗ ಇದು ಅಂತ ಹೇಳಿದ್ದು ನನ್ನ ಹತ್ರ. ನನ್ನ ತುಂಬ ಹೃದಯದಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂಥ ಪುಟ್ಟ ಸಂತೋಷಗಳು ನನ್ನ ಬದುಕಲ್ಲಿದ್ದಾವೆ. ಸೊ ಆ ಥರದವ್ರದಲ್ಲೇ ಇತ್ತು. ಅವ್ರನ್ನೆಲ್ಲ ಅರ್ಧ ಗಂಟೆ 1 ಅವರ್ ಮಾತನಾಡಿಸಿ ಬಳಸ್ತಿರ್ತಿದ್ದು ಡಾಕ್ಯುಮೆಂಟ್ರಿಲಿ 5 ನಿಮಿಷ 10 ನಿಮಿಷ. ಸೊ ಅನ್ಎಡಿಟೆಡ್ ಇತ್ತಲ್ಲ. ನನಗೆ ನನ್ನ ಸ್ನೇಹಿತ ಯಾವಾಗಲೂ ಹೇಳ್ತಿರೋನಲ್ಲೋ ಅದನ್ನೆಲ್ಲ ಹಾಕ್ಕೊಡು ಎಲ್ಲರೂ ಒಂದು ಕಡೆ ಅಂತ. ಅವಾಗ CD DVD ಕಾಲ ಮುಗ್ದೋಗಿತ್ತು. ಏನಿದ್ರು ಯೂಟ್ಯೂಬ್ ಶುರು ಆಗಿತ್ತು, ಬಟ್ ಇಂಟರ್ನೆಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು. ಅಂದರೆ ಜನ, ನಿಮಗೆ ಗೊತ್ತಿದೆಯಲ್ಲ, ನಾವು ಡೇಟಾ ಆನ್ ಮಾಡ್ತಿದ್ವಿ, ನೋಡ್ತಿದ್ವಿ, ಆಫ್ ಮಾಡಿ ಇಟ್ಬಿಡ್ತಿದ್ವಿ, ಕಾಸ್ಟ್ಲಿ ಇತ್ತು ಅವಾಗ. ಸೊ ಆ ಥರ ಇದ್ದಾಗ ನಾನು ಓಕೆ, ಈ ಅನ್ಎಡಿಟೆಡ್ ಇದ್ದಾವಲ್ಲ, ಅವಾಗ ನಂಗೆ ತುಂಬ ಕೆಲಸನೂ ಇರ್ತಿರ್ಲಿಲ್ಲ. ಡಾಕ್ಯುಮೆಂಟ್ರಿ ಇದ್ದರೆ ಯಾವಾಗಲೋ 3 ತಿಂಗಳಿಗೊಂದು 6 ತಿಂಗಳಿಗೊಂದು ಹಿಂಗೆ ಬರೋದು, ಬಂದರೆ 1 ತಿಂಗಳು ಮನೆ ನಡೆಯೋದು, ಹೀಗೆಲ್ಲ ಇತ್ತಲ್ಲ. ಉಳಿದ ಟೈಮಲ್ಲಿ ಸವಿತಾ ಸೀರಿಯಲ್ ಶೂಟಿಂಗ್ ಅದಕ್ಕೆ ಇದಕ್ಕೆ ಅಂತ ಹೋಗೋಳು. ನನ್ನ ಮನೇಲಿ ಕೂತು ಏನೂ ಕೆಲಸ ಇರೋಲ್ಲ. ಸೊ ಕೀಪ್ ಆನ್ ಟ್ರೈಯಿಂಗ್ ಸಮಥಿಂಗ್. ಸೊ ಸುಮ್ಮನೆ ಕೂರೋಕ್ಕೆ ಬದಲು ಏನು ಮಾಡ್ತಿದ್ದೆ, ಆ ಹಳೆ ಫುಟೇಜ್ನ ಹಾಕೊಳ್ಳೋದು, ಎಡಿಟಿಂಗ್ ಮಾಡೋದು, ಅದನ್ನು ತೊಗೊಂಡೋಗಿ ಯೂಟ್ಯೂಬ್ಗೆ ಹಾಕೋದು, ಆ ಥರದ್ದೆಲ್ಲ. ಮೊದಲು 2-3 ಹಾಕಿದೆ. ಆಮೇಲೆ ಗೊತ್ತಾಯಿತು, ಯಾಕೆ ನನ್ನ ವೀಡಿಯೋ ಓಡ್ತಾ ಇಲ್ಲ ಬೇರೆ ಯಾರ್ದು ಅಂತ. ಅದಕ್ಕೇನೋ ಅವ್ರ ಮೇಲೆ ಒಂದು ಪೋಸ್ಟರ್ ತರ, ತಮ್ಮದೇನೋ ಪದ ಗೊತ್ತಿಲ್ಲ ನನಗೆ ಅವಾಗ. ಅದ್ರ ಮೇಲೆ ಪೋಸ್ಟರ್ ಥರ ಹಾಕಿಕೊಂಡು ಟೈಟ್ಲೇನೋ ಬರೆದಿದ್ದಾರೆ. ನಾನು ಮಾಡೋಣ ಅಂದ್ಬಿಟ್ಟು ಹಿಂಗೆ ಅಂತ ಗೂಗಲ್ ಹಿಡ್ಕೊಂಡು ಒಂದಷ್ಟು ಮಾಹಿತಿ ಬರೋದು, ಅದಕ್ಕೇನೇನೋ ಒಂದಷ್ಟು ಏನೋ ಮಾಡ್ತಿದ್ವಿ. ಈ ಥರದ್ದು ಕಲಿತಿದ್ವಿ ನಾವು ಅವಾಗ. ಅಂದರೆ ಸತ್ಯ ಹೇಳ್ತೀನಿ, ದುಡ್ಡು ಬರುತ್ತೆ ಅನ್ನುವ ಕಲ್ಪನೆಯೂ ಇಲ್ಲ ನಮ್ಗೆ ಅವಾಗ, ಅದರಿಂದ ಹಣ ಬರುತ್ತೆ ಅಂತ. ಆದರೆ ಇದನ್ನೆಲ್ಲ ಒಂದು ಕಡೆ ಹಾಕಿಟ್ಬಿಡ್ಬೇಕು. ನಾನು ಟೇಪಲ್ಲಿ ಶೂಟ್ ಮಾಡಿಬಿಟ್ಟಿದ್ದೆ ಮೊದಲು ಡಾಕ್ಯುಮೆಂಟ್ರಿ. ಸೊ ಆ ಟೇಪ್ಗಳು ಮಾಯ್ಶ್ಚರಾಗಿ ಹೋಗ್ಬಿಡುತ್ತೆ ಆಫ್ಟರ್ ಸಮ್ ಟೈಮ್. ಸೊ ಅದನ್ನ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಆ ಥರ ಮಾಡ್ತಿದ್ವಿ. ಸೊ ಅದು 300 ವೀಡಿಯೋಸ್ ಆಗ್ಬಿಟ್ಟಿತ್ತು. ನಾನು ಡಾಕ್ಟರ್ MM ಕಲಬುರ್ಗಿ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೆ, ಅದ್ರ ಫುಟೇಜು, ಸಿದ್ಧಗಂಗಾ ಮಠದ ಫುಟೇಜು. ಸೊ ಇದನ್ನೆಲ್ಲ. ಸೊ ಕೋವಿಡ್ನ ಬಿಫೋರ್ನ ಕಥೆ ಇದು. ಆ ಟೈಮಲ್ಲಿ ಈ ಹಳೆ ಸಿನಿಮಾದಲ್ಲಿ ದೇವರು ಟಣ್ಣಂತ ಪ್ರತ್ಯಕ್ಷ ಆಗ್ತಾರಲ್ಲ, ಆ ಥರ ನಮ್ಮ ಬದುಕಲ್ಲೊಬ್ಬ ದೇವರು ಪ್ರತ್ಯಕ್ಷ ಆಗ್ತಾರೆ.